ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ಕೃಷ್ಣ ಉಗ್ರಾಸುರನ ಸಂಹಾರವನ್ನು ಮಾಡಿದ್ದಾನೆ. ಉಗ್ರಾಸುರ ವೃಕ್ಷದ ರೂಪದಲ್ಲಿ ಬಂದಿದ್ದಂತೆ. ಅವನು ಮರದ ರೂಪದಲ್ಲಿ ಬಂದು ಪರಮಾತ್ಮನನ್ನು, ಅವನ ಭಕ್ತರನ್ನು, ಅವನ ಸ್ನೇಹಿತರಿಗೆಲ್ಲ ತೊಂದರೆ ಕೊಡುವಾಗ ಅವನಿಂದ ಗಾಳಿ ಬೀಸಿದರೆ ಸಾಕಂತೆ. ಗಾಳಿ ಬೀಸಿದರೆ ಸಾಕು, ಬರೀ ಕೆಟ್ಟ ರೋಗಗಳೇ ಬರ್ತಿತ್ತಂತೆ. ಸುಮ್ಮನೆ ಗಾಳಿ ಹರಡಿದರೆ, ಮೊನ್ನೆ ಬಂದು ಹೋಯ್ತಲ್ಲ ಕರೋನದ ಹಾಗೆ, ಸುಮ್ಮನೆ ಯಾರು ಕೆಮ್ಮಿದ್ರೆ ಸಾಕು, ಸೀನಿದ್ರೆ ಸಾಕು, ಹಾಗೆ ಇಂಥದ್ದೆಲ್ಲ ಆಗ್ತಿತ್ತಂತೆ. ಅದಕ್ಕೋಸ್ಕರವಾಗಿ ತದ್ಗಂಧತೋ ನೃಪಶು ಮುಖ್ಯ ಸಮಸ್ತ ಭೂತಾನ್ಯಾಪುರ್ಮೃತಿಂ ಬಹಲ ರೋಗ ನಿಪೀಡಿತಾನಿ, ಅನೇಕ ರೋಗಗಳು ಬರ್ತಿತ್ತು. ಅದಕ್ಕೋಸ್ಕರ ಇವನು ವಧ್ಯ ಇವನು ಅಂತ ಭಗವಂತ ಆ ಮರವನ್ನೇ ಕಡಿದು ಹಾಕಿ ಪರಮಾತ್ಮ ಮತ್ತೆ ಒಳ್ಳೆ ಗಾಳಿ ಹರಿಯುವಂತೆ ಮಾಡಿದ್ನಂತೆ ದೇವರು. ಇನ್ನು ಉಗ್ರಾಸುರ ಏನಿದ್ದ, ಅವನ ಹೆಂಡಂದರೆಲ್ಲರೂ ಕೂಡ ಹಸುಗಳಾಗಿದ್ದರಂತೆ, ಕೆಲವರು ಕರುಗಳಾಗಿದ್ದರಂತೆ, ಮಕ್ಕಳು ಕೂಡ ಕರುಗಳ ರೂಪದಲ್ಲಿದ್ದರು. ಅವರೆಲ್ಲರನ್ನು ಕೂಡ ಕೊಂದ ಭಗವಂತ. ಕೊಂದು ಅವರ ಸಂಹಾರವನ್ನು ಮಾಡಿದ್ನಂತೆ ದೇವರು. ಈ ರೀತಿ ಇವರದ್ದೆಲ್ಲ ಆದ ನಂತರ ಇನ್ನೂ ಕೃಷ್ಣನಿಗೆ ಉಪನಯನ ಆಗಿರಲಿಲ್ಲ. ಆ ಉಪನಯನಕ್ಕಿಂತ ಮೊದಲೇ ಒಂದು ವಿವಾಹವನ್ನು ಮಾಡಿಕೊಂಡಂತೆ ಪರಮಾತ್ಮ. ಸಪ್ತೋಕ್ಷಣೋತಿ ಬಲವೀರ್ಯಯುತಾನದಮ್ಯಾನ್ ಸರ್ವೈರ್ಗಿರೀಶವರತೋ ದಿತಿಜ ಪ್ರಧಾನಾತ್ ಹತ್ವಾ ಸುತಾಂ ಅಲಭದಾಶು ವಿಭುರ್ಯಶೋದಾ ಭ್ರಾತುಸ್ಸ ಕುಂಭಕ ಸಮಾಕ್ವಯಿನೋಪಿ ನೀಲಾಂ. ಒಬ್ಬಳು ನೀಲಾದೇವಿ ಅಂತ ಒಬ್ಬಳಿದ್ಲು. ಆ ನೀಲಾದೇವಿಯನ್ನು ಕೃಷ್ಣ ಉಪನಯನಕ್ಕಿಂತ ಮೊದಲೇ ಮದುವೆ ಮಾಡಿಕೊಂಡ. ಬ್ರಹ್ಮಚಾರಿ, ಇನ್ನು ಬ್ರಹ್ಮಚಾರಿನೂ ಎಲ್ಲ, ಅಂತೂ ಸಣ್ಣ ಹುಡುಗಿದ್ದಾಗಲೇ ಮದುವೆ ಮಾಡಿಕೊಂಡಂತೆ ಕೃಷ್ಣ. ಅದು ಯಾರು ಅಂತ ಹೇಳಿದರೆ, ಈ ಯಶೋದೆ ಏನಿದ್ದಾಳೆ, ಯಶೋದೆಗೆ ಒಬ್ಬ ಸಹೋದರ ಇದ್ದ. ಅವನ ಹೆಸರೇನು ಅಂದರೆ ಕುಂಭಕ ಅಂತ ಹೆಸರಂತೆ ಅವನದ್ದು. ಆ ಕುಂಭಕ ಅನ್ನುವಂಥ ಹೆಸರಿನ ಅವನು ದೊಡ್ಡ ರಾಜ, ಅವನು ಭಾರಿ ದೊಡ್ಡ ರಾಜ. ಅವನೇನು ಮಾಡಿದ್ನಂತೆ, ಒಂದು ಪಣ ಇಟ್ಟಿದ್ನಂತೆ, ಅಂದರೆ ಸ್ವಯಂವರವನ್ನು ಏರ್ಪಾಟು ಮಾಡಿದ್ನಂತೆ. ಸ್ವಯಂವರವನ್ನು ಏರ್ಪಾಟು ಮಾಡಿ ಎತ್ತಿನ ರೂಪದ 7 ಮಹಾದೈತ್ಯರನ್ನು ಕೃಷ್ಣ ಬೇಗನೆ ಕೊಲ್ತಾನೆ. ಅವನಿಗೆ ಆ ಸಾಮರ್ಥ್ಯ ಇತ್ತು. ಆದ್ದರಿಂದಾಗಿ ಅಂಥ ಒಬ್ಬ, ಅಂದರೆ 7 ಹಸುಗಳು ಬೇಕು ಅಂತ ಕೇಳಿ, 7 ಎತ್ತುಗಳು ಬೇಕು, ಅದನ್ನು ಕಟ್ಟಿ ಹಾಕಬೇಕು, ಏನೇನೋ ಒಂದಷ್ಟು ಪಣಗಳನ್ನೆಲ್ಲ ಹೇಳಿದ್ದ. ಅದನ್ನೆಲ್ಲವನ್ನೂ ಕೂಡ ಕೃಷ್ಣ ಪರಮಾತ್ಮ ಮಾಡಿದ್ನಂತೆ. ಮಾಡಿ ಅವಳ ವಿವಾಹವನ್ನು ಮಾಡಿಕೊಂಡ ಭಗವಂತ. ಯಾ ಪೂರ್ವ ಜನ್ಮನಿ ತಪ ಪ್ರಥಮೈವ ಭಾರ್ಯ ಭೂಯಾಸಮಿತ್ಯಚರದಸ್ಯ ಹಿ ಸಂಗಮೋ ಮೇ ಸ್ಯಾತ್ಕೃಷ್ಣ ಜನ್ಮನಿ ಸಮಸ್ತ ವರಾಂಗನಾಭ್ಯಃ ಪೂರ್ವಂ ತ್ವಿತಿ ಸ್ಮ ತದಿಮಾಂ ಪ್ರಥಮಂ ಸ ಆಪ. ಯಾಕಿದು ಉಪನಯನಕ್ಕಿಂತ ಮೊದಲೇ ಆಯ್ತು ಈ ವಿವಾಹ ಅಂತ ಕೇಳಿದರೆ, ಈ ವಿವಾಹ ಉಪನಯನಕ್ಕಿಂತ ಮೊದಲೇ ಆಗಲಿಕ್ಕೆ ಕಾರಣ, ಅವಳು ತಪಸ್ಸು ಮಾಡುವಾಗ ಹಾಗೆ ವರ ಕೇಳಿದ್ಲಂತೆ. ನೀಲಾದೇವಿ ಪೂರ್ವಜನ್ಮದಲ್ಲಿ ಕೃಷ್ಣಾವತಾರದಲ್ಲಿ ನಾನು ಕೃಷ್ಣನ ಪತ್ನಿ ಆಗಬೇಕು, ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾರ್ಯಾರು ಉತ್ತಮ ಸ್ತ್ರೀಯರು ಅಂತಿದ್ದಾರೆ ಆ ಎಲ್ಲ ಸ್ತ್ರೀಯರಿಗಿಂತಲೂ ಕೂಡ ಮೊದಲು ನನಗೇ ಕೃಷ್ಣನ ಅಂಗಸಂಗ ಆಗಬೇಕು ಅಂತ. ಅದಕ್ಕೆ ಆ ತಪಸ್ಸನ್ನು ಮಾಡಿ, ಆದ್ದರಿಂದಲೇ ಬೇರೆ ಸ್ತ್ರೀಯರೆಲ್ಲರಿಗೂ ಕೂಡ, ಅಂದರೆ ಭಗವಂತ ಉಪನಯನ ಆಗೋಕ್ಕಿಂತ ಮೊದಲೇ ಕೆಲವರ ಜೊತೆಗೆ ರಾಸಕ್ರೀಡೆಯನ್ನು ಆಡುತ್ತಾನೆ. ಆದ್ದರಿಂದ ಅದೇ ಸಂದರ್ಭದಲ್ಲಿ ಅವರ ಜೊತೆಗೆ ರಾಸಕ್ರೀಡೆ ಆಡೋಕ್ಕಿಂತ ಮೊದಲೇ ನನಗೆ ಅಂಗಸಂಗ ಆಗಬೇಕು ಅಂತ ಕೇಳಿದ್ಲು. ಆದ್ದರಿಂದಾಗಿ ಅಜ್ಜಿ ಹಾಗೆ ಕೇಳಿದ್ರಿಂದಾಗಿ ಏನಾಯಿತಂತೆ, ಅದಕ್ಕೆ ಕೃಷ್ಣ ಪರಮಾತ್ಮ ಅವಳಿಗೆ ವರ ಕೊಟ್ಟಿದ್ದರು.
ಆಗಲಿ ಹೀಗೆ ಆಗಲಿ ಅಂತ ವರ ಕೊಟ್ಟಿದ್ರಂತೆ. ವರ ಕೊಟ್ಟದ್ರಿಂದಾಗಿ ಆ ನೀಲಾದೇವಿ ಏನಿದ್ದಾಳೆ ಅವಳು ಕೃಷ್ಣ ಅಂದರೆ ಉಪನಯನ ಆಗೋಕ್ಕಿಂತ ಮೊದಲೇನೆ ವಿವಾಹ ಮಾಡಿಕೊಂಡು ಕೃಷ್ಣನನ್ನು. ಈ ರೀತಿ ಕೃಷ್ಣನ ವಿವಾಹ ಆಯಿತು. ಇದಲ್ಲದೇನೆ ಮತ್ತೆ ಏನಾಗುತ್ತೆ ಅಂದರೆ ಮುಂದೆ ಇವಳೇ ಇನ್ನೊಂದು ಸರ್ತಿ ವಿವಾಹ ಮಾಡಿಕೊಳ್ತಾಳೆ. ಮತ್ತೆ ಇದೇ ನೀಲಾದೇವಿನೇ ಮತ್ತಿನ್ನೊಂದು ಸರ್ತಿ ವಿವಾಹ ಇದೆ, ಮುಂದೆ ಬರ್ತದೆ ವಿವಾಹ ಎನ್ನುವಂಥದ್ದು. ಇವಳೇ ಅವಳು ಅಂತ. ಅಂದರೆ ಇಬ್ಬರಲ್ಲ ಇವರು. ಒಂದು ಕೃಷ್ಣ ಬ್ರಹ್ಮಚರ್ಯ ಆಶ್ರಮಕ್ಕೆ ಹೋಗೋಕ್ಕಿಂತ ಮೊದಲೊಂದು ಸರ್ತಿ ವಿವಾಹ ಮಾಡಿಕೊಂಡ ಇವಳನ್ನು. ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ವಿವಾಹ ಮಾಡಿಕೊಳ್ತಾನೆ. ಆವಾಗ ಬೇರೆ ಬೇರೆಯವ್ರನ್ನೂ ವಿವಾಹ ಮಾಡಿಕೊಂಡಿದ್ದ. ಆವಾಗ ಒಂದು ಸರ್ತಿ ವಿವಾಹ ಮಾಡಿಕೊಳ್ತಾನೆ. ಅಂತೂ ಈ ನೀಲಾದೇವಿ ಇಬ್ಬರಲ್ಲ, ಅವಳು ಇವಳು ಒಬ್ಬಳೇ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ನಿಜವಾಗಲೂ ಕೂಡ ಇದನ್ನು ಬೇರೆ ಪುರಾಣಾಂತರಗಳಲ್ಲಿ ನೋಡಿದಾಗ ನಮಗೇನು ಅಂದರೆ ಭಾಗವತವನ್ನು ಎಷ್ಟು ಸರ್ತಿ ಕಥೆ ಕೇಳ್ತೀವಿ ನಾವು. ಭಾಗವತದ ಕಥೆ ಕೇಳಬೇಕಾದ್ರೆ ಎಲ್ಲೂ ಕೂಡ ನಮಗೆ ರಾಧೆ ಕಥೆ ಬರುವುದಿಲ್ಲ. ರಾಧೆ ಎಲ್ಲರೂ ಕೂಡ ಹೇಳ್ತಿರ್ತಾರೆ, ರಾಧಾಕೃಷ್ಣ ಅಂತ ಆರಾಧನೆ ಮಾಡ್ತಿರ್ತಾರೆ. ಇಲ್ಲೇ ಗುಜರಾತ್ ಭವನದಲ್ಲಿ ರಾಧಾಕೃಷ್ಣ ಮಂದಿರ ಅಂತ ಮಾಡ್ಕೊಂಡಿದ್ದಾರೆ. ಎಲ್ಲ ನೋಡ್ತೀವಿ, ರಾಧೆ ಅನ್ನೋಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ ಪುರಾಣದಲ್ಲಿ ಸಿಗೋದೇ ಇಲ್ಲ ಅವಳ ಕಥೆ. ನಮಗೆ ಭಾಗವತದಲ್ಲಂತೂ ಬರೋದೇ ಇಲ್ಲ. ಎಲ್ಲಿ ಅವಳ ಕಥೆನೇ ಇಲ್ಲ. ಆದರೂ ಪ್ರಸಿದ್ಧಿ ಮಾತ್ರ ಇದೆ, ಭಾಳ ಪ್ರಸಿದ್ಧಿ ಇದೆ. ಅದರ ಮೇಲೇ ಕಥೆಗಳು ಬರ್ತವೆ, ಅದರ ಮೇಲೆ ಸೀರಿಯಲ್ಗಳು ಬರ್ತವೆ, ಏನೇನೋ ನಡೀತವೆ. ಅಂತೂ ಎಲ್ಲಿದ್ದ ನೀವು ಈ ರಾಧೆ ಎಲ್ಲಿದ್ದಾಳೆ ಅಂತ ಕೇಳಿದರೆ ಅದಕ್ಕೆ ಪುರಾಣಗಳನ್ನೆಲ್ಲ ಆಲೋಚನೆ ಮಾಡಿದಾಗ ಒಂದು ನಿರ್ಣಯ ಬರುವಂಥದ್ದೇನು ಅಂದರೆ ಆ ರಾಧೆ ಅಂತ ಹೇಳಿದರೆ ಈ ನೀಲಾದೇವಿನೇ ಅಂತ. ನೀಲಾದೇವಿ ಇವಳ ಕಥೆ ಇನ್ನೂ ಬೇರೆ ಪುರಾಣಗಳಲ್ಲೆಲ್ಲ ಬಹಳ ಚೆನ್ನಾಗಿ ಸೊಗಸಾಗಿದೆ. ಅಲ್ಲಿ ಏನಾಗುತ್ತೆ ಅಂದರೆ ರಾಧೆ ಕಥೆ ಬರ್ತದಲ್ಲ, ರಾಧೆ ಅನ್ನೋ ಶಬ್ದದಿಂದಲೇ ಹೇಳುತ್ತಾರೆ. ಏನಾಯಿತು, ಈ ಯಶೋದೆ ಏನಿದ್ದಾಳೆ ನಂದಗೋಪನ ಮದುವೆ ಮಾಡಿಕೊಂಡಿದ್ಲು. ನಂದಗೋಪ ತುಂಬ ಬಡವ ಅವನ ಹತ್ರ ಅಷ್ಟು ಶ್ರೀಮಂತಿಕೆ ಇರಲಿಲ್ಲ, ಬಡವ. ಆದರೆ ಈ ಕುಂಭಕ ರಾಜ ಏನಿದ್ನಲ್ಲ ಅಂದರೆ ಯಶೋದೆ ಸಹೋದರ, ಅವನಿಗೆ ಮಾತ್ರ ಭಾರೀ ಶ್ರೀಮಂತಿಕೆ ಇತ್ತಂತೆ, ಭಾರೀ ಶ್ರೀಮಂತಿಕೆ. ಅದು ಅಕಸ್ಮಾತ್ ಏನಾಯಿತು ಅಂದರೆ ಕೃಷ್ಣನಿಗೆ ಮತ್ತು ರಾಧೆಗೂ ಕೂಡ ಇಬ್ಬರಿಗೂ ಕೂಡ ಪ್ರೀತಿಯ ಅಂಕುರ ಹೊಡಿತಂತೆ. ಅವರಿಬ್ಬರಿಗೆ ಇನ್ನು ಮದುವೆ ಅವ್ರಿಗೇನು ಉಪನಯನ ಆಗಿರಲಿಲ್ಲ ಕೃಷ್ಣನಿಗೆ, ಆಗಲೇ ಇಬ್ಬರು ಪ್ರೀತಿಸಿದ್ರಂತೆ. ಅವರಿಬ್ಬರ ಪ್ರೀತಿ ಆಗಿತ್ತು. ಆದ್ದರಿಂದಾಗಿ ಏನಾಯಿತು, ಮದುವೆ ಆಗಬೇಕು ಅಂತ ಇಬ್ಬರು ಮಾತಾಡಿಕೊಂಡ್ರು. ಅಂದರೆ ನಂದಗೋಪ ಯಶೋದೆ ಇಬ್ಬರು ಕೂಡ ಕೃಷ್ಣನಿಗೆ ಆ ರಾಧೆಯನ್ನು ವಿವಾಹ ಮಾಡಬೇಕು ಅಂತ ವಿಚಾರ ಬಂದಾಗ ಅವಾಗ ಏನಾಯ್ತಂತೆ, ಹೋಗಿ ಒಂದು ಸರ್ತಿ ಕುಂಭಕನ್ನು ಹೋಗಿ ಭೇಟಿ ಮಾಡಿ ಬಂದ್ರಂತೆ. ಇಬ್ಬರು ಗಂಡ ಹೆಂಡತಿ ಹೋಗಿ ಈ ಥರ ನಮ್ಮ ಕೃಷ್ಣನಿಗೆ ನಿಮ್ಮ ಹುಡುಗಿನ ಕೊಡಬೇಕು ಅಂತೆಲ್ಲ ಕೇಳಿ ಬಂದ್ರಂತೆ. ಕೇಳಿ ಬಂದದ್ದಕ್ಕೆ ಇಲ್ಲ, ಹುಡುಗಿ ಕಡೆಯವ್ರು ನಾವೇ ನಿಮ್ಮ ಮನೆಗೆ ಬರಬೇಕು, ನೀವು ಹೋಗ್ರಿ ನಾವೇ ಬರ್ತೀವಿ ಅಂತಂದ್ರಂತೆ. ಆಯಿತು ಅಂತ ಇವರು ವಾಪಸ್ ಹೋದರೆ ಇವನು ಬರುವಾಗ ಏನು ಮಾಡಿದ್ನಂತೆ ಕುಂಭಕ, ಇವ್ರ ಮನೆಗೆ ಬಂದಂತೆ. ಬರಬೇಕಾದ್ರೆ ಒಂದು ಬಂಗಾರದ ಕೊಡ ತೊಗೊಂಡು ಬಂದಂತೆ, ಬಂಗಾರದ ಕೊಡ. ಆ ಬಂಗಾರದ ಕೊಡ ತೊಗೊಂಡು ಬರಬೇಕಾದ್ರೆ ಏನು ಮಾಡಿದ್ನಂತೆ, ಆ ಕೊಡ ತುಂಬ ಬರೀ ವಜ್ರ ವೈಡೂರ್ಯಗಳನ್ನೇ ತುಂಬಿದ್ನಂತೆ. ವಜ್ರಗಳನ್ನು ಹಾಕಿಟ್ಬಿಟ್ಟಿದ್ದ, ಅನೇಕ ವಜ್ರಗಳು ತುಂಬಿ ಹೋಗಿತ್ತಂಥದ್ದು. ಆ ವಜ್ರವನ್ನು ತುಂಬಿರುವಂಥ ಏನು ಬಂಗಾರದ ಕೊಡ ಇದೆ ಅದನ್ನು ತಂದು ಮನೆಯಲ್ಲಿ ಇಟ್ಟು ಅವ್ರಿಗೆ ಹೇಳಿದ್ನಂತೆ, ನೋಡಿ ನಾವು ನಮ್ಮ ನೀಲಾದೇವಿನ ಕೊಡಬೇಕು ಅಂತಾದರೆ ಒಂದು ಕಂಡೀಷನ್ನು ಏನು ಅಂದರೆ, ನಿಮಗೆ 1-2 ದಿವಸ ಸಮಯ ಕೊಡ್ತೀವಿ. 2 ದಿನದಲ್ಲೇ ನಾನಿಲ್ಲಿ ಒಂದು ಕೊಡದಷ್ಟು ಬಂಗಾರದ ಕೊಡದಲ್ಲಿ ಇದನ್ನು ವಜ್ರವನ್ನು ತುಂಬಿಟ್ಟಿದ್ದೇನೆ. ಇಂಥ ವಜ್ರವನ್ನು 10 ಕೊಡದಲ್ಲಿ ನೀವು ತುಂಬಿ ಕೊಟ್ರಿ ಅಂತಾದರೆ ನಿಮಗೆ ಆ ಹುಡುಗಿನ ಕೊಡ್ತೀನಿ ಅಂತ ಹೇಳಿದ್ನಂತೆ. ಇದೇನಂತಾರಲ್ಲ ವರದಕ್ಷಿಣೆ ಅಲ್ಲ, ಇದು ವಧುದಕ್ಷಿಣೆ ಅಂತ. ಹಂಗಾಯ್ತು. ಅದಕ್ಕೆ ಆ ಥರ ಕೇಳಿದ್ದಕ್ಕೆ ಅದಕ್ಕೇನು ಮಾಡೋದು, ಇವರು ಆಯಿತು ಅಂತ ಸುಮ್ಮನೆ ಏನು ಮಾತಾಡಲಿಕ್ಕಾಗಲಿಲ್ಲ. ಕೊಡ ಇಟ್ಟು ಹೋಗಿಬಿಟ್ಟ ಅವನು. ಇದನ್ನು 10 ಕೊಡ ಮಾಡಬೇಕು, ನೀವು ಏನು ಮಾಡ್ತೀರಿ ಮಾಡಿರಿ ಅಂತ ಇಟ್ಟು ಹೋಗಿಬಿಟ್ಟ. ಇಟ್ಟು ಹೋದ ನಂತರ ಆಮೇಲೆ ಏನು ಮಾಡೋದು, ಇವ್ರಿಗೆ ಭಾಳ ಸಮಸ್ಯೆ ಆಯಿತು. ಬಡವ ಇದ್ದವನು, ಬೇರೆ ಪುರಾಣದ ಪ್ರಕಾರ ಇದು. ಆ ಬಡವ ಇದ್ದ, ಬಡತನ ಇದ್ದದ್ರಿಂದ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ. ಆದರೆ ಕೃಷ್ಣನಿಗೆ ಮಾತ್ರ ಆ ಹುಡುಗಿನ ಕೊಡಿಸ್ಬೇಕಲ್ಲ ಅಂತ ಭಾಳ ಅಪೇಕ್ಷೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ರಾತ್ರಿ ಮಲಗಬೇಕಾದ್ರೆ ಯಶೋದೆ ಮತ್ತು ನಂದಗೋಪ ಇಬ್ಬರು ಕೂಡ ಸೇರಿಕೊಂಡು ಏಕಾಂತದಲ್ಲಿ ಮಾತನಾಡ್ತಾ ಇದ್ರಂತೆ. ಏನು ಮಾಡೋದು, ಹೀಗೆ ಮಗು ಇಷ್ಟಪಟ್ಟಿದೆ, ಆ ರಾಧೆಯನ್ನು ವಿವಾಹ ಮಾಡಿಸ್ಬೇಕು, ಏನು ಮಾಡಬೇಕು, ಹೇಗೆ ಏನು ಅಂತ ವಿಚಾರ ಮಾಡ್ತಿದ್ರಂತೆ. ಇವ್ರು ನೋಡಿದರೆ ಒಂದು ಕೊಡ ತಂದಿಟ್ಬಿಟ್ಟಾನೆ, ನೋಡಿದರೆ ಹೀಗೆಲ್ಲ ನಡೆದಿದೆಯಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿದ್ರು. ಇದೆಲ್ಲ ಕೇಳಿಸ್ಕೊಂಡ ಈ ಕೃಷ್ಣ ಇದನ್ನೆಲ್ಲ ಕೇಳಿಸ್ಕೊಂಡು
ಆಮೇಲೆ ಏನು ಮಾಡಿದ್ನಂತೆ, ರಾತ್ರಿ ಮಲಗಬೇಕಾದ್ರೆ ಸಿಟ್ಟು ಬಂತು ಅವನಿಗೆ. ಏನು ಬಂಗಾರದ ಕೊಡದಲ್ಲಿ ವಜ್ರ ತಂದಿಟ್ನಲ್ಲ, ನೀನು ವಜ್ರನೂ ಬೇಡ ಏನು ಬೇಡ ಹೋಗು ಅಂತ ಹೇಳ್ಬಿಟ್ಟು ಅದರಲ್ಲಿ ಇದ್ದಂಥ ವಜ್ರಗಳನ್ನೆಲ್ಲ ಒಂದೆರಡು ಹಿಡ್ಕೊಂಡಂತೆ ಕೈಯಲ್ಲಿ ಹಿಡ್ಕೊಂಡು ಅವ್ರ ಮನೆ ಹಿತ್ತಲಲ್ಲೆಲ್ಲ ಬಿಸಾಕಿಬಿಟ್ನಂತ. ಒಂದಷ್ಟು ವಜ್ರಗಳನ್ನೆಲ್ಲ ಬಿಸಾಕಿಬಿಟ್ಟ. ತಗೋ ನಿನಗೆ ಬೇಕಾಗೇ ಇಲ್ಲ ಇದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಒಂದು 2-3 ಹಿಡಿ ತೆಗೆದು ಬಿಸಾಕಿಬಿಟ್ನಂತೆ ಹಿಂದಕ್ಕೆ. ಬಿಸಾಕಿಬಿಟ್ಟ. ಆಯಿತು, ಮರುದಿವಸ ಆಯಿತು. ಮರುದಿವಸ ಆದ ಕೂಡಲೇ ಯಶೋದೆ ಬಂದು ನೋಡಿದ್ಲಂತೆ. ನೋಡಬೇಕಾದ್ರೆ ಆ ತುಂಬಿದ ಕೊಡ ಏನಾಗಿತ್ತು ಅಂದರೆ, ತುಂಬಿದ ಕೊಡದಲ್ಲಿ ಒಂದಷ್ಟು ಖಾಲಿ ಆಗಿತ್ತು, 1-2 ಹಿಡಿ ಹೋಗಿತ್ತು ಅದರಲ್ಲಿ ವಜ್ರ. ಅದನ್ನು ನೋಡಿ ಇವಳಿಗೆ ಗಾಬರಿ ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ಅಂದರೆ ನಮಗಂತೂ 10 ಕೊಡುವಂಥ ಸಾಮರ್ಥ್ಯ ಇಲ್ಲ, ಆದರೆ ಇರೋ ಕೊಡನ್ನಾದರೂ ವಾಪಸ್ ಕೊಡಬೇಕು. ಇಲ್ಲ ಅದರಲ್ಲೂ 1-2 ಹಿಡಿ ತೊಗೊಂಡೀವಿ ಅಂತಂದರೆ ಮತ್ತು ನಮ್ಮ ಮೇಲೇ ಏನಾದರೂ ಅಪವಾದ ಹಾಕ್ತಾರೆ, ಏನು ಮಾಡೋದು ಇದು ಅಂತ ಭಾಳ ಸಮಸ್ಯೆ ಬಂತಲ್ಲ ಇದು ಅಂತ ಭಾಳ ಬೇಜಾರು ಮಾಡ್ಕೊಂಡು ಕೂತ್ಲಂತೆ. ಬೇಜಾರು ಮಾಡಿಕೊಂಡು ಯಶೋದೆ ಕೂತಿರುವಾಗ ಈ ಕೃಷ್ಣ ಏನು ಮಾಡಿದ, ಹೊರಗೆ ಆಟ ಆಡ್ತಿದ್ದ, ಒಳಗೆ ಬಂದಂತೆ. ಒಳಗೆ ಬಂದು ಕೂಡಲೇ ಯಶೋದೆ ಹತ್ರಕ್ಕೆ ಹೋದ. ಕೇಳಿದ್ನಂತೆ, ಅಮ್ಮ ಏನು ಬೇಜಾರಲ್ಲಿದ್ಲು. ಕೇಳಿದ್ನಂತೆ ಕೃಷ್ಣ, ಅಮ್ಮ ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ ಏನು ಅಂತ. ಆ ಇರೋ ವಿಷಯನೇ ಹೇಳಿದ್ಲಂತೆ. ಕೃಷ್ಣ ನೋಡು, ನಿನಗೇನು ಮಾವ ಆಗಬೇಕು ಅಂತಿದ್ದ, ಅವನು ಬಂದು ಹಿಂಗೆ ಕೊಟ್ಟೋಗಿದ್ದ, ಅದರಲ್ಲೇ 1-2-3 ಹಿಡಿ ಕಡಿಮೆ ಆಗಿ ಹೋಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕೃಷ್ಣ, ಭಾಳ ಕಷ್ಟ ಅಲ್ಲಪ್ಪ, ಅಪವಾದ ಬರ್ತದಲ್ಲಪ್ಪ ನಮಗೆ, ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಕೃಷ್ಣ, ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡ್ಯಮ್ಮ ನೀನು, ಅದೇನು ಎಲ್ಲೂ ಹೋಗಿಲ್ಲ, ನನಗೆ ಸಿಟ್ಟು ಬಂದು ಅದನ್ನು ಇಲ್ಲೇ ನಮ್ಮ ಮನೆ ಹಿತ್ತಲ ಭಾಗದಲ್ಲಿ ಹಾಕಿನಿ, ಬೇಕಾದ್ರೆ ಹೋಗಿ ಆರಿಸ್ಕೊಂಬ ಹೋಗು ಅಂತ ಹೇಳಿದ್ನಂತೆ. ಆಯಿತು ಅಂತ ಹೇಳಿ ಸರಿ ಆರಿಸ್ಕೊಂಬರ್ತೀನಿ ಅಂತ, ನಾನು ಬರ್ತೀನಿ ಜೊತೆಗೆ ಅಂತ ಕೃಷ್ಣ ಹೋದನಂತೆ. ಹೋದ ಕೂಡಲೇ ಇಬ್ಬರು ಹೋದರು. ಇಬ್ಬರು ಹೋಗಿ ನೋಡ್ತಾರೆ, ಇಲ್ಲಿ ವಜ್ರ ಇಲ್ಲ. ಏನಾಗಿದೆ ಅಂದರೆ ಅನೇಕ ಬಳ್ಳಿಗಳು ಬೆಳೆದುಬಿಟ್ಟವಂತಲ್ಲಿ. ನೋಡ್ತಾರೆ ಏನು ಅಂತ, ಆ ಬಳ್ಳಿಗಳನ್ನು ನೋಡಿದರೆ ಆ ಬಳ್ಳಿಯಲ್ಲೇ ವಜ್ರ ಬಿಡ್ತಿದ್ದಾವಂತೆ. ವಜ್ರದ ಬಳ್ಳಿ ಬಿಡಿಸ್ಬಿಟ್ಟಿದ್ದಂತೆ ಕೃಷ್ಣ. ಆಮೇಲೆ ಇವು ಏನು ಅಂದರೆ ಆ ವಜ್ರವನ್ನು ಒಂದೊಂದು ಕಿತ್ತಿದ್ರೆ ಅದೇ ಜಾಗದಲ್ಲಿ ಇನ್ನೂ 10 ವಜ್ರ ಬಂದು ಕೊಡ್ತಿದ್ವಂತೆ. ಹಿಂಗೆ ಕಿತ್ತಿದ್ದ. ಈಗ ಅವನಿಗೆ ಹೇಳಿದನಂತೆ ಯಶೋದೆಗೆ, ಅಮ್ಮ 10 ಕೊಡ ಕೊಡ್ಲಿಕ್ಕೆ ಹೇಳಿದ್ದ ಅವನು, 10 ಅಲ್ಲ 1,00,000 ಕೊಡ ಕೊಡಬೇಕಾರೆ ನೀನು ಅಂತನ್ನಂತೆ. ಅಂತೂ ಹಿಂಗೆ ಮಾಡಿ ಕೃಷ್ಣ ಆ ರಾಧೆಯನ್ನು ಮದುವೆ ಮಾಡಿಕೊಂಡ ಅಂತನ್ನುವಂಥ ಕಥೆ ಪುರಾಣಾಂತರದಲ್ಲಿ ಬರ್ತದೆ. ಇದೆಲ್ಲವೂ ಕೂಡ ಹೀಗೆ. ಹೌದು, ನೋಡ್ರಿ, ಅದಕ್ಕೆ ಪ್ರಾಚೀನರು ಇರಬೇಕು ಅನ್ನೋದು. ಹಾಗೆ ಅಂತೂ ಈ ಕೃಷ್ಣ ಪರಮಾತ್ಮ ಈ ನೀಲಾದೇವಿಯನ್ನು ಆವಾಗಲೇ ವಿವಾಹ ಮಾಡಿಕೊಂಡ ಅಂತ. ನೀಲಾದೇವಿ ವಿವಾಹ ಆಗತ್ತೆ. ನೀಲೇ ವಿವಾಹ ಆದ ನಂತರ ಆಮೇಲೆ ಮುಂದೆ ಆಗಬೇಕಾದ್ರೆ ಒಬ್ಬ ಅಸುರ, ಧೇನುಕಾಸುರ ಅಂತ. ತತ್ರಾತ ಕೃಷ್ಣಮವದನ್ ಸಬಲಂ ವಯಸ್ಯಾಹ ಪಕ್ವಾನಿ ತಾಲಸುಫಲಾನ್ಯನುಭೋಜಯೇತಿ. ಬಲರಾಮ ಮತ್ತು ಕೃಷ್ಣ ಎಲ್ಲರೂ ಕೂಡ ಆಟ ಆಡ್ತಾ ಇದ್ದರಂತೆ. ಆವಾಗೊಬ್ಬ ಧೇನುಕಾಸುರ ಅಂತ ಒಬ್ಬ ಅಸುರ ಬಂದಿದ್ದ. ಅವನು ಬಂದದ್ದು ಕತ್ತೆ ರೂಪದಲ್ಲಿ ಬಂದಿದ್ದಂತೆ. ಆ ಕತ್ತೆ ರೂಪದಲ್ಲಿ ಬಂದಾಗ ಅತ್ಯಂತ ಕ್ರೂರ ಅವನು. ಆ ಕ್ರೂರನಾದಂಥ ಅವನು ಬಲರಾಮನನ್ನು ಹಿಂಭಾಗದಿಂದ ಒದಿತಿದ್ದಂತೆ. ಹಿಂಭಾಗದಿಂದ ಒದಿಲಿಕ್ಕೆ ಅಂತ ಬಂದಾಗ ಆ ಧೇನುಕ ಏನಿದ್ದ ಅಂದರೆ ಆ ಕತ್ತೆ, ಅದರ 2 ಕಾಲನ್ನು ಹಿಂಭಾಗದಿಂದ 2 ಕಾಲನ್ನು ಹಿಡ್ಕೊಂಡ್ಬಿಟ್ನಂತೆ ಈ ಬಲರಾಮ. ಹಿಡ್ಕೊಂಡು ಗರ 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 ತಿರುಗಿಸಿ ಒಂದು ಸರ್ತಿ ಮೇಲೆ ವೃಕ್ಷಕ್ಕೆ ಹಾಕಿದ್ನಂತೆ. ಮೇಲೆ ಎಸೆದ್ರೆ ಅದು ಅನೇಕ ತಾಳೆ ಮರಗಳ ತೋಪಿತ್ತಂತೆ. ಆ ತೋಪಿನಲ್ಲೆಲ್ಲ ಕಡೆಯಲ್ಲೂ ಕೂಡ ತಿರುಗಿ ಆ ಕರ್ಕಶ ಧ್ವನಿಯನ್ನು ಮಾಡಿಕೊಂಡು ಕೆಳಗೆ ಬಿದ್ದ, ಸತ್ತನಂತೆ ಒಂದು ಸರ್ತಿ. ಹೀಗೆ ಅವನನ್ನು ಬಲರಾಮ ದೇವರು ಸಂಹಾರ ಮಾಡಿದ್ರಂತೆ. ಬಲರಾಮ ದೇವರು ಆಮೇಲೆ ಅದಾದ ನಂತರ ಮುಂದೆ ಆಗಬೇಕಾದ್ರೆ ಅವನಿಗೇನು ಅಂದರೆ ಗಣಪತಿ ದೇವರು ವರ ಇತ್ತು ಅಂತ ಹೇಳುತ್ತಾರೆ. ಈ ಧೇನುಕಾಸುರನಿಗೆ ಗಣಪತಿ ದೇವರ ವರ ಇತ್ತಂತೆ. ಕತ್ತೆ ರೂಪದಲ್ಲಿದ್ದು ಇಂಥದ್ದೆಲ್ಲ ತಾಳೆ ಹಣ್ಣನ್ನು ತಿನ್ನುವವರಿಗೆಲ್ಲ ಪೀಡೆ ಕೊಡುವಂಥ ಇದೆಲ್ಲ ಇತ್ತು. ಇವನನ್ನು ಸಂಹಾರ. ಆಮೇಲೆ ಪ್ರಲಂಬಾಸುರ ಅಂತ ಒಬ್ಬ ಅಸುರ ಬರ್ತಾನೆ. ಆ ಪ್ರಲಂಬಾಸುರ ಅನ್ನುವಂಥವನು ಅವನು ಕೂಡ ಕಂಸನೇ ಕಳಿಸಿಕೊಟ್ಟಿದ್ದಂತೆ. ಆಗ ಅವನೇನು ಮಾಡಿದ ಅಂತಂದರೆ ಈ ಬಲರಾಮನ ಬಳಿಗೆ ಬಂದು ಬಲರಾಮನನ್ನೇ ಹೊತ್ಕೊಂಡು ಹೋದನಂತೆ. ಏನು ಅಂದರೆ ಒಂದು ಆಟ ಆಡ್ತಾ ಇದ್ರಂತೆ. 2 ತಂಡ ಮಾಡಿದ್ರಂತೆ. ಆ ಕಡೆ ಒಂದು ತಂಡ, ಈ ಕಬಡ್ಡಿ ಗಿಬ್ಬಡ್ಡಿ ಆಡ್ಬೇಕಾದ್ರೆ 2 ತಂಡ ಮಾಡ್ತಾರಲ್ಲ, ಹಾಗೆ 2 ತಂಡ ಮಾಡಿದ್ರಂತೆ. ಆಟ ಆಡ್ತಾ ಇದ್ದಾಗ ಅದರಲ್ಲಿ ಯಾರು ಗೆಲ್ತಾರಲ್ವ, ಗೆದ್ದವರು ಏನು ಮಾಡಬೇಕಂತೆ, ಗೆದ್ದವರನ್ನು ಸೋತವರು ಹೊತ್ತುಕೊಂಡು ಭುಜದ ಮೇಲೆ ಹೊತ್ತುಕೊಂಡು ದೂರದ ತನಕ ಹೋಗಿ ಒಂದು ವೃಕ್ಷವನ್ನು ಮುಟ್ಟಿ ಬರಬೇಕು ಅಂತ. ಒಮ್ಮೆ ಏನಾಯಿತು ಅಂದರೆ ಈ ಕೃಷ್ಣನ ಪಕ್ಷದವರೆಲ್ಲ
ಗೆದ್ದಾಗ ಆಗ ಈ ಪರಾಜಿತನಾಗಿರುವಂಥ ಬಲರಾಮನ ಪಕ್ಷ ಇತ್ತಂತೆ. ಆ ಬಲರಾಮನನ್ನೇ ಏನು ಮಾಡಿಬಿಟ್ಟು, ನಿಜವಾಗಲೂ ಕೂಡ ಬಲರಾಮ ಅವ್ರನ್ನ ಹೊತ್ಕೋಬೇಕು, ಆದರೆ ಇವನೇನು ಮಾಡಿದ ದೈತ್ಯ ಅಂದರೆ ಕೃಷ್ಣನ ಪಕ್ಷದಲ್ಲಿ ಸೇರಿಕೊಂಡು ಆ ಬಲರಾಮನ್ನೇ ಭುಜದ ಮೇಲೆ ಹಾಕ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ನಂತ. ಓಡ್ಲಿಕ್ಕೆ ಶುರು ಮಾಡಿದಾಗ ಇನ್ನೇನು ಹೋಗ್ತಾ ಇದ್ದಾನೆ ಅನ್ನಬೇಕಾದ್ರೆ ಬೀತೇನ ರೋಹಿಣಿ ಸುತೇನ ಹರಿಸ್ತುತೋಸೌ ಸ್ವಾವಿಷ್ಟತಾಂ ಉಪದಿದೇಶ ಬಲಾಭಿಪೂರ್ತ್ಯೈ. ಆಗ ಕೃಷ್ಣ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ನಂತೆ. ಕೃಷ್ಣ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡು ಅಂತ ಅವನ ನಾಮಸ್ಮರಣೆ ಮಾಡಿದ ಕೂಡಲೇ ಭಗವಂತ ಅವನೊಳಗೆ ಒಂದು ರೂಪ ಇದೆ ಭಗವಂತನದ್ದು, ಎರಡು. ಭಗವಂತನಿಗೆ ಶುಕ್ಲಕೇಶ ಮತ್ತು ಕೃಷ್ಣಕೇಶ ಅಂತ ಎರಡು ರೂಪಗಳು ಪರಮಾತ್ಮನದ್ದು. ಅವನ ಒಳಗೆ ಆವಿಷ್ಟನಾದ, ಇನ್ನೊಂದು ರೂಪದಿಂದ ತಾನೇ ಬಂದು ಅವನ ಸಂಹಾರವನ್ನು, ಪ್ರಲಂಬಾಸುರನ ಸಂಹಾರವನ್ನು ಮಾಡುತ್ತಾನೆ. ಅವನ ಸಂಹಾರವನ್ನು ಮಾಡಿದ. ಆಮೇಲೆ ಮುಂದೆ ಈ ಕಾಡಲ್ಲಿ ಇನ್ನೊಂದು ಸರ್ತಿ ಕಾಡ್ಗಿಚ್ಚು ಬರ್ತದೆ. ಆ ಕಾಡ್ಗಿಚ್ಚನ್ನು ಕೂಡ ಪ್ರಲಂಬಾಸುರ ಸತ್ತಾದ ನಂತರ ಆಗ ಎಲ್ಲ ಕಡೆ ಕಾಡ್ಗಿಚ್ಚು ಬಂತು. ಕಾಡ್ಗಿಚ್ಚನ್ನು ಕೂಡ ಭಗವಂತ ಇನ್ನೊಂದು ಸರ್ತಿ ನುಂಗಿದ್ನಂತೆ ಪರಮಾತ್ಮ. ಆಮೇಲೆ ಇನ್ನೊಂದು ಸರ್ತಿ ಏನಾಯಿತಂತೆ, ಕೃಷ್ಣ ಅವನು ಎಲ್ಲರ ಜೊತೆಗೂ ಕೂಡ ದನ ಕಾಯಲಿಕ್ಕೆ ಅಂತ ಬಂದಾಗ ಆವತ್ತೊಂದು ಸತ್ರಯಾಗ ನಡೀತಾ ಇತ್ತು ಬ್ರಾಹ್ಮಣರದೆಲ್ಲ. ಇವನು ಊಟಕ್ಕೆ ಬುತ್ತಿ ತೊಗೊಂಡು ಹೋಗಿರಲಿಲ್ಲ. ಆಗ ಸರಿಯಾಗಿ ಎಲ್ಲರೂ ಕೂಡ ಹುಡುಗರೆಲ್ಲ ಹಸಿವೆ ಆಗ್ತಿದೆ, ಕೃಷ್ಣ ಊಟ ಬೇಕು ಅಂದ ಕೂಡಲೇ ಆಗ ಎಲ್ಲರೂ ಹೇಳಿದ ಕೃಷ್ಣ ಅಲ್ಲೆಲ್ಲ ಇರ್ತದೆ, ಬ್ರಾಹ್ಮಣರನ್ನು ಹೋಗಿ ಕೇಳಿಸ್ಕೊಂಬರ್ರಿ ಅಂತ. ಹೋಗಿ ಕೇಳಿದರೆ ಬ್ರಾಹ್ಮಣರೆಲ್ಲ ಬೈದು ಕಳಿಸಿದ್ರಂತೆ, ಕೊಡೋದಿಲ್ಲ ನಾವು ಅಂತಂದರು. ಅಂದು ಕೂಡಲೇ ಆಗ ಬ್ರಾಹ್ಮಣರ ಹೆಂಡಂದ್ರ ಹತ್ರ ಹೋಗ್ರಿ ಅಂತಂದ ಕೃಷ್ಣ. ಆಯಿತು ಅಂತ ಹೋದ್ರಂತೆ. ಹೋಗಿ ಅವರೆಲ್ಲರೂ ಕೂಡ ಕೇಳಿದ್ರಂತೆ. ಕೇಳಿದ ಕೂಡಲೇ ಅವರೇ ಹೊತ್ಕೊಂಡ್ಬಂದ್ರಂತೆ. ಕೃಷ್ಣ ಇರೋ ಜಾಗಕ್ಕೇ ಅಡಿಗೆಗಳನ್ನು, ಕೃಷ್ಣನಿಗೆ ನೈವೇದ್ಯ ಮಾಡುವಂಥ ಯೋಗ ಬಂತಲ್ಲ ನಮಗೆ ಅಂತ ಎಲ್ಲ ಸಂತೋಷದಿಂದ ಬಂದ್ರಂತೆ. ತತ್ರೈಕಾ ವಿಧೃತಾ ಭರ್ತ್ರ ಭಗವಂತಂ ಯಥಾಶ್ರುತಂ. ಭಾಗವತದಲ್ಲಿ ಮಾತ್ರ ಒಂದು ಮಾತು ಹೇಳುತ್ತಾರೆ. ಅದರಲ್ಲಿ ಏನಾಗಿಬಿಡುತ್ತಂತೆ, ಒಬ್ಬ ಗೋಪಿಗೆ ಮಾತ್ರ ಊಟ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲಂತೆ. ಬ್ರಾಹ್ಮಣ ಹುಡುಗಿಗೆ ಮದುವೆ ಆಗಿತ್ತು, ಗಂಡ ಬಂದು ತಡೆದ್ಬಿಟ್ನಂತೆ. ಗಂಡ ತಡೆದದ್ದಕ್ಕೆ ಎಷ್ಟು ಅಂತಂದರೆ ಕೃಷ್ಣನ ಮೇಲೆ ಭಕ್ತಿ ಅವಳಿಗೆ ಅಂತಂದರೆ ಅವಳು ಏನು ಮಾಡಿದ್ಲಂತೆ, ಆತ್ಮಹತ್ಯೆ ಮಾಡಿಕೊಂಡಂತೆ. ಕೃಷ್ಣನಿಗೆ ನೈವೇದ್ಯ ಮಾಡಲಿಕ್ಕೆ ಆಗದೇ ಇರುವಂಥ ನನ್ನ ಜನ್ಮವೇ ವ್ಯರ್ಥ, ಆದ್ದರಿಂದ ಕೃಷ್ಣನಿಗೆ ನೈವೇದ್ಯ ಮಾಡದಿರುವ ಜನ್ಮವೇ ಬೇಡ ನನಗೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಇದು ಭಾಗವತದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಈ ರೀತಿಯಲ್ಲಿ ಪರಮಾತ್ಮ ಅಂದರೆ ಬ್ರಾಹ್ಮಣರೆಲ್ಲರೂ ಕೂಡ ಅವ್ರಿಗೆ ಗೊತ್ತಿತ್ತು ಕೃಷ್ಣ ಅಂದರೆ ಭಗವಂತ ಅಂತಲೇ ಗೊತ್ತಿದ್ದರೂ ಕೂಡ ಇದನ್ನೆಲ್ಲ ನಟನೆ ಮಾಡಿದ್ರಂಥವರೆಲ್ಲ. ಯಾಕೆಂದರೆ ಬೇರೆಯವರಿಗೆಲ್ಲರಿಗೂ ಕೂಡ ಅಸುರರಿಗೆ ಮೋಹ ಬರಲಿ, ಕೃಷ್ಣ ದೇವರಲ್ಲ ಅಂತ ಅನ್ನಿಸ್ಲಿ ಅಂತ ಮೋಹ ಬರಲಿ ಅನ್ನೋದಕ್ಕೋಸ್ಕರ ಮಾಡಿದ್ದು ಅಷ್ಟೇ ಹೊರತು ಇನ್ನೇನು ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಆಮೇಲೆ ಎಲ್ಲರಿಗೂ ಕೂಡ ಹೋಗಿ ಕೃಷ್ಣನಿಗೆ ಹಾಕಿ ಭೋಜನವನ್ನು ಮಾಡಿಸಿದ್ರಂತೆ. ಎಂಥ ಭೋಜನ ಅಂತೀರಿ, ವೈಭವದ ಭೋಜನ ಅಂತ ಹೇಳುತ್ತಾರೆ. ಅನೇಕ ಪದಾರ್ಥಗಳನ್ನೆಲ್ಲ ಮಾಡ್ಕೊಂಡು ಬಾಳೆ ಎಲೆ, ನೀರು ಗೀರು ಎಲ್ಲ ಹೊತ್ಕೊಂಡೇ ಹೋಗಿದ್ರಂತೆ. ಅವನಿದ್ದ ಜಾಗಕ್ಕೆ ಹೋಗಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣಮಸ್ತು ಇಂದಿರಾರಮಣ ಗೋವಿಂದ ಅಂದ್ರೆ ಒಂದು ಸರ್ತಿ ಎಲ್ಲ ಹುಡುಗರು ಊಟ ಮಾಡಿದ್ರು. ನೋಡಿ ಎಷ್ಟು ಆನಂದಪಟ್ಟರು ಅಂತಂದರೆ, ದೇವರೇ ಕೃಷ್ಣ ನಿನ್ನನ್ನು ನಂಬಿ ಬಂದಿದ್ವೋ ಏನೂ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ, ಎಷ್ಟು ವೈಭವದ ಊಟ ಮಾಡಿಸಿದೆಯಲ್ಲೋ ನಮಗೆ. ಎಷ್ಟು ವೈಭವ ಅಂತಂದರೆ ಒದ್ದಾಡಿ ಹೋಗಿದ್ವಿ ನಾವು, ಏನು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಸಾಯಂಕಾಲ ಆಗ್ತಾ ಹೋಗಿತ್ತು, ಇನ್ನೂ ಊಟ ಆಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಅದಕ್ಕೇನು ಹೆದರಬೇಡ್ರಿ, ಹುಬ್ಬಳ್ಳಿ ಮಂದಿನೂ ಸಾಯಂಕಾಲ 5 ಗಂಟೆಗೆ ಹಾಕ್ತಿರ್ತಾರೆ ಕೆಲವೊಮ್ಮೆ, ಒಂದು ದಿವ್ಸ ಮಾಡಿರಿ ಅಂತಂದರು. ಅದಕ್ಕೆ ಆಯಿತು ಅಂಥೇಳಿ ಎಲ್ಲರೂ ಕೂಡ ಸಾಯಂಕಾಲದ ಹೊತ್ತಿಗೆ ಊಟ ಮಾಡಿದರು. ಅವ್ರು ಹೇಳಿದ್ರಂತೆ, ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನು, ವ್ಯಂಜನ ಮೊದಲಾದ ನಾನಾ ಸುಭಕ್ಷವ ಭುಂಜಿಸುವುದು ಮತ್ತೇನು. ಇದೆಲ್ಲ ಯಾರಿಂದ ಆದದ್ದು ಅಂದರೆ ನಿನ್ನ ಅನುಗ್ರಹ, ನಿನ್ನ ನಂಬಿ ಬಂದ್ವಲ್ಲೋ ಕೃಷ್ಣ. ಆದ್ದರಿಂದ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ದೇವರ ಅನುಗ್ರಹ ಇತ್ತು ಅಂದರೆ ಎಲ್ಲಿ ಏನು ಬೇಕಾದರೂ ಸಿಗತ್ತೆ. ಹೀಗೆ ಕೃಷ್ಣ ಪರಮಾತ್ಮ ಆ ವಿಪ್ರಪತ್ನಿಯರಿಗೆಲ್ಲರಿಗೂ ಕೂಡ ಭಾಗ್ಯ ಕೊಟ್ಟನಂತೆ. ಈ ಊಟ ಮಾಡಿದ್ದು ಕೃಷ್ಣ, ಆದರೆ ಮನೆಗೆ ಹೋದ ಕೂಡಲೇ ಗಂಡಂದರೆಲ್ಲ ತೇಗಿದ್ರಂತೆ. ಆನಂದ ಆಗಿ ಹೋಗಿತ್ತು ಅವ್ರು, ನಮ್ಮ ಊಟ ಆಯಿತು ಇನ್ನೇನು ಬೇಡ ಅಂದ್ರಂತ. ಹೀಗೆ ಅನುಗ್ರಹವನ್ನು ಮಾಡಿದ ಕೃಷ್ಣ ಅಂತ ಈ ಕಥೆಯು ಬಂದಿದೆ. ಆಮೇಲೆ
ಇಂದ್ರನಿಗೆ ಪೂಜೆ ಬೇಡ ಅಂತ ಅವನು ಮಳೆ ಬರಿಸಿದಾಗ ಗೋವರ್ಧನಗಿರಿಯನ್ನು ಎತ್ತಿ ಪರಮಾತ್ಮ ಗೋವರ್ಧನೋದ್ಧಾರಕ ಅಂತ ಕರೆಸಿಕೊಂಡ ದೇವರು. ಹೀಗೆ ಗೋವರ್ಧನೋದ್ಧಾರಕನಾಗಿ ನಿಂತ ಭಗವಂತ. ಆಗ ಇಂದ್ರನಿಗೆ ಗೊತ್ತಾಯಿತು ನಾನು ಅಪರಾಧ ಮಾಡಿದ್ದೀನಿ ಅಂತ ಗೊತ್ತಾಗಿ ಇಂದ್ರ ಬರ್ತಾನೆ. ಇಂದ್ರ ಬಂದು ಕೇಳ್ಕೊಳ್ತಾನೆ ನನ್ನಿಂದ ತಪ್ಪಾಯಿತು ಕೃಷ್ಣ ಅಂತ. ಆಗ ದೇವಲೋಕದಿಂದ ಅಮೃತವನ್ನು ತನ್ನಂತೆ ದೇವರಿಗೆ ಅಭಿಷೇಕ ಮಾಡಿದ್ನಂತೆ. ಆವಾಗಲೇ ಅದನ್ನು ಗೋವಿಂದ ಪಟ್ಟಾಭಿಷೇಕ ಅಂತ ಹೇಳುತ್ತಾರೆ. ಗೋವಿಂದ ಅಂದರೆ ಗೋವಿಂದ ಗೋವಿಂದ ಅನ್ನುವಂಥ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅವನಿಗೆ ಅಭಿಷೇಕವನ್ನು ಮಾಡಿದ್ನಂತೆ. ಅಂದರೆ ದೇವರ ವಿಷಯದಲ್ಲಿ ಏನಾದರೂ ಅಪರಾಧವನ್ನು ಮಾಡಿದ್ವಿ ಅಂತಾದರೆ ನಾವು ಆಗ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ದ್ವಾದಶಿ ತಿಥಿ ಎಂದು ಬೆಳಗಿನ ಜಾವದಲ್ಲಿ ಸಾಳಗ್ರಾಮಕ್ಕೆ ದಧಿ ಅಭಿಷೇಕವನ್ನು ಮಾಡಬೇಕಂತೆ. ಮೊಸರಿನ ಅಭಿಷೇಕವನ್ನು ಮಾಡಿದ್ವಿ ಅಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವನು ಅಮೃತದ ಅಭಿಷೇಕವನ್ನು ಮಾಡಿದ. ಅಮೃತದ ಅಭಿಷೇಕವನ್ನು ಮಾಡುವಾಗ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ, ಅದರಲ್ಲೂ ಕೂಡ ಏನೇನು ಪಾಪ ಮಾಡಿರ್ತೀವಲ್ಲ ಎಲ್ಲ ಪಾಪಗಳು ಕೂಡ 3 ನಾಮಸ್ಮರಣೆಯಿಂದ ಪರಿಹಾರ ಆಗುತ್ತಂತೆ. ಅಚ್ಯುತ, ಅನಂತ, ಗೋವಿಂದ ಅಂತ. ಅಚ್ಯುತೇತಿ ಮನಃಪೂತಂ ಅಂತ ಹೇಳುತ್ತಾರೆ. ಅಚ್ಯುತ ಅಂತ ನಾಮಸ್ಮರಣೆ ಮಾಡಿದರೆ ಸಾಕು, ಮನಸ್ಸಿನಿಂದ ಮಾಡಿದಂಥ ದೋಷಗಳೆಲ್ಲ ಪರಿಹಾರ ಆಗ್ತದಂತೆ. ಇನ್ನು ಅಚ್ಯುತ ಅನಂತ ಅಂತ ಹೇಳಿದರೆ ಆಗ ದೇಹದಿಂದ ಮಾಡಿದ ಪಾಪ. ಗೋವಿಂದ ಅಂದಾಗ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತಂತೆ. ಆದ್ದರಿಂದ ತುತ್ತು ತುತ್ತಿಗೆ ಗೋವಿಂದ ಎನ್ನಿ ಅಂತ ಹೇಳುತ್ತಾರೆ. ಒಂದೊಂದು ತುತ್ತು ತಿನ್ನುವಾಗಲೂ ಕೂಡ ಗೋವಿಂದನ ನಾಮಸ್ಮರಣೆ ಮಾಡಿರಿ. ಯಾಕೆ ಅಂತ ಹೇಳಿದರೆ ನಾವು ತಿನ್ನುವಾಗ ಏನೇನು ತಿಂತಿರ್ತೀವೋ ಗೊತ್ತಿಲ್ಲ. ನಿತ್ಯ ವೈಶ್ವದೇವ ಅಂತೂ ಇಲ್ಲವೇ ಇಲ್ಲ, ಏನೂ ಇರೋದಿಲ್ಲ. ಆದ್ದರಿಂದ ಪಂಚಸೂನಗಳೆಲ್ಲವೂ ಕೂಡ ಬರ್ತಿರ್ತವೆ. ಅದು ಎಲ್ಲದರ ಪಾಪ ಎನ್ನುವಂಥದ್ದು ಪರಿಹಾರ ಆಗೋದಕ್ಕೋಸ್ಕರವಾದರೂ ಕೂಡ ತುತ್ತು ತುತ್ತಿಗೆ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆಯನ್ನು ಮಾಡಿಕೊಂಡು ಊಟವನ್ನು ಮಾಡಬೇಕು ಅಂತ. ಅದಕ್ಕೋಸ್ಕರ ಇವನು ಗೋವಿಂದ ಅನ್ನುವಂಥ ನಾಮಸ್ಮರಣೆಯಿಂದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಂತೆ ಭಗವಂತ. ಆಮೇಲೆ ಭಗವಂತ ಗೋಪಿಕಾ ಸ್ತ್ರೀಯರೊಡನೆ ಅವರ ಜೊತೆಗೆಲ್ಲ ವಿಹಾರವನ್ನು ಮಾಡ್ತಾನೆ ಪರಮಾತ್ಮ. ಆಮೇಲೆ ಮುಂದೆ ಆಗಬೇಕಾದ್ರೆ ಒಬ್ಬ ಶಿವನ ಅನುಗ್ರಹದಿಂದಾಗಿ ಒಬ್ಬ ಯಕ್ಷನಿಗೆ ರಕ್ಷಣೆ ಉಂಟು ಮಾಡಲಿಕ್ಕೋಸ್ಕರವಾಗಿ ಕುಬೇರನಿಂದಾಗಿ ಶಾಪಗ್ರಸ್ತನಾಗಿ ಬಂದಿದ್ದಂತೆ. ಅವನು ಮಹಾಬಲಿಷ್ಠ, ಆದರೆ ಕುಬೇರನಿಗೆ ಸೇವಕ ಅವನು ನಿಜವಾಗಲೂ ಕೂಡ. ಅವನೇ ಏನಾಗಿದ್ದ ಅಂದರೆ ಶಾಪಗ್ರಸ್ತನಾಗಿ ಶಂಖಚೂಡ ಅನ್ನುವಂಥ ಹೆಸರಿನಿಂದಾಗಿ ಬಂದಿದ್ದಂಥವನು, ರಾಕ್ಷಸನಂತೆ. ಆ ರಾಕ್ಷಸನನ್ನು ಕೂಡ ಅವನು ಗೋಪಿಯರನ್ನೆಲ್ಲ ಎತ್ಕೊಂಡು ಹೋಗ್ತಿದ್ದಂತೆ, ಗೋಪಿಕಾ ಸ್ತ್ರೀಯರನ್ನು. ಅಂಥವನನ್ನು ಕೂಡ ಭಗವಂತ ಒಂದು ಸರ್ತಿ ಹೊಡೆದು ಅವನ ಸಂಹಾರವನ್ನು ಕೂಡ ಮಾಡಿದ ಅಂತ. ಇನ್ನೊಬ್ಬ ಎತ್ತಿನ ರೂಪದಲ್ಲಿ ಬಂದಿದ್ದ, ಅವನ ಹೆಸರು ಅರಿಷ್ಟಾಸುರ ಅಂತ. ಆ ಅರಿಷ್ಟಾಸುರನನ್ನು ಕೂಡ ಅವನಿಗೂ ಕೂಡ ರುದ್ರದೇವರ ವರ ಇತ್ತು, ಅವನನ್ನು ಕೂಡ ಸಂಹಾರ ಮಾಡಿದ್ದಂತೆ ಭಗವಂತ. ಇನ್ನೊಂದು ಕುದುರೆ ರೂಪದಲ್ಲಿ ಬಂದಿದ್ದಂತೊಬ್ಬ, ಅವನ ಹೆಸರು ಕೇಶಿ ಅಂತ ಹೆಸರು, ಕೇಶಿ. ಆ ಕೇಶಿ ಎನ್ನುವಂಥ ಅಸುರ, ಅವನನ್ನು ಕೂಡ ಭಗವಂತ ಸಂಹಾರ ಮಾಡುತ್ತಾನೆ. ಆಮೇಲೆ ಮತ್ತೊಬ್ಬನಾಗಬೇಕಾದ್ರೆ ಮಯಾಸುರನ ಮಗ ವ್ಯೋಮಾಸುರ ಅಂತ ಹೆಸರು ಅವನಿಗೆ, ಮಯಾಸುರನು. ಅವನು ಬ್ರಹ್ಮದೇವರ ಅನುಗ್ರಹ ಇತ್ತವನಿಗೆ, ಅವನನ್ನು ಕೂಡ ಭಗವಂತ ಪರಮಾತ್ಮ ಅವನನ್ನು ಸಂಹಾರವನ್ನು ಮಾಡುತ್ತಾನೆ. ಹೀಗೆ ಇಷ್ಟೆಲ್ಲ ಆದ ನಂತರ ಆಮೇಲೆ ಈ ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಕೃಷ್ಣ ಪರಮಾತ್ಮನನ್ನು ನೀನು ಒಂದು ಸ್ಪರ್ಧೆ, ಬಿಲ್ಲಿನ ಪೂಜೆ ಇದೆ, ಅದಕ್ಕೆ ಬರಬೇಕು ಅಂತ ಕಂಸ ಕರೆದಿದ್ದಾನೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಆಯಿತು ಅಂತ ಅಕ್ರೂರನ ಜೊತೆಗೆ ಹೊರಟ ನಂತರ ದಾರಿಯಲ್ಲಿ ಅವನಿಗೆ ವಿಶ್ವರೂಪ ದರ್ಶನವನ್ನು ಮಾಡ್ತಾನೆ. ಅನಂತ ಪದ್ಮನಾಭನ ದರ್ಶನ, ಆ ದರ್ಶನ ಆಗ್ತದೆ. ಆ ದರ್ಶನ ಆದ ನಂತರ ಅಲ್ಲಿಗೆ ಹೋದ ಮೇಲೆ ಮೊದಲಿಗೆ ಒಬ್ಬ ಅಗಸ ಇರ್ತಾನೆ, ಅವನಿಂದ ಬಟ್ಟೆ ಕೇಳ್ತಾನೆ, ಕೊಡಲಿಲ್ಲ, ಕೊಂದ ಹಾಕಿದ ಅವನನ್ನು, ಆ ಅಗಸನನ್ನು ಕೊಂದ. ಆಮೇಲೆ ಕ್ಷೌರಿಕನ ಹತ್ರ ಹೋಗಿ ಕ್ಷೌರ ಮಾಡಿಸ್ಕೊಳ್ತಾನೆ ಪರಮಾತ್ಮ. ಆಮೇಲೆ ದೇವರಿಗೆ ತ್ರಿವಕ್ರೆ ಅಂತ ಒಬ್ಬಳು ಸಿಗ್ತಾಳೆ. ಆ ತ್ರಿವಕ್ರೆ ಗಂಧವನ್ನು ತೆಗೆದಿರ್ತಾಳೆ ಕಂಸನಿಗಾಗಿ. ಆದರೆ ಕೃಷ್ಣನ್ ನೋಡಿ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿದ್ಲಂತೆ. ಅವಳಿಗೆ ಅನುಗ್ರಹ ಮಾಡಿದ, ಅವಳನ್ನೇ ಮದುವೆ ಮಾಡಿಕೊಳ್ತಾನೆ ಮುಂದೆ ಪರಮಾತ್ಮ. ಆಮೇಲೆ ಹೋಗಿ ಶಿವಧನಸ್ಸನ್ನು ಭಂಗ ಮಾಡುತ್ತಾನೆ. ಆಗಲೇ ಕಂಸನಿಗೆ ಭಯ ಆಯ್ತು ಅವನಿಗೊಂದು ಸರ್ತಿ. ಇಷ್ಟೆಲ್ಲ ಆದ ನಂತರ ಆ ಕಂಸನನ್ನು ಹೋಗಿ ಅವನ ಮನೆಯಲ್ಲಿ ಒಂದು ಆನೆ ಇತ್ತು, ಕುವಲಯಾಪೀಡ ಅಂತ. ಆ ಕುವಲಯಾಪೀಡ ಎನ್ನುವಂಥ ಆನೆಯನ್ನು ಕೂಡ ಸಂಹಾರವನ್ನು ಮಾಡಿದಂತೆ ಭಗವಂತ. ಅದಾದ ನಂತರ ಮುಂದೆ ಹೋಗಬೇಕಾದ್ರೆ ಒಂದು ಮುಷ್ಟಿಕಾಸುರ, ಚಾಣೂರ ಅಂತಿಬ್ಬರು ದೈತ್ಯರು, ಒಳ್ಳೆ ಮಲ್ಲಯುದ್ಧದಲ್ಲಿ ಭಾರೀ ಬಲಿಷ್ಠರಂತೆ. ಅವರಿಬ್ಬರನ್ನು ಕೂಡ ಜುಟ್ಟು ಹಿಡಿದು ನೆಲಕ್ಕೆ ಹೊಡೆದು ಅವ್ರನ್ನ ಕೊಲ್ತಾನಂತೆ ಪರಮಾತ್ಮ. ಹೀಗೆ ಮುಷ್ಟಿಕಾಸುರನ ಸಂಹಾರ, ಕಂಸನ ಸೈನ್ಯವನ್ನೆಲ್ಲ ನಾಶ ಮಾಡಿದಂತೆ ಭಗವಂತ. ಇಷ್ಟೆಲ್ಲ ಕಂಸನ ಸೈನ್ಯ ನಾಶ ಮಾಡಿ ಕೊನೆಯಲ್ಲಿ ಇವನೇನಿದ್ದಾನೆ ಕಂಸ, ಆ ಕಂಸನನ್ನು ಕೂಡ ಭಗವಂತ ಸಂಹಾರ ಮಾಡಿದಂತೆ. ಇಡೀ ಏನು ಮಥುರಾ ಪಟ್ಟಣ ಇದೆ
ಆನಂದವನ್ನು ಪಟ್ಟು ಎಲ್ಲರೂ ಕೂಡ ಒಂದು ದೀಪಾವಳಿ ಹಬ್ಬದಂತೆ ಸ್ನಾನ ಮಾಡಿ ಹಬ್ಬವನ್ನು ಆಚರಣೆ ಮಾಡಿದ್ರಂತೊಂದು ಸರ್ತಿ. ಅಷ್ಟು ಅದ್ಭುತವಾಗಿ ಇವ್ರನ್ನೆಲ್ಲ ಸಂಹಾರ ಮಾಡಿದ ಭಗವಂತ. ಇಷ್ಟು ಸಂಹಾರ ಆದ ನಂತರ ಆಮೇಲೆ ಕೃಷ್ಣ ಮತ್ತು ಬಲರಾಮರಿಗಿಬ್ಬರಿಗೂ ಕೂಡ ವಿದ್ಯಾಭ್ಯಾಸ ಆಗಬೇಕು ಅಂತ ಸಾಂದೀಪಿನಿ ಆಚಾರ್ಯ ಗುರುಕುಲಕ್ಕೆ ಕಳಿಸಿದರು. ಉಪನಯನ ಮಾಡಿ ಅವರಿಗೆ ಇನ್ನು ಅಲ್ಲಿ ತನಕ ಆಗಿರಲಿಲ್ಲ. ಆವಾಗ ಸೇನೆ ದ್ವಿಜತ್ವಮುಪಗಮ್ಯ ಮುಮೋಚನಂದಂ, ಆಗ ಅವನಿಗೆ ಉಪನಯನ ಆಯಿತು. ಉಪನಯನ ಆಗಿ ಹೋದ್ರಂತೆ. ಆವಾಗ ಮತ್ತೇನಾಗುತ್ತೆ ಅಂದರೆ ಜರಾಸಂಧ ಬರ್ತಾನೆ ಯುದ್ಧಕ್ಕೆ ಅಂತ ಹೇಳಿಬಿಟ್ಟು ಅನೇಕ ಬಾರಿ ಬರ್ತಾನೆ. 18 ಬಾರಿ ಬಂದಂತೆ. ಅಷ್ಟು ಸರ್ತಿಯೂ ಕೂಡ ಜರಾಸಂಧನನ್ನು ಹೊಡೆದು ಕಳಿಸಿದ್ನೇ ಹೊರತು ಒಂದು ಸರ್ತಿಯೂ ಕೂಡ ಈ ಜರಾಸಂಧನನ್ನು ಕೊಲ್ಲಿಕ್ಕೆ ಹೋಗಲಿಲ್ಲಂತೆ ಅವನನ್ನು. ಯಾಕೆಂದರೆ ಎಷ್ಟು ಸೈನ್ಯ ಬರ್ತದೋ ಬರಲಿ, ಅಂದರೆ ಒಂದರ್ಥದಲ್ಲಿ ಹೇಳಬೇಕು ಅಂದರೆ ಜಾತಕಂಸವದಾರ್ಥಾಯ ಭೂಭಾರ ಹರಣಾಯಚ, ಭೂಮಿಗೆ ಭಾರರಾದವರ ನಾಶಕ್ಕೋಸ್ಕರವೇ ಬಂದದ್ದಾದ್ದರಿಂದ ಈ 18 ಅಕ್ಷೌಹಿಣಿ ಸೈನ್ಯಕ್ಕಿಂತ ದೊಡ್ಡ ಸೈನ್ಯವನ್ನು ತಯಾರು ಮಾಡಿದ್ದ ಅವನು. ಆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ್ನಂತೆ ಭಗವಂತ. ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಮುಂದೆ ಆಗಬೇಕಾದ್ರೆ ಇವನೇನು ಮಾಡ್ತಾನೆ ಅಂದರೆ ಜರಾಸಂಧ ಅವನ ಸೈನ್ಯ ಎಲ್ಲ ಖಾಲಿ ಆಯ್ತಂತೆ. ಅವನ ಸೈನ್ಯ ಎಲ್ಲ ಖಾಲಿ ಆಗಿರಬೇಕಾದ್ರೆ ಆವಾಗ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅವನಿಗೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಮುಂದೆ ಆಗಬೇಕಾದ್ರೆ ಅವನೊಂದು ದೊಡ್ಡ ಸೈನ್ಯ ತರಬೇಕು ಅಂತ ಕಾಲಯವನ ಅಂತ ಒಬ್ಬ ಇರ್ತಾನೆ. ಕಾಲಯವನ ಅಂದರೆ ಇವನು ಗರ್ಗಾಚಾರ್ಯರ ಮಗ. ಗರ್ಗಾಚಾರ್ಯ ಏನು ಮಾಡಿದ್ರಂತೆ, ಅವ್ರಿಗೂ ಒಂದು ದುರ್ಬುದ್ಧಿ ಬಂದಿತ್ತು ಅವರಿಗೆ. ಏನು ಅಂತಂದರೆ ಇವರೆಲ್ಲರೂ ಕೂಡ ಯಾದವರು ಅವ್ರಿಗೆ ತಮಾಷೆ ಮಾಡ್ತಿದ್ರಂತೆ ಗರ್ಗಾಚಾರಿ, ನಿಮಗೆ ಮಕ್ಕಳಾಗಿಲ್ಲ ಅಂತ. ಅದಕ್ಕೆ ಯಾಕೆ ಇಷ್ಟು ತಮಾಷೆ ಮಾಡೋ ಧೈರ್ಯ ಎಲ್ಲಿಂದ ಇವರಿಗೆ ಅಂದರೆ ಇವ್ರ ಹಿಂದೆ ಕೃಷ್ಣ ಇದ್ದಾನೆ ಅಂತ ಧೈರ್ಯ. ಆ ಧೈರ್ಯದಿಂದ ತಮಾಷೆ ಮಾಡ್ತಾರೆ ಅಂತ ಅವ್ರೇನು ಮಾಡಿದ್ರಂತೆ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಒಬ್ಬ ಮಗ ಹುಟ್ಟಬೇಕು. ಅವನೇನಾಗಬೇಕು ಅಂದರೆ ಕೃಷ್ಣನನ್ನು ಕೊಲ್ಲುವವನಾಗಬೇಕು ಅಂತ. ಕೃಷ್ಣನ ಕೊಲ್ಲೋ ಮಗ ಹುಟ್ಟಲಿ ನನಗೆ ಅಂತ ತಪಸ್ಸು ಮಾಡಿದ್ನನು. ಎಂಥ ದುರ್ಬುದ್ಧಿ. ಆ ಕೃಷ್ಣನಿಗೆ ನಾಮಕರಣ ಮಾಡಿದ ಪುರೋಹಿತರವರು ಅವರಿಗೆ ಇಂಥ ಬುದ್ಧಿ ಬಂದು. ಕೆಲವೊಮ್ಮೆ ಬುದ್ಧಿ ಕೆಡ್ತದೆ, ಕಲಿ ಪ್ರವೇಶ ಅಂತಾರಲ್ಲ, ಆಗ್ತಿರ್ತದೆ ಇದೆಲ್ಲ. ಹಾಗಾಗಿ ಅವರಿಗೆ ಮಗ ಹುಟ್ಟಿದ. ಅದು ಯಾರಲ್ಲಿ ಅಂದರೆ ಒಬ್ಬ ಯವನ ಕನ್ಯೆಯನ್ನು ಮದುವೆ ಮಾಡ್ಕೊಳ್ತಾರೆ ಅವರು. ಆ ಯವನ ಕನ್ಯೆಯಲ್ಲಿ ಒಬ್ಬ ಮಗ ಹುಟ್ಟಿದ್ನಂತೆ. ಅವನಿಗೆ ಹೆಸರೇನಿಟ್ರು ಅಂದರೆ ಯವನ ಕನ್ಯೆಯಲ್ಲಿ ಹುಟ್ಟಿದಾದ್ರಿಂದಾಗಿ ಯವನ ಅಂತಲೇ ಹೆಸರು ಅವನಿಗೆ. ಆದರೆ ಹುಟ್ಟಿದ್ಯಾಕೆ ಕೃಷ್ಣನ್ ಕೊಲ್ಲಿಕ್ಕೆ ಅಂತ. ರುದ್ರದೇವರು ವರ ಕೊಟ್ಟರು ಕೃಷ್ಣನ್ ಕೊಲ್ಲೋ ಮಗ ಹುಟ್ಟಲಿ ಅಂತ. ಅದಕ್ಕೆ ಕೃಷ್ಣ ಯಾವಾಗ ಸಿಗ್ತಾನೆ ಅಂತ ಕಾಲ ಪ್ರತೀಕ್ಷೆ ಮಾಡ್ತಿದ್ದಂತೆ. ಆದ್ದರಿಂದ ಅವನಿಗೆ ಕಾಲ ಅಂತ ಹೆಸರು. ಕಾಲ ಇನ್ನೊಂದು ಯವನ ಕನ್ಯೆಯಲ್ಲಿ ಹುಟ್ಟಿದ್ರಿಂದ ಯವನ, ಆದ್ದರಿಂದ ಎರಡೂ ಸೇರಿಸಿ ಅವನಿಗೆ ಕಾಲಯವನ ಅಂತ ಹೆಸರಿಟ್ಟಿದ್ರಂತೆ. ಹೀಗೆ ಕಾಲಯವನ. ಆ ಕಾಲಯವನ ಏನಿದ್ದಾನಲ್ವ ಅವನೇನು ಮಾಡಿದ್ದಂತೆ, ಕೃಷ್ಣನ ಕೊಲ್ಲೋದಕ್ಕೋಸ್ಕರವೇ ಕಾಯ್ತಿದ್ದ. ಈ ಜರಾಸಂಧನ ಸೈನ್ಯ ಎಲ್ಲ ಖಾಲಿ ಆದಾಗ ಆಗ ಕಾಲಯವನನ ಬಳಿಯಲ್ಲಿ ಭಾರೀ ದೊಡ್ಡ ಸೈನ್ಯ ಇದೆ ಅಂತ ಗೊತ್ತಿತ್ತು. ಯಾಕೆಂದರೆ ಅವ್ರ ಸೈನ್ಯ ದೊಡ್ಡದೇ ಆಗ್ತಿರ್ತದೆ ಯಾವಾಗಲೂ ಕೂಡ. ಯವನರು ಅಂತಂದ್ರೆ ಹಾಗೇ ಇರ್ತಾರಲ್ಲ, ಅವರು ಏನು ಅಂದರೆ ಹಿಂದಿಲ್ಲ ಮುಂದಿಲ್ಲ, ಸುಮ್ಮನೆ ಮಕ್ಕಳನ್ನು ಪಡೀತಿರ್ತಾರೆ, ಬೆಳೆಸ್ತಿರ್ತಾವೆ, ಏನು ಮಾಡ್ತಾವೆ ಗೊತ್ತಿಲ್ಲ, ಸುಮ್ಮನೆ ಬೆಳೀತಿರ್ತಾವೆ. ಯವನರೇ ಹಾಗೆ ಅವರು. ಹಾಗೆ ಆ ರೀತಿ ಆದ್ದರಿಂದ ನೀವು ನೋಡಿರ್ಬೇಕಾದ್ರೆ ಇಡೀ ದೇಶದಲ್ಲಿ ಇವತ್ತಿಗೂ ಕೂಡ ಏನು ಅಂತಂದರೆ ಯವನರ ಸಂತಾನವೇ ಜಾಸ್ತಿ. ಯವನರೇ ಎಲ್ಲಿ ಹೋದರೂ ಕೂಡ ಅವ್ರ ದೇಶಗಳೇ ಜಾಸ್ತಿ ಇದ್ದಾವೆ. ಎಲ್ಲರದ್ದು ಕೂಡ ಯವನರೇ ಇದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ. ಹೀಗಾಗಿ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅಂದರೆ ಇವತ್ತೇನು ನಾವು ಹೇಳ್ತೀವಲ್ಲ, ಇವತ್ತೇನು ಈ ದೇಶಗಳೆಲ್ಲ ಏನಿದ್ದಾವೆ, ಈ ಗಾಂಧಾರ ದೇಶ ಅಂತ ಹೇಳಿದರೆ ಅದು ಯವನರ ದೇಶ ಆಗೋಗಿದೆ. ಒಂದು ಕಾಲದಲ್ಲಿ ಗಾಂಧಾರ ದೇಶ ಅಂತಂದರೆ ಅಲ್ಲೆಲ್ಲ ಇದ್ದದ್ದು ಗಾಂಧಾರಿ ಮತ್ತು ಈ ಶಕುನಿ ಇವರೆಲ್ಲ ಇದ್ದರು. ಅಂದರೆ ಅದು ಯಾವುದು ಇವತ್ತು ಯಾವುದು ಗೊತ್ತದು ಅಫ್ಘಾನಿಸ್ತಾನ ಅಂತ ಹೇಳ್ತೀವಿ. ಅಫ್ಘಾನಿಸ್ತಾನ ಅಂತೇನಿದೆ ಅದೆಲ್ಲ ಗಾಂಧಾರ ದೇಶ ಅದೆಲ್ಲವೂ ಕೂಡ. ಹಾಗೆ ಅದು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಯವನರೇ ಸೇರಿಬಿಟ್ಟಿದ್ದಾರೆ. ನಮ್ಮ ದೇಶ ಅಂತ ಅಂದ್ಕೊಂಡಿದ್ದು ಇಷ್ಟು ದಿವಸ, ಅದೇ ಇವತ್ತು ಪಾಕಿಸ್ತಾನ ಅಂತ ಹೋಗಿದೆ. ಹೀಗಾಗಿ ಎಲ್ಲ ಕಡೆಯಲ್ಲೂ ಯವನರೇ ಸೇರ್ತಾರಂತೆ. ಆ ಯವನ ಇದ್ದ ಅವನ ಸೈನ್ಯ ಭಾರೀ ದೊಡ್ಡದವನು ಆ ಸೈನ್ಯ. ಅದಕ್ಕೆ ಈ ಜರಾಸಂಧನಿಗೆ ಗೊತ್ತಾದ ಕೂಡಲೇ ಅವನು ಸಹಾಯ ಪಡೆಯೋಣ. ಇವನಿಗೆ ಒಂದು ಸ್ವಲ್ಪ ಸಂಕೋಚ, ಇವನಿಗೆ ಅಲ್ಲ ಅವನ ಸಹಾಯ ಹಾಕಿ ಪಡೆಯೋದು. ಯಾಕೆಂದ್ರೆ ನಾನು ಒಬ್ಬ ಸ್ಟ್ರಾಂಗ್ ವೀರ, ನನ್ನಂಥ ವೀರನಿಗೆ ಅವನು ಸಹಾಯ ಪಡೆಯೋದಂದರೆ ಏನಿದು ಅಂತ. ಅದಕ್ಕೆ ಏನು ಮಾಡಿದನಂತೆ, ಇಲ್ಲ ಸಹಾಯ ಅಂತ ಕೇಳೋದು ಬೇಡ, ಜರಾಸಂಧನ ಆಜ್ಞೆ ಅಂತ ಹೇಳಿಬಿಡೋಣ. ಬರ್ತಾನೆ ಸಹಾಯ ಬರಬೇಕಂತ ಕೇಳಿದರೆ ಕಷ್ಟ ಆಗ್ತದೆ. ಜರಾಸಂಧ ಆಜ್ಞೆ ಮಾಡಿದ್ದಾನೆ, ಕೃಷ್ಣನ ಕೊಲ್ಲಿಕ್ಕೆ ನೀನು ಬರಬೇಕು ಅಂತ ಹೇಳಿಬಿಡೋಣ. ಆವಾಗ ಒಂದು ಸ್ವಲ್ಪ ಪ್ರೆಸ್ಟೇಜ್ ಇರ್ತದಲ್ಲ ನಮಗೂ ಕೂಡ. ಹಂಗೆ ಮಾಡೋಣ ಅಂತ ಆಯಿತು ಅಂತ ಹಾಗೆ ಹೇಳಿದರು. ಅವನಿಗೆ ಹೇಳಿ ಕಳಿಸಿದ್ರಂತೆ. ಅವನೇನು ಮಾಡಿದ ಅಂತಂದ್ರೆ ಅವನ ಸೈನ್ಯವನ್ನೆಲ್ಲ ಕರ್ಕೊಂಡು ಬಂದಂತೆ ಕೃಷ್ಣನ ಕೊಲ್ಲಿಕ್ಕೆ ಅಂತ. ಅವನ ಸೈನ್ಯ ಎಷ್ಟು ದೊಡ್ಡದಿತ್ತು ಅಂದರೆ ಅವನೂರಿಂದ ಬರಬೇಕಲ್ಲ, ಅವನೂರಿಂದ ಈ ಕಡೆಗೆ ಬರಬೇಕು ಅಂದರೆ ಅಲ್ಲಲ್ಲಿ ರಾತ್ರಿ ಆದ ಕೂಡಲೇ ಮಲಗಲಿಕ್ಕೆ ಅಂತ ಒಂದು ಕಡೆಗೆ ಎಲ್ಲಾದರೂ ಕೂಡ ವಾಸ ಮಾಡ್ತಿದ್ರಂತೆ. ಬೆಳಗಾತ ಎದ್ದು ಕೂಡಲೇ ಅಲ್ಲಿಂದ ಹೊರಟರು ಅಂದರೆ
ಆ ಜಾಗದಲ್ಲಿ ಒಂದು ದೊಡ್ಡ ಸಮುದ್ರವೇ ನಿರ್ಮಾಣ ಆಗಿಬಿಡ್ತಿತ್ತಂತೆ. ಸಮುದ್ರ ಅವರು ಎದ್ರು ಅಂದರೆ ಅಲ್ಲೆಲ್ಲ ಸಮುದ್ರ ನಿರ್ಮಾಣ ಆಗಿಬಿಡ್ತಿತ್ತಂತೆ. ಏನದು ಅಂತಂದರೆ ಬೇರೆ ಏನೂ ಅಲ್ಲ, ಇವರೆಲ್ಲರೂ ಕೂಡ ಬೆಳಿಗ್ಗೆದ್ದು ಒಂದು ಸರ್ತಿ ಮಲಮೂತ್ರ ಮಾಡ್ತಿದ್ರಂತೆ, ಅದೇ ಸಮುದ್ರ ಆಗಿ ಹೋಗಿಬಿಡ್ತಿತ್ತಂತೆ. ಅಂದ್ರೆ ಅರ್ಥ ಮಾಡಿಕೊಡ್ರಿ ಅವನ ಸೈನ್ಯ ಎಷ್ಟು ದೊಡ್ಡದಿತ್ತು ಅಂತ ಅರ್ಥ ಮಾಡಿಕೊಡ್ರಿ, ಎಷ್ಟು ದೊಡ್ಡ ಸೈನ್ಯ ಅದು ಅಂತ. ಕಡೆಗೆ ಅದನ್ನೆಲ್ಲ ಏನಂದ್ರೆ ಇವ್ರು ಮುಂದೆ ಹೋದಂತೆ ವಾಯುದೇವರು ಅದನ್ನು ಒಣಗಿಸಿದ್ರಂತೆ ಅದನ್ನೆಲ್ಲವನ್ನು ಕೂಡ. ಇಲ್ದಿದ್ರೆ ಏನು ಗತಿ ಇತ್ತು ಹೇಳ್ರಿ, ಎಲ್ಲ ಕಡೆಯಲ್ಲಿ ಅವ್ರದೇ ಸಮುದ್ರ ಆಗಿಬಿಟ್ರೆ ನಾವೆಲ್ಲಿ ಬದುಕಬೇಕು ಆಮೇಲೆ ಅಲ್ವ. ಆದ್ದರಿಂದಾಗಿ ಕಷ್ಟ ಆಗ್ತದೆ. ಒಂದು ದಿವಸ ರಾತ್ರಿ ಟ್ರೈನಲ್ಲೇ ಏನೇ ಆ ಪಕ್ಕದಲ್ಲಿ ಮಲಗಿದ್ವಿ ಅಂದ್ರೆ ಒದ್ದಾಡ್ತಿರ್ತೀವಿ ನಾವು, ಹಂಗಿರ್ತದೆ. ಅಂಥದ್ರಲ್ಲಿ ಇಡೀ ಊರೇ ಅವ್ರ ಸಮುದ್ರ ಆಗಿಬಿಟ್ರೆ ಹೇಗೆ ಬದುಕೋದು ಅಂತ. ಆ ರೀತಿ ಅವ್ರನ್ನ ಬಂದಾಗ ಈ ಕೃಷ್ಣ ಏನು ಮಾಡಿದ್ನಂತೆ, ಬೇಕು ಅಂತ ಯುದ್ಧಕ್ಕೆ ಅಂತ ಬಂದಾಗ ಈ ಕಾಲಯವನನನ್ನು ನೋಡ್ತಾನೆ. ಕಾಲಯವನನನ್ನು ನೋಡಿ ಬೇಕು ಅಂತ ಅವನಿಗೊಂದು ಸಂದೇಶ ಕಳಿಸ್ಬೇಕು ಅಂತ ಕೃಷ್ಣ ಸಂದೇಶ ಕಳಿಸಿದ್ನಂತೆ. ಏನು ಸಂದೇಶ ಕಳಿಸಿದ ಅಂದರೆ, ಒಂದು ಗಡಿಗೆ ತಗೊಂಡಂತೆ, ಆ ಗಡಿಗೆ ಒಳಗೆ ಕರಿನಾಗರ ಹಾವನ್ನು ಹಾಕಿದ್ನಂತೆ. ಕರಿನಾಗರ ಹಾವನ್ನು ಹಾಕಿ ಅವನ ರಾಜಕೀಯ ತಂತ್ರಗಳು ನೋಡಿ ಹೇಗಿರ್ತದೆ ಅಂತ ಕೃಷ್ಣಂದು. ಅದರೊಳಗೊಂದು ಕರಿನಾಗರ ಹಾವು ಹಾಕಿದ್ನಂತೆ. ಕರಿನಾಗರ ಹಾವು ಹಾಕಿ ಅದರ ಮೇಲೆ ಮುಚ್ಚಿ ಬಟ್ಟೆ ಕಟ್ಟಿ ಇದನ್ನು ಹೋಗಿ ಕಾಲಯವನಿಗೆ ಕೊಟ್ಟು ಬರ್ರಿ ಅಂತ ಹೇಳಿದ್ನಂತೆ. ಆಯಿತು ಅಂತ ಒಬ್ಬ ಸೇವಕ ಹೋಗಿ ಕಾಲಯವನಿಗೆ ಕೊಟ್ರಂತೆ. ಕೊಟ್ಟಾಗ ಅವನೇನು ಮಾಡಿದ, ಕೃಷ್ಣ ಏನೋ ಸಂದೇಶ ಕಳಿಸಿದ್ದ ನಿನಗೆ ಅಂತ. ಆಯಿತು ಅಂತ ಅದನ್ನು ತೆಗೆದಂತೆ, ಗಡಿಗೆಯನ್ನೆಲ್ಲ ಬಿಚ್ಚಿದ, ಬಟ್ಟೆ ತೆಗೆದ, ಮಾಡಿದ. ಅದರ ಮುಚ್ಚಳ ಹೀಗೆ ತೆಗಿತಾನೆ, ಬುಸ್ ಅಂತಂತೊಂದು ಸರ್ತಿ ಹಾವು. ಅದನ್ನು ನೋಡಿ ಒಮ್ಮೆ ಕಾಲಯವನ ಅಂದ್ಕೊಂಡೆ, ಎಲ್ಲ ಎಷ್ಟು ಜೋರಿದ್ದೀಯೋ ಕೃಷ್ಣ ನೀನು ಅಂದರೆ ನೀನು ಹಾವಿದ್ದಂತೆ ನನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಸಂದೇಶ ಕಳಿಸಿದ್ದೀಯ ನೀನು, ನೋಡಿ ಏನು ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಇರೋರಿಗೆಲ್ಲ ಹೇಳಿದ್ನಂತೆ. ಎಲ್ಲೆಲ್ಲಿ ಊರಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಣ್ಣ ಸಣ್ಣ ಕೆಂಪಿರುವಿರ್ತದನ್ನೆಲ್ಲ ಹಿಡ್ಕೊಂಬರ್ರಿ ಅಂತಂದಂತೆ. ಅವನು ಕೆಂಪಿರುವಿ ತಂದ್ರೆ ಎಲ್ಲ ಇರುವೆಗಳು ರಾಶಿ ಇರುವೆಗಳನ್ನೆಲ್ಲವನ್ನು ಕೂಡ ತೆಗೆದು ಆ ಗಡಿಗೆ ಒಳಗೆ ಹಾಕಿದ್ನಂತೆ. ಅದು ಏನಾಗಿಬಿಡ್ತು ಅಂದರೆ ಆ ಹಾವನ್ನು ಇರುವೆಗಳೆಲ್ಲವೂ ಕೂಡ ಕಚ್ಚಿ ಕೊಂದು ಹಾಕಿಬಿಟ್ಟು ಅಂತದ. ಆ ಹಾವೇ ಸತ್ತೋಯ್ತು. ಅದಕ್ಕೆ ಮತ್ತೆ ಬಟ್ಟೆ ಕಟ್ಟಿ ಅದನ್ನು ಕಳಿಸಿಕೊಟ್ರೆ ಅಂದರೆ ಇದರಲ್ಲಿ ಏನು ಅಂದರೆ, ನೀನು ಹಾವಾದರೆ ಹಾವನ್ನು ಕೊಲ್ಲುವಂಥ ಲಕ್ಷ ಸೈನ್ಯ, ಕೋಟಿ ಸೈನ್ಯ ನನ್ನ ಹತ್ರ ಇದೆ ಇರುವೆಗಳಂತೆ ಅಂತ ನಿನಗೆ ಸಂದೇಶ ಕಳಿಸ್ತೇನೆ ಅಂತ ಆ ಸಂದೇಶವನ್ನು ಕಳಿಸಿದ್ನಂತೆ. ಅದು ಹೋಯ್ತು. ಹೋಗಿ ಕೃಷ್ಣನಿಗೆ ಕೊಟ್ಟರು. ಕೃಷ್ಣನಿಗೆ ಕೊಟ್ಟಾಗ ಕೃಷ್ಣ ತೆಗೆದು ನೋಡ್ತಾನೆ, ಇರುವೆ ಅದರಲ್ಲಿ. ಸಂತೋಷ ಆಯಿತು, ಭಾಳ ಖುಷಿ ಆಯಿತು ಅಂದ ಕೃಷ್ಣ. ಯಾಕೆ ಅಂದರೆ ಕೃಷ್ಣನ ತಂತ್ರಗಾರಿಕೆ ಏನು ಅಂದರೆ, ಇವನು ಏನು ಮಾಡಿದ್ದ, ಗರ್ಗಾಚಾರ್ಯ ಏನು ಮಾಡಿದ್ದಾರೆ, ಕೃಷ್ಣನನ್ನು ಕೊಲ್ಲುವಂಥ ಮಗ ಹುಟ್ಟಬೇಕು ಅಂತ ರುದ್ರದೇವರ ಹತ್ರ ವರ ಕೇಳಿದ್ದಾರೆ. ಅದಕ್ಕೆ ಕೃಷ್ಣ ಉಪಾಯ ಮಾಡಿದ್ದೇನು ಅಂದರೆ, ಕೃಷ್ಣನ ಕೊಲ್ಲೋದು ಅಂದರೆ ಕೃಷ್ಣ ಅಂತ ಅಷ್ಟೇ ಕೇಳಿದ್ದಾರೆ ಹೊರತು ಕೃಷ್ಣ ಅಂದರೆ ನಂದಗೋಪನ ಮಗ, ವಸುದೇವನ ಮಗ, ಯಶೋದೇವ ಯಾವುದೂ ಹೇಳಿಲ್ಲ. ಜಗದೊಡೆಯನಾದ ಭಗವಂತ ಏನೂ ಹೇಳಿಲ್ಲ. ಅಂತೂ ಏನು ಕೇಳಿದ್ದು, ಬರೀ ಕೃಷ್ಣನ ಕೊಲ್ಲೋ ಮಗ ಅಂತ. ಕೃಷ್ಣನ ಕೊಲ್ಲೋ ಮಗ ಅಂತ ಕೇಳಿದ್ರಿಂದ ಈ ಭಗವಂತ ಏನು ಮಾಡಿದ ಅಂದರೆ, ಈ ಸರ್ಪ ಇತ್ತಲ್ಲ ಕರಿನಾಗರ ಹಾವು, ಆ ಸರ್ಪಕ್ಕೂ ಕೂಡ ಸಂಸ್ಕೃತದಲ್ಲಿ ಹೆಸರೇನು ಅಂದರೆ ಕೃಷ್ಣ ಅಂತಾರೆ. ಕೃಷ್ಣ ಸರ್ಪ ಅಂತಾರೆ. ಅದಕ್ಕೆ ಕೃಷ್ಣ ಅಂದರೆ ಸರ್ಪ ಅಂತ. ಹಾಗಾಗಿ ರುದ್ರದೇವರ ವರ ಏನಿತ್ತು, ಕೃಷ್ಣನನ್ನು ಕೊಲ್ಲಬೇಕು ಅಂತ. ಈ ಕಾಲಯವನ ಕೈಯಲ್ಲಿ ಕೃಷ್ಣನ ಕೊಲಿಸಿದ ಅಂದರೆ ಹಾವನ್ನು ಕೊಲಿಸಿದ ಅಂತ ಅರ್ಥ. ರುದ್ರದೇವರ ವರವನ್ನು ಸತ್ಯ ಮಾಡಿಟ್ಬಿಟ್ಟ. ಆಮೇಲೆ ನಿನ್ನನ್ನು ಕೊಲ್ತೀನಿ ಬಾ ಅಂತ ಬೇಕು ಅಂತ ಭಗವಂತ. ಆಮೇಲೆ ಏನು ಮಾಡಿದ, ಯುದ್ಧ ನಡೀಬೇಕಾದ್ರೆ ತಾನೇ ಹೋದನಂತೆ ಕೃಷ್ಣ. ಹೋಗಿ ಭಗವಂತ ಎದುರಿಗೆ ಓಡಾಡಿದ್ನಂತೆ. ಕಾಲಯವನಿಗೆ ಗೊತ್ತಾಯ್ತು ಇವನೇ ಕೃಷ್ಣ ಅಂತ. ಬೇಕು ಅಂತ ಹೆದರಿದಂತೆ ನಟನೆ ಮಾಡಿದೆ ಕೃಷ್ಣ. ಓಡಿದ್ನಂತೆ. ಓಡಿದ ಕೂಡಲೇ ಈ ಕಾಲಯವನ ನಾನು ನೋಡಿ ಹೆದರುತ್ತಿದ್ದಾನೆ, ಇನ್ನು ಕೃಷ್ಣನ ಹೊಡಿಬೋದು ಅಂತ ಕೃಷ್ಣನ ಹಿಂದಿಂದೆ ಹೋಗ್ತಾ ಇದ್ದರೆ ಈ ಕೃಷ್ಣ ಏನು ಮಾಡಿದ, ಒಬ್ಬ ತನ್ನ ಭಕ್ತ ಮುಚುಕುಂದ, ಅವನು ಗುಹೆ ಒಳಗೆ ಮಲಗಿದ್ನಂತೆ, ನಿದ್ದೆ ಮಾಡ್ತಿದ್ದ ಪಾಪ. ಅವನು ವರ ಕೇಳ್ಕೊಂಡಿದ್ನಂತೆ, ದೇವತೆಗಳನ್ನೆಲ್ಲ ವರ ಕೇಳಿದ್ನಂತೆ. ಈ ರೀತಿ ನಾನು ನಿದ್ದೆ ಮಾಡಬೇಕು, ಅದು ದೇವತೆಗಳಿಗೆ ಸಹಾಯ ಮಾಡಿರ್ತಾನೆ. ನನಗೆ ನಿದ್ದೆ ಬೇಕು ಅಂತ ಕೇಳಿ, ದೇವತೆಗಳು ವರ ಕೇಳೋದ್ರೆ ನಿದ್ದೆ ಬೇಕು. ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ಅವ್ರ ಮುಖ ನೋಡಿದ್ರೆ ಸುಟ್ಟೋಗಿ ಬಿಡ್ಬೇಕು, ಅವರು ಹೋಳಾಗಿ ಬಿಡ್ಬೇಕು ಅವರು. ಆ ರೀತಿ ವರ ಕೊಡ್ರಿ ಅಂತ ಕೇಳಿದ್ರು. ಆಯಿತು ಅಂದಿದ್ರು. ಈ ಭಕ್ತ ಇನ್ನೂ ಎಷ್ಟು ದಿವಸ ಮಲಗ್ತಾನೆ ಅಂತ ಪರಮಾತ್ಮನಿಗೆ ಅನಿಸಿ ಆ ಗುಹೆ ಒಳಗೆ ಹೋದನಂತೆ. ತನ್ನ ಮೈ ಮೇಲೆ ಇದ್ದಂಥ ಶಾಟಿಯನ್ನು ಅವನ ಮೇಲೆ ಹೊದಿಸಿಬಿಟ್ಟ. ಇವನು ಕೃಷ್ಣ ಪಕ್ಕಕ್ಕೆ ಹೋಗಿ ನಿಂತುಬಿಟ್ಟ. ಈ ಕಾಲಯವನ ಬದ್ನಂತೆ. ಬಂದು ಕೂಡಲೇ ನೋಡಿದ ಒಂದು ಸರ್ತಿ, ಎಲ್ಲ ಕೃಷ್ಣ ಇಲ್ಲೇ ಮಲಗಿಯೇನೋ ನೀನು, ನಟನೆ ಮಾಡಿದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡೀಯ ಅಂತ ಹೋಗಿ ಜಾಡಿಸಿ ಒದ್ದನಂತ ಒಂದು ಸರ್ತಿ. ಜಾಡಿಸಿ ಒದ್ದು ಕೂಡಲೇ ಅವನು ಎದ್ದ ಒಂದು ಸರ್ತಿ. ಎದ್ದು ಕೂಡಲೇ ಇವನು ಬಿದ್ದ ಅಂತ. ಇವನು ಒದ್ದ, ಅವನು ಎದ್ದ, ಇವನು ಬಿದ್ದ ಅಂತ. ಹೀಗೆ ಆ ರೀತಿಯಲ್ಲಿ ಅಂದರೆ ಅವನ ಮುಖ ನೋಡಿದ ಕೂಡಲೇ ಸತ್ತ ಇವನು ಅಂತ. ಕಾಲಯವನು ಸತ್ತ. ಅಂತೂ ಕಾಲಯವನ್ನು ಸಂಹಾರ ಮಾಡಿಬಿಟ್ಟ ಭಗವಂತ. ಅಂದರೆ ಇದರಲ್ಲೂ ನಮಗೆಲ್ಲ ಸಂದೇಶ ಇದೆಲ್ಲ ಏನು ಅಂದರೆ, ಯಾವತ್ತೂ ಕೂಡ ಮುಚುಕುಂದ ಅಂದರೆ ಒಬ್ಬ ಸಾಮಾನ್ಯ ಜೀವ. ಅವನು ಸಾಮಾನ್ಯ ಜೀವ, ಕೃಷ್ಣನ ಭಕ್ತ ಜೀವ ಅವನು.
ಆದರೆ ಕೃಷ್ಣ ಭಗವಂತ. ಆದರೆ ಕಾಲಯವನ ಬಂದಾಗ ಈ ಜೀವನನ್ನು ನೋಡಿ ಏನಂತ ತಿಳ್ಕೊಂಡ ಅವನು? ಇವನೇ ಕೃಷ್ಣ ಅಂತ ತಿಳ್ಕೊಂಡ. ಅಂದರೆ ಜೀವನನ್ನು ಪರಮಾತ್ಮ ಅಂತ ತಿಳ್ಕೊಂಡ್ರು ಅಂತಾದರೆ ಜೀವನದಲ್ಲಿ ಏನಾಗ್ತದೆ ಅಂದರೆ ಕಾಲಯವನಿಗೆ ಹಿಡಿದ ಗತಿನೇ ಆಗ್ತದೆ. ಆದ್ದರಿಂದ ಜೀವ ಪರಮಾತ್ಮ ಒಂದು ಅಂತ ತಿಳಿಬಾರ್ದು. ಜೀವ ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮ ಸರ್ವೋತ್ತಮ, ನಾವೆಲ್ಲ ಅಲ್ಪಜ್ಞರು ಅಂತ ಆ ಸಂದೇಶವೂ ಇದೆ ಇದರಲ್ಲಿ ಅಂತ ಹೇಳುತ್ತಾರೆ. ಆದ್ದರಿಂದ ಜೀವ ಪರಮಾತ್ಮರಿಗೆ ಐಕ್ಯವನ್ನು ಹೇಳಬೇಡ್ರಿ ಅಂತ ಹೇಳ್ತಾರೆ. ಅವು ಯಾವತ್ತಿಗೂ ಕೂಡ ಒಪ್ಪಬಾರದು ಅಂಥದ್ದು. ಈ ರೀತಿ ಅವನನ್ನು ಸಂಹಾರವನ್ನು ಮಾಡಿದಂತೆ ಇಷ್ಟೆಲ್ಲ ನಡೀತು. ಕೃಷ್ಣ ಅನೇಕ ಬಾರಿ ಜರಾಸಂಧನ ಹೀಗೆ ಹೊಡೆದು ಕಳಿಸಿದ ಅಷ್ಟೇ. ಆದರೆ ಜರಾಸಂಧನ ಕೊಲ್ಲಿಲ್ಲ. ಯಾಕೆ ಅಂದರೆ ಆ ಕಾಲದಲ್ಲಿ ಅಪ್ರತಿಮವಾದಂಥ ವೀರ ಯಾರು ಅಂತಂದರೆ ಜರಾಸಂಧ ಅಂತ ಹೆಸರಿತ್ತಂತೆ. ಈ ಜರಾಸಂಧನನ್ನು ಕೊಂದ ಕೀರ್ತಿ ಅದು ಭೀಮನಿಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅವನನ್ನು ಬಿಟ್ಟು ಕಳಿಸಿದಂತೆ. ಅವನು ಬಿಟ್ಟಿದ್ದ, ಭೀಮನಿಗೆ ಆ ಕೀರ್ತಿ ಬರಲಿ ಅಂತ. ಆಯಿತು ಅಂತ ಇವನನ್ನು ಹೋಗಿ ಕಳಿಸಿಬಿಟ್ಟ ಇವನನ್ನು. ಅನಂತರದಲ್ಲಿ ಇದು ಕೃಷ್ಣನ ಕಥೆ ಇಷ್ಟು ನಡೀತಾ ಇದೆ. ಇಷ್ಟರಲ್ಲಿ ಏನಾಗಿತ್ತು ಅಂತಂದರೆ ಕೃಷ್ಣ ಇಷ್ಟೆಲ್ಲ ಅಂದರೆ ಜಗತ್ತಿನಲ್ಲಿರುವಂತಹ ಒಂದು ಉಗ್ರರೇನಿದ್ರು, ಜಾಗತಿಕವಾದಂಥ ಉಗ್ರರನ್ನು ಅನೇಕರನ್ನು ಸಂಹಾರ ಮಾಡಿಬಿಟ್ಟಿದ್ದ ಕೃಷ್ಣ. ಆದರೂ ಒಂದಷ್ಟು ಜನ ಉಳಿದಿದ್ದರು, ಅವರನ್ನು ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದಂತೆ ಭಗವಂತ. ಅದು ಕಾಯ್ತಾ ಇರುವಾಗ ಇದು ಇಷ್ಟು ಕೃಷ್ಣನ ಕಥೆ ನಡೆದಿದೆ. ಇದೇ ಪ್ರಸಂಗದಲ್ಲಿ ಈ ಕಡೆ ಈ ಪಾಂಡುರಾಜನ ಕಥೆ ಏನಾಯಿತು ಅಂತ, ಪಾಂಡುವಿನ ಕಥೆ ಏನಾಯಿತು ಅಂದರೆ ವರ್ಧತ್ಸು ಪಾಂಡುತನಯೇಷು ಚತುರ್ದಶಂತು ಜನ್ಮರ್ಕ್ಷಮಾಸತನಯಸ್ಯ ಸಹಸ್ರದೃಷ್ಟೇ ಪ್ರತ್ಯಾಬ್ಧಿಕಂ ಮುನಿಗಣಾನ್ ಪರಿವೇಶಯಂತಿ ಕುಂತಿ ತದಾಸ ಬಹು ಕಾರ್ಯಪರಾನ ಯಜ್ಞ. ಏನಾಯ್ತಂತೆ, ಸರಿಯಾಗಿ ಅರ್ಜುನನಿಗೆ 14 ವರ್ಷ ಇತ್ತಂತೆ. ಅಂದರೆ ಅರ್ಜುನನಿಗೆ 14 ವರ್ಷ ಅಂದರೆ ಧರ್ಮರಾಜನಿಗೆ 16 ವರ್ಷ, ಭೀಮನಿಗೆ 15 ವರ್ಷ, ಅರ್ಜುನನಿಗೆ 14 ವರ್ಷ ಅಂತ. ಈ ವಯಸ್ಸಿನಲ್ಲಿರಬೇಕಾದ್ರೆ ಒಂದು ಕಾಲದಲ್ಲಿ ಆಗಬೇಕಾದ್ರೆ ಅವತ್ತಿನ ದಿವಸ ಜನ್ಮರ್ಕ್ಷ ಮಾಸತನಯಸ್ಯ ಸಹಸ್ರ ದೃಷ್ಟೇ, ಆವತ್ತು ಅರ್ಜುನನಿಗೆ ಜನ್ಮ ನಕ್ಷತ್ರ ಇತ್ತಂತೆ. ಹುಟ್ಟಿದ ದಿವಸ ಅಂದರೆ ಹುಟ್ಟುದಬ್ಬ ಅಂತ ಜನ್ಮರ್ಕ್ಷ ಮಾಸ. ಅದಕ್ಕೆ ಯಾವತ್ತು ನೋಡ್ರಿ ಅಂದರೆ ಏನಾದರೂ ಕೂಡ ಹುಟ್ಟುಹಬ್ಬವನ್ನು ಮಾಡೋದು ಅಂದರೆ ನಕ್ಷತ್ರವನ್ನು ನೋಡಿ ಮಾಡಬೇಕಂತೆ. ಜನ್ಮ ನಕ್ಷತ್ರ ಅಂತ ಹೇಳ್ತಾರೆ, ಮರಣಕ್ಕೆ ತಿಥಿ ಅಂತ. ಹಾಗಾಗಿ ಜನ್ಮ ನಕ್ಷತ್ರ ಅದನ್ನು ಹೇಳ್ತಾರೆ. ಜನ್ಮರ್ಕ್ಷ ಮಾಸತನಯಸ್ಯ ಸಹಸ್ರ ದೃಷ್ಟೇ, ಆವತ್ತಿನ ದಿವಸ ಜನ್ಮ ನಕ್ಷತ್ರ ಇತ್ತಂತೆ. ಆ ಜನ್ಮ ನಕ್ಷತ್ರ ಇದ್ದಾಗ ಆವತ್ತು ಕುಂತಿದೇವಿ ಏನು ಮಾಡಿದ್ದಂತೆ, ಮಗನಿಗೆ ಇವತ್ತು ಹುಟ್ಟುಹಬ್ಬ, ಅದಕ್ಕೆ ಏನೇನೋ ಮಾಡಿ ಕೇಕ್ ಕಟ್ಟು ಇಂಥದ್ದೆಲ್ಲ ಮಾಡಬಾರ್ದು, ಅಸಖ್ಯ. ಮತ್ತೇನು ಮಾಡಬೇಕು ಅಂದರೆ ಬ್ರಾಹ್ಮಣರನ್ನು ಕರೆದು ಅವರಿಗೆಲ್ಲ ಊಟಕ್ಕೆ ಹಾಕಬೇಕು ಅಂತ ಈ ಪ್ರತ್ಯಾಬ್ಧಿಕಂ ಮುನಿಗಣಾನ್ ಪರಿವೇಶಯಂತಿ, ಅನೇಕ ಬ್ರಾಹ್ಮಣರನ್ನೆಲ್ಲ ಕರೆದಿದ್ಲಂತೆ. ಬ್ರಾಹ್ಮಣರನ್ನೆಲ್ಲ ಅಲ್ಲೆಲ್ಲ ಸುತ್ತಮುತ್ತಲು ಏನು ಬದರಿಕಾಶ್ರಮದ ಸುತ್ತಮುತ್ತಲು ಭಾಗದಲ್ಲಿ ಯಾರ್ಯಾರಿದ್ರು ಬ್ರಾಹ್ಮಣರು, ದೊಡ್ಡ ದೊಡ್ಡ ಜ್ಞಾನಿಗಳು, ಅವರೆಲ್ಲರನ್ನೂ ಕೂಡ ಕರೆದು ಅವರೆಲ್ಲರಿಗೂ ಕೂಡ ಬಡಿಸ್ತಾ ಇದ್ಲಂತೆ. ಕುಂತಿದೇವಿ ಊಟಕ್ಕೆ ಹಾಕಬೇಕು ಅಂತ ಬಡಿಸ್ತಾ ಇದ್ಲಂತೆ. ಇಂಥ ಕಾರ್ಯದಲ್ಲಿ ಬ್ರಾಹ್ಮಣರಿಗೆ ಬಡಿಸೋದ್ರಲ್ಲಿ ಮಡಿಮಡಿಯಾಗಿ ಪಾಪ ಏಕಾಂತದಲ್ಲಿ ಅವಳು ಬಡಿಸ್ತಾ ಕೂತಿದ್ದಾಳೆ. ಇಷ್ಟು ನಡೀತಾ ಇದ್ದರೆ ತತ್ಕಾಲ ಏವ ನೃಪತಿ ಸಹ ಮಾದ್ರವತ್ಯ ಪುಂಸ್ಕೋಕಿಲಾಕುಲಿತ ಪುಲ್ಲವನಂ ದದರ್ಶ ತಸ್ಮಿನ್ ವಸಂತ ಪವನ ಸ್ಪರ್ಶೇದಿ ತಸ್ಸಹ ಕಂದರ್ಪ ಮಾರ್ಗಣವಶಂ ಸಹಸಾ ಜಗಾಮ. ಅದೇ ಕಾಲದಲ್ಲಿ ಏನಾಯ್ತಂತೆ, ಈ ಕಡೆಯಿಂದ ಈ ಮಾದ್ರಿ ಇಂಥ ಕೆಲಸಕ್ಕೆಲ್ಲ ಬರ್ತಿರ್ಲಿಲ್ಲ, ಭಾಳ ಬೆರಕಿದ್ಲು. ಈ ಏಂಜಲ್ ಹೋಮ್ ಮಾಡೋದು, ಬಡಿಸೋದು ಇವೆಲ್ಲ ನಮ್ಮ ಊಟಕ್ಕೆ ಹಾಕು ಬರ್ತೀನಿ ಅಂತಿದ್ಲು ಅಷ್ಟೇ ಅವಳು. ಊಟಕ್ಕೆ ಅಂದ್ರೆ ಬಂದು ಕೂಡ್ತಿದ್ಲು, ಇದಕ್ಕೆಲ್ಲ ಬರ್ತಿರ್ಲಿಲ್ಲ ಅಂತೆ. ಹಾಗಾಗಿ ಕೆಲವ್ರು ಇರ್ತಾರೆ, ಭಾರಿ ಚಾಲಾಕಿರ್ತಾರೆ ಕೆಲವರು. ಊಟ ಹಾಕುವಾಗ ಎಲೆ ಮುಂದೆ ಕೂತಿರ್ತಾರೆ, ಆಮೇಲೆ ಎಂಜಲ್ಗೊಮ್ಮೆ ಮಾಡ್ಬೇಕಂದ್ರೆ ಎಲ್ಲಿ ಅಂತಲೇ ಕಾಣೋದಿಲ್ಲ ಅವ್ರು, ಹಂಗಿರ್ತಾರೆ. ಹುಡುಕ್ಬೇಕು ಮತ್ತೆ ಅವರನ್ನು, ಸಿಗೋದೇ ಇಲ್ಲ ಅವರು. ಎಲ್ಲ ಬಳದಾದ್ಮೇಲೆ ಮತ್ತೆ ಬರ್ತಾರೆ ಬೇಕಾದ್ರೆ, ಹಂಗಿರ್ತಾರೆ. ಆ ರೀತಿ ಹಾಗೆ ಇವಳು ಮಾದ್ರಿ ಇರಲಿಲ್ಲ. ಆ ಮಾದ್ರಿ ಜೊತೆಗೇನೆ ಇವನೇನು ಮಾಡಿಬಿಟ್ಟಿದ್ನಂತೆ, ಪಾಂಡುನು ಹೋಗಿದ್ನಂತೆ. ಇಲ್ಲಿ ಇವ್ರು ಬಡಿಸ್ತಾಳೆ ಬಿಡು ಅಂತ ಅಂದ್ಕೊಂಡು ಹೋಗಿಬಿಟ್ಟಿದ್ರು. ಕೊನೆಗೆ ದಕ್ಷಿಣೆ ಕೊಡೋ ಹೊತ್ತಿಗೆ ಬಂದ್ರಾಯಿತು ಅಂತ ಹೋಗಿದ್ರಂತೆ. ಹೋಗಿರಬೇಕಾದ್ರೆ ಅಲ್ಲಿ ಮಾದ್ರಿ ಮತ್ತು ಈ ಪಾಂಡು ಇಬ್ಬರು ಏಕಾಂತದಲ್ಲಿದ್ದರು. ಏಕಾಂತದಲ್ಲಿ ಅಲ್ಲೇನಾಯ್ತಂತೆ, ಪುಂಸ್ಕೋಕಿಲಾಕುಲಿತ ಪಲ್ಲವನಂ ದದರ್ಶ ಅಂತ ಕೋಗಿಲೆಗಳೆಲ್ಲ ಕೂಗ್ತಾ ಇದ್ವಂತೆ. ಆ ಕೋಗಿಲೆ ಕೂಗುವಂಥ ಕಾಲ ಒಳ್ಳೆ ಇನ್ನೇನು ವಸಂತ ಬರುವಂಥ ಕಾಲ ಅನ್ನುವ ಹಾಗಿತ್ತಂಥದ್ದು. ಅಂಥ ಕಾಲದಲ್ಲಿ ಆ ಕೋಗಿಲೆಯ ಕೂಗು, ಆ ವಾತಾವರಣ ಇದೆಲ್ಲವೂ ಕೂಡ ಏನಾಯಿತು ಅಂದರೆ ಅವರ ಮೇಲೆ ಪ್ರಭಾವ ತೋರಿಸ್ತಂತೆ. ಇಬ್ಬರು ಕಾಮಿಷ್ಠರಾಗಿ ಒಬ್ಬರನ್ನೊಬ್ಬರು ರಮಣ ಮಾಡಲಿಕ್ಕೆ ಅಂತ ಅವರು ಉದ್ಯುಕ್ತರಾದರಂತೆ. ತನ್ಮಾತ್ರದಿಂದ ಜಗ್ರಾಹ ತಾಮತತಯ ರಮಮಾಣ ಏವ
ಯಾತೋ ಯಮಸ್ಯ ಸದನಂ ಹರಿಪಾದ ಸಂಗೀ. ಅವನಿಗೆ ಮೊದಲೇ ಶಾಪ ಇತ್ತು, ಕಿಂದಮ ಋಷಿಗಳ ಶಾಪ ಇತ್ತು. ಆ ಶಾಪದಿಂದ ಏನಾಯ್ತಂತೆ, ಇದರಿಂದಾಗಿ ಇನ್ನು ಅವನು ಹೋಗಿಬಿಟ್ಟ, ಪ್ರಾಣನೇ ಹೋಯ್ತು, ಅವನ ಪ್ರಾಣ ಹೋಗಿಬಿಡ್ತು. ಪ್ರಾಣ ಹೋದ ಕೂಡಲೇ ಅಲ್ಲಿಂದಲೇ ಒಂದು ಸರ್ತಿ ಮಾದ್ರಿ ಕಿರಿಚಿದ್ಲಂತ, ಒಂದು ಸರ್ತಿ ಗಟ್ಟಿಯಾಗಿ ಕಿರಿಚಿದ್ಲಂತೆ. ಕಿರುಚಿದ್ರೆ ಇವಳು ಬಡಿಸ್ತಿದ್ದಾಳೆ ಪಾಪ. ಪುಣ್ಯಕ್ಕೇನು ಅಂದರೆ ಮಜ್ಜಿಗೆಯನ್ನು ಮುಗಿದಿತ್ತಂತೆ. ಏಳ್ಳ ಅಂತ ಕೇಳ್ತಿದ್ದರು ಬ್ರಾಹ್ಮಣರಷ್ಟೇ. ಅಷ್ಟರಲ್ಲೇನೆ ಈ ಕಡೆಯಿಂದ ಧ್ವನಿ ಕೇಳಿಸ್ತು. ಏನು ಅಂತ ಅಲ್ಲೇ ಪಾತ್ರೆ ಗೀತ್ರೆ ಎಲ್ಲ ಕೆಳಗಿಟ್ಟು ಓಡಿದ್ಲಂತ ಒಂದು ಸರ್ತಿ. ನೋಡುತ್ತಾಳೆ, ಹೋಗಿಬಿಟ್ಟ, ಗಂಡ ಹೋಗಿಬಿಟ್ಟಿದ್ದ. ಪಾಂಡು ಇಲ್ಲ ಅನ್ನುವಂಥ ತೇನೈವ ಮಾನುಷಮವಾಪ್ಯ ರತಿಸ್ತಯೇವ ಪಂಚತ್ವಮಾಪರತಿ ವಿಘ್ನಮ ಪುತ್ರ ಕಾಂಚ. ಇದು ಒಂದು ಏನು ಅಂತಂದರೆ ಹಿಂದೆ ಹೇಳಿದ್ದೆ, ಕಿಂದಮ ಋಷಿಗಳ ಶಾಪ ಇತ್ತು ಅಂತ. ಕಿಂದಮ ಋಷಿಗಳ ಶಾಪ ಅಷ್ಟು ದೊಡ್ಡದೇನಲ್ಲ ಅದು. ಯಾಕೆಂದರೆ ಕಿಂದಮ ಋಷಿಗಳು ಅಂದರೆ ಬಹಳ ಕೆಳಗಿನವರು. ಇವರು 18ನೇ ಕಕ್ಷೆಯಲ್ಲಿರುವಂಥ ಪರಾವಹ, ಇವನು ಮರುದ್ದೇವತೆ. ಹಾಗಾಗಿ ಆ ಶಾಪ ಅಷ್ಟು ತಟ್ಟೋದಿಲ್ಲ. ಆದರೂ ಮತ್ತಿಂಥ ಶಾಪವನ್ನು ಹೇಗಾಯ್ತದು ಅಂತಂದರೆ ಅದಕ್ಕೆ ಇನ್ನೊಂದು ಘಟನೆ ನಡೆದಿತ್ತು ಅಂತ ಮಧ್ವಾಚಾರ್ಯ ಹೇಳುತ್ತಾರೆ. ಇನ್ನೊಂದು ಘಟನೆ ಏನು ನಡೆದಿತ್ತಂತೆ? ಇನ್ನೊಂದು ಘಟನೆ ಅಂತಂದರೆ ಇಂದ್ರದೇವರಿದ್ರಂತೆ. ಇಂದ್ರದೇವರು ಶಚೀದೇವಿ ಜೊತೆಗೆ ಏಕಾಂತದಲ್ಲಿರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರಂತೆ. ಅವ್ರು ಅಪೇಕ್ಷೆ ಪಡ್ತಾ ಇದ್ದರೆ ಬೇಕು ಅಂತ ಈ ಪರಾವಹ ಏನು ಮಾಡಿದ್ನಂತೆ, ಬೇಕು ಅಂತ ಅವ್ರು ಎದುರಿಗೆ ಓಡಾಡ್ತಿದ್ನಂತೆ. ಅವ್ರು ಏಕಾಂತಕ್ಕೆ ಭಂಗ ಮಾಡ್ತಿದ್ನಂತೆ. ಅವ್ರು ಏಕಾಂತಕ್ಕೆ ಭಂಗ ಮಾಡಬೇಕಾದ್ರೆ ಇಂದ್ರದೇವರಿಗೆ ಸಿಟ್ಟು ಬಂದು, ಆಗ ನೀನು ಏನಾದರೂ ಕೂಡ ನಿನ್ನ ಹೆಂಡತಿಯ ಜೊತೆಗೆ ರತಿಯನ್ನು ಮಾಡಬೇಕಾದ್ರೆ ನಿನಗೆ ಸಾವು ಬರಲಿ ಅಂತ ಇಂದ್ರದೇವರು ಶಾಪ ಕೊಟ್ಟಿದ್ದರು. ಆದ್ದರಿಂದ 8ನೇ ಕಕ್ಷೆಯವರು ಶಾಪ ಕೊಟ್ಟದ್ರಿಂದ ಇದಾಯಿತು ಅಂತ. ಹಾಗಾಗಿ ಇಂಥ ಶಾಪದಿಂದ ಮಾದ್ರೀಪತಿಮೃತಮವೇಕ್ಷರುರಾವ ದೂರಾತ್ ತಚ್ಛ್ರುಶ್ರುವುಶ್ಚ ಪೃತಯ ಸಹ ಪಾಂಡುಪುತ್ರಾ. ಎಲ್ಲ ಮಕ್ಕಳು ಎಲ್ಲ ಬಂದರು, ಗೊಳೋ ಅಂತ ಅಳ್ಳಿಕ್ಕೆ ಶುರು ಮಾಡಿದ್ರಂತೆ. ಎಲ್ಲರೂ ಅಳ್ತಾ ಇದ್ದಾರೆ. ಆ ಅಳಬೇಕಾದ್ರೆ ಆಗ ಚೆನ್ನಾಗಿ ಬೈದ್ಲಂತೆ ಕುಂತಿ ಈ ಮಾದ್ರಿಯನ್ನು. ಎಲ್ಲಿಂದ ಬಂದೆ ನೀನು ಅಂತ ಹೇಳಿಬಿಟ್ಟು, ಗಂಡನ ಪ್ರಾಣನೇ ತೊಗೊಂಡ್ಬಿಟ್ಟೆಲ್ಲ ನೀನು ಅಂತ ಸರಿ ಬೈದ್ಲಂತ. ಒಂದು ಸರ್ತಿ ಬೈದು ಹಾಕಿ ಕಡೆಗೆ ಹೇಳಿದ್ಲಂತೆ, ಆ ಕುಂತಿದೇವಿ ಹೇಳಿದ್ಲಂತೆ, ಇನ್ನು ನಾನು ಇರೋದಿಲ್ಲ, ಇನ್ನು ಈ ಗಂಡ ಹೋದ್ಮೇಲೆ ನಾನು ಇನ್ನು ಬದುಕೇನು ಮಾಡಲಿ, ಅದಕ್ಕೆ ನಾನು ಇರೋದಿಲ್ಲ, ಈ ಗಂಡನ ಜೊತೆಗೆ ನಾನು ಸಹಗಮನ ಮಾಡುತ್ತೇನೆ ಅಂತ ಕುಂತಿದೇವಿ ಹೇಳಿದ್ಲಂತೆ. ಕುಂತಿದೇವಿ ಮಾತನ್ನು ಹೇಳಬೇಕಾದ್ರೆ ಆಗ ಮಾದ್ರಿ ಹೇಳ್ತಾಳಂತೆ. ಮಾದ್ರಿ ಕುಂತಿದೇವಿ ಬಗ್ಗೆ ಆಡಿದ ಮಾತು ನೋಡಿ ಹೇಗಿದೆ ಅಂತ. ಅವಳು ಹೇಳ್ತಾಳೆ, ತೇಸನ್ನಿವಾರ್ಯತು ಪೃತಾಮತ ಮಾದ್ರವತ್ಯ ಭರ್ತುಸ್ಸಹಾನುಗಮನಂ ಬಹುಶೋರ್ತಯಂತ್ಯಾಹ ಸಂವಾದಮೇವ ನಿಜದೋಷಮವೇಕ್ಷ್ಯ ತಸ್ಯಾಹ ಚಕ್ರುಸ್ಸದಾಗವತ ಭಾಗವತೋಚ್ಚ ಧರ್ಮಾಹ. ನಿಜವಾಗಲೂ ಗಂಡನ ಸಾವಿಗೆ ನಾನು ಕಾರಣಳಾಗಿದ್ದೇನೆ, ಆದ್ದರಿಂದಾಗಿ ನಾನು ಸಹಗಮನ ಮಾಡ್ತೀನಿ, ನೀನು ಮಾಡಬೇಡ ಅಂತಂದಂತೆ. ನೀನು ಮಾಡಬೇಡ, ಕುಂತಿಗೆ ಹೇಳ್ತಿದ್ದಾಳೆ, ನೀನು ಮಾಡಬೇಡ, ನಾನು ಮಾಡಿದ ತಪ್ಪು ಅಪರಾಧ ಮಾಡಿದ್ದು ನಾನೇ ಹೋಗ್ತೀನಿ ಅಂತಂದ್ಲು. ಅಷ್ಟು ಹೇಳಿದರೂ ಕೂಡ ಕುಂತಿ ಇಲ್ಲ, ನಾನೇ ಹೋಗ್ತೀನಿ ಅಂತಂದ್ಲು. ಹೇಳಿದರೂ ಕೂಡ ಅವಳು ಹೇಳ್ತಾಳೆ ಮತ್ತೆ, ಇಲ್ಲ ಹಾಗೆ ಮಾಡಬೇಡ. ಯಾಕೆ ಅಂತಂದರೆ ಕುಂತಿ ನಿನ್ನ ಬಗ್ಗೆ ನನಗೆ ವಿಶ್ವಾಸ ಇದೆ ಅಂತಾಳೆ ಮಾದ್ರಿ. ಯಾಕೆಂದರೆ ನೀನು ನಿನ್ನ 3 ಜನ ಮಕ್ಕಳನ್ನು ಹೇಗೆ ನೋಡ್ಕೊಳ್ತೀಯೋ, ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ತೀಯೋ, ಅದಕ್ಕಿಂತಲೂ ಹೆಚ್ಚಿನ ವಾತ್ಸಲ್ಯದಿಂದ ನನ್ನ ಮಕ್ಕಳನ್ನು ನಕುಲ ಸಹದೇವರನ್ನು ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ನಾನು ಬದುಕಿದ್ರೆ ಮಾತ್ರ ನನ್ನ ಮಕ್ಕಳನ್ನು ನೋಡಿಕೊಂಡಂತೆ ನಿನ್ನ ಮಕ್ಕಳನ್ನು ನೋಡಿಕೊಳ್ಳಲ್ಲ ಅಂತ ನಾನೇ ಹೇಳ್ತೀನಿ ಅಂತ. ನೋಡಿ, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ಆದರೆ ನನಗಂತೂ ನನ್ನ ಬಗ್ಗೆ ನಂಬಿಕೆ ಇಲ್ಲ, ನಾನು ಅಂಥವಳಲ್ಲ ಅಂತಾಳೆ. ಆದ್ದರಿಂದ ನಾನು ಬದುಕಿದ್ದು ಪ್ರಯೋಜನ ಇಲ್ಲ, ಆದ್ದರಿಂದ ನಾನು ಹೊರಡುತ್ತೇನೆ ಅಂತ ಹೇಳಿದಂತೆ. ಆದರೆ ಸಹಗಮನ ಮಾಡಬೇಕಾದ್ರೆ ಸುಮ್ಮನೆ ಸಹಗಮನ ಮಾಡಿಬಿಡಬಾರ್ದು. ಸಹಗಮನಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರಂತೆ. ಆ ಜ್ಞಾನಿಗಳ ಆಜ್ಞೆಯನ್ನು ಪಡಿಬೇಕು, ಆದೇಶ. ಅವರೊಂದು ಸರ್ತಿ ಅವರು ಅನುಜ್ಞೆಯನ್ನು ಕೊಡಬೇಕಂತೆ. ಆ ಅನುಜ್ಞೆಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳುತ್ತಾರೆ. ಹಾಗೆ ಅಲ್ಲಿದ್ದ ಋಷಿಗಳೆಲ್ಲರೂ ಕೂಡ ಹೇಳಿದರು, ಹೌದು ಇವಳು ಮಾಡಿದ ತಪ್ಪಿದೆ, ಗಂಡನ ಸಹವಾಸವನ್ನು ಮಾಡಿದ್ದು, ಆದ್ದರಿಂದಾಗಿ ಇವಳಿಗೆ ಈ ಗತಿ ಬರಬೇಕು ಅಂತ ಅಂದುಕೊಂಡು ಎಲ್ಲರೂ ಕೂಡ ಹೇಳಿದ್ರಂತೆ. ಆಗ ಅವರ ಸಹಗಮನ ಆಯಿತು. ಹೋದ ಪಾಂಡುವಿನ ಜೊತೆಗೆ ಮಾದ್ರಿನೂ ಕೂಡ ಹೊರಟು ಹೋಗಿಬಿಟ್ಲಂತೆ. ಅದೆಲ್ಲ ಆದ ನಂತರ ಮೈಲಿಗೆಲ್ಲ ಕಳೀತು. ಆದ ನಂತರ ಏನಾಯ್ತಂತೆ, ಮುಂದೆ ಈ ಪಾಂಡುರಾಜನ ಮಕ್ಕಳು ಕುಂತಿ ಇಬ್ಬರೇ ಏನು ಮಾಡಬೇಕಿನಲ್ಲಿ ಪಾಂಡುಕೇಶ್ವರದಲ್ಲಿ. ಅದಕ್ಕೆ ಹೇಳಿದ್ರಂತೆ, ನೀವಿನ್ನು ಇಲ್ಲಿರಬೇಡ್ರಿ, ಹಸ್ತಿನಾವತಿಗೆ ಬಂದುಬಿಡ್ರಿ ಅಂತ. ಎಲ್ಲ ಬ್ರಾಹ್ಮಣರು ಏನು ಮಾಡಿದ್ರಂತೆ, ಅಲ್ಲಿಂದ ಹಸ್ತಿನಾವತಿಗೆ ಕರ್ಕೊಂಡ್ಬಂದ್ರಂತೆ. ಆ ಹಸ್ತಿನಾವತಿಗೆ ಕರ್ಕೊಂಡು ಬಂದು ಆ ಹಸ್ತಿನಾವತಿಯಲ್ಲಿ ಪಾಂಡೋಸುತಾಶ್ಚ ಪೃತಯ ಸಹಿತ ಮುನೀಂದ್ರೈ ನಾರಾಯಣಾಶ್ರಮತ ಆಶುಪುರಂ ಸ್ವಕೀಯಂ ಜಗ್ಮುಸ್ತತೈವ ಧೃತರಾಷ್ಟ್ರಪುರೋ ಮುನೀಂದ್ರ
ವೃತ್ತಂ ಸಮಸ್ತಮವದನ್ನನುಜಂ ಮೃತಂಚ. ಎಲ್ಲರೂ ಕೂಡ ವಿಷಯವನ್ನು ಕೇಳಿ ತುಂಬ ದುಃಖಪಟ್ರಂತೆ. ಆದರೆ ಪಾಂಡವರು ಬಂದರು ಅಂತ ಬಹಳ ಸಂತೋಷಪಟ್ರಂತೆ. ವಿದುರ, ಭೀಷ್ಮ, ದ್ರೋಣ ಇವರಿಗೆಲ್ಲ ಒಳಗೊಳಗೆ ಆನಂದ ಅಂತೆ, ಭಾರಿ ಆನಂದ ಆಗ್ತಾ ಇತ್ತಂತೆ. ಇಷ್ಟೆಲ್ಲ ಆನಂದದಿಂದ ಇರುವಾಗ ಆಗ ಅವರನ್ನು ಒಳಗೆ ಸ್ವಾಗತ ಮಾಡಿರಿ, ಇನ್ನು ಒಳಗೆ ಕರ್ಕೊಳ್ರಿ ಅಂತ ಬ್ರಾಹ್ಮಣರೆಲ್ಲ ಹೇಳಿದ್ರಂತೆ. ಇವರೆಲ್ಲ ಪಾಂಡುವಿನ ಮಕ್ಕಳು, ಇವರು ಕರ್ಕೊಳ್ರಿ ಒಳಗಡೆ ಅಂತ ಹೇಳಿದರೆ, ಎಲ್ಲಿದ್ನೋ ಏನೋ ಅಯೋಗ್ಯ ದುರ್ಯೋಧನ ಬಂದ ನೋಡಿ. ಬಂದವನೇ ಹೇಳಲಿಕ್ಕೆ ಶುರು ಮಾಡಿದ್ನಂತೆ, ಏತೇ ಹಿ ಧರ್ಮ ಮರುದಿಂದ್ರ ಬಿಷಗ್ವರೇಭ್ಯೋ ಜಾತಾ ಪ್ರಜೀವತಿ ಪಿತರಿಯುರು ಧರ್ಮ ಸಾರಾಹ. ಅಲ್ಲ, ಇವರು ಕುಂತಿ ಮದುವೆ ಮಾಡಿಕೊಂಡಿದ್ದು ಹೌದು, ಆದರೆ ಇವತ್ತು ಪಾಂಡುರಾಜ ಸತ್ತೋಗಿದ್ದಾನೆ. ಅವನು ಯಾವತ್ತು ಸತ್ತ, ಏನು ಕತೆ ಏನೂ ಗೊತ್ತಿಲ್ಲ. ಆದರೆ ಈ 5 ಜನ ಮಕ್ಕಳು ಹುಟ್ಟಿದ್ದಾರೆ, ಇವರು ಪಾಂಡುವಿನ ಮಕ್ಕಳೇ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೇಳಿದ್ನಂತೆ. ಇವರು ಪಾಂಡುವಿನ ಮಕ್ಕಳು ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾರ್ದೋ ಬಳಿಯಿಂದ ಹುಟ್ಟಿದಂಥ ಮಕ್ಕಳನ್ನು ನಮ್ಮ ವಂಶಕ್ಕೆ ಸೇರಿಸ್ಕೊಳ್ಳೋದು, ಕುರುವಂಶಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಏನರ್ಥ? ಅದೆಲ್ಲ ಆಗೋದಿಲ್ಲ. ಆದ್ದರಿಂದ ನಕ್ಷೇತ್ರಜ ಅಪಿಮೃತೆ ಪಿತರಿ ಸ್ವಕೀಯೈ, ಇವರೆಲ್ಲ ಕ್ಷೇತ್ರಜರಲ್ಲ ಇವರೆಲ್ಲ ಅಂತ ಈ ಮಾತನ್ನು ಹೇಳುತ್ತಿದ್ದಂತೆಯೇ ಆಗ ಆಕಾಶವಾಣಿ ಆಯ್ತಂತೆ. ಹಿಂದೆನೇ ಹೇಳಿದ್ದೆ, ಎಲ್ಲಾದರೂ ಆಕಾಶವಾಣಿ ಅಂತ ಬಂದರೆ ಅದು ವಾಯುದೇವರ ಮಾತು ಅಂತ ಅರ್ಥ. ಆಕಾಶವಾಣಿ ಆಯ್ತಂತೆ. ಆಕಾಶವಾಣಿಯಲ್ಲಿ ವಾಯುದೇವರು ಹೇಳುತ್ತಿದ್ದಾರೆ, ಏತೇ ಹಿ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯ ಅಂತ. ಇವರು ಯಾರು ಅಂದರೆ ಧರ್ಮ ಅಂದರೆ ಯಮಧರ್ಮನ ಅವತಾರ ಈ ಯುಧಿಷ್ಠಿರ, ಮರುತ್ ಅಂದರೆ ವಾಯುದೇವರ ಅವತಾರ, ಇಂದ್ರ ಅಂದರೆ ಆ ಇಂದ್ರನ ಅವತಾರ ಅರ್ಜುನ, ಇನ್ನು ಭಿಷಕ್ ಅಂದರೆ ಆ ವೈದ್ಯ ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು, ಅವರ ಅವತಾರ. ಹಾಗಾಗಿ ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರೆಲ್ಲರೂ ಕೂಡ ನಿಯೋಗ ಪದ್ಧತಿಯಿಂದ ಹುಟ್ಟಿದವರು ಇವರೆಲ್ಲರೂ ಕೂಡ. ಆದ್ದರಿಂದ ಹಾಗೆಲ್ಲ ಮಾಡಬೇಡ್ರಿ, ಇವರನ್ನು ಒಳಗೆ ಕರ್ಕೊಳ್ರಿ ಅಂತಂದ್ರಂತೆ. ಒಳಗೆ ಕರ್ಕೊಳ್ರಿ ಅಂತಂದರೆ ಆಗ ಆ ದುರ್ಯೋಧನ ಮತ್ತೆ ಹೇಳಿದ್ನಂತೆ, ಇಲ್ಲ ಹಾಗೆಲ್ಲ ಸಾಧ್ಯ ಇಲ್ಲ ಅಂದ. ಸಾಧ್ಯ ಇಲ್ಲ ಅನ್ನುವಾಗ ಆಗ ಆ ವಾಯುದೇವರೇನೇ ಒಂದು ಮಾತು ಹೇಳಿದ್ರಂತೆ, ಆಕಾಶವಾಣಿಯಲ್ಲೇ ಹೇಳಿದ್ರಂತೆ, ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ಇವರಿಗೆ ನಿಮ್ಮ ರಕ್ಷಣೆ ಇಲ್ಲ ಅಂದರೆ ಸದಾ ಕಾಲದಲ್ಲೂ ಕೂಡ ನಾರಾಯಣನ ರಕ್ಷಣೆ ಎನ್ನುವಂಥದ್ದಿದೆ ಇವರಿಗೆ. ಯಾವತ್ತೂ ಕೂಡ ಭಗವಂತನ ಬಲ ಇದೆ, ಆದ್ದರಿಂದ ನಿಮ್ಮ ರಕ್ಷಣೆ ಬೇಕು ಅಂತಿಲ್ಲ ಯಾರಿಗೂ ಕೂಡ. ದೇವರ ಬಲ ಅನ್ನೋದು ಎಲ್ರಿಗೂ ಇದ್ದೇ ಇರ್ತದಂತೆ, ಅದರಲ್ಲೂ ಪಾಂಡವರಿಗೆ ವಿಶೇಷವಾಗಿ ಇರ್ತದೆ. ಹಾಗಾಗಿ ನಾರಾಯಣನ ಬಲ ಎನ್ನುವಂಥದ್ದಿದೆ. ಕೆಲವರು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಬಲದಿಂದ ಇವರು ಬದುಕ್ತಿದ್ದಾರೆ, ನಮ್ಮದೇನೂ ಇಲ್ಲ, ಎಲ್ರಿಗೂ ಕೂಡ ಭಗವಂತನ ಬಲ ಇರ್ತದಂತೆ. ಹರಿಬಲವೇ ಬಲ ಅಂತ ಹೇಳ್ತಾರಲ್ಲ, ನಾವು 4 ಸಹಾಯ ಮಾಡಿರ್ತೀವಿ ಅಷ್ಟೇ, ಅದಕ್ಕೆ ನಮ್ಮಿಂದ ಬದುಕ್ತೀವಿ ಅಂತ ನಮ್ಮಿಂದ ಬದುಕ್ತಾರೆ ಅಂದ್ಬಿಟ್ರೆ ಹೆಂಗೆ? ಹಂಗಾಗೋದಿಲ್ಲ. ಸಹಾಯ ಮಾಡೋ ಬುದ್ಧಿನೂ ಆ ಕಾಲಕ್ಕೆ ಭಗವಂತನೇ ಕೊಟ್ಟಿರ್ತಾನಂತೆ, ದೇವರೇ ಕೊಟ್ಟಿರ್ತಾನೆ. ಆದ್ದರಿಂದ ನಮ್ದಲ್ಲ, ಎಲ್ಲವೂ ಕೂಡ ಭಗವಂತನಿಂದ ಅಂತ ಹೇಳಿದರು. ಇಷ್ಟು ಹೇಳಿದರೂ ಕೂಡ ಆ ವಾಯುದೇವರ ಮಾತಲ್ಲೂ ಕೂಡ ಅವಿಶ್ವಾಸವನ್ನು ವ್ಯಕ್ತಪಡಿಸಿದಂತೆ ಅಯೋಗ್ಯ ದುರ್ಯೋಧನ. ಅವನು ಹೇಳಿದಂತೆ, ವಾಯೋರದೃಶ್ಯ ವಚನಂ ಪರಿಶಂಕಮಾನೇಶು ಆವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಭಃ. ಆ ವಾಯುದೇವರ ವಚನದಲ್ಲೂ ಕೂಡ ಪರಿಶಂಕಮಾನೇಶು ಶಂಕೆಯನ್ನು ವ್ಯಕ್ತಪಡಿಸಿದಾಗ ಆಗ ಸಾಕ್ಷಾತ್ತು ವೇದವ್ಯಾಸ ದೇವರೇ ಅಲ್ಲಿಗೆ ಬಂದಂತೆ. ವೇದವ್ಯಾಸ ದೇವರೇ ಅಲ್ಲಿಗೆ ಬಂದು ಎಲ್ಲರೂ ನೋಡ್ತಾ ಇದ್ದಂತೇನೆ ಏನೂ ಮಾತಾಡಲಿಲ್ಲ. ಸರ ಅಂತ ಆ ಧೃತರಾಷ್ಟ್ರನ ಮನೆ ಒಳಗೆ ಹೋದ್ರಂತೆ. ಮನೆ ಒಳಗಡೆ ಒಂದು ಗೂಟಕ್ಕೆ ಏನೋ ಒಂದು ಬೀಗದ ಕೈ ಇತ್ತಂತೆ. ಆ ಬೀಗದ ಕೈ ತಂದರು, ಒಂದು ಬೀಗ ಓಪನ್ ಮಾಡಿದರು, ಹೋಗ್ರ ಒಳಗೆ ಅಂತ ಕಳಿಸಿದ್ರಂತೆ. ಅದು ಬೇರೆ ಏನಲ್ಲ, ಪಾಂಡುರಾಜ ವಾಸ ಮಾಡ್ತಾ ಇದ್ದಂಥ ಮನೆ ಅದು. ಆ ಮನೆ ಬೀಗದ ಕೈ ಒಳಗಿಟ್ಟು ಹೋಗಿದ್ದ. ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಪಕ್ಕದ ಮನೆಯವರಿಗೆ ಕೊಟ್ಟು ಹೋಗಿರ್ತೀವಲ್ಲ ಬೀಗದ ಕೈ, ಹಾಗೆ ಅಲ್ಲಿ ಇಟ್ಟು ಹೋಗಿದ್ದಂತೆ. ಆ ಬೀಗದ ಕೈ ತಂದರು ವೇದವ್ಯಾಸ ದೇವರು, ಬಾಗಿಲು ತೆಗೆದ್ರು, ಇವರು ಪಾಂಡುವಿನ ಮಕ್ಕಳು, ಹೋಗ್ರಿ ಇವರು ಇಲ್ಲೇ ಇರಬೇಕು ಅಂತ ಹೇಳಿಬಿಟ್ರಂತೆ. ಇಷ್ಟು ಹೇಳಿದ ಕೂಡಲೇ ಯಾರಿಗೂ ಕೂಡ ವೇದವ್ಯಾಸ ದೇವರಿಗೆ ವಿರೋಧ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಇವರು ಏನಂತಾರೆ, ದುರ್ಯೋಧನ, ಶಕುನಿ, ದುಶ್ಯಾಸನ ಎಲ್ಲ ಮೈ ಪರ್ಚ್ಕೊಂಡ್ರಂತೆ ಎಲ್ಲರೂ ಕೂಡ. ಯಾಕೆ ಏನು ಮಾಡೋದು, ಏನಾದರೂ ಮಾಡಿ ಹೊರಗೆ ಹಾಕಿಬಿಡಬೇಕು ಅಂತಿದ್ದೆ ನಾನು, ಅಷ್ಟರಲ್ಲೇ ಈ ವೇದವ್ಯಾಸ ದೇವರು ಬಂದು ಒಳಗೆ ಸೇರಿಸಿಬಿಟ್ರಲ್ಲ, ಏನು ಮಾಡಬೇಕು ಇವರನ್ನು, ಹ್ಯಾಕೆ ಕಳಿಸೋದು ಹೊರಗಡೆ ಅಂತ ಭಾರಿ ವ್ಯಥೆ ಆಯ್ತಂತವನಿಗೆ. ಇಷ್ಟು ವ್ಯಥೆಯಿಂದಾಗಿ ಒದ್ದಾಡಿದ ಅಂತ ಹೇಳುತ್ತಾರೆ. ಇಂಥ ಕೆಲಸವನ್ನು ಮಾಡಿದ್ರಂತೆ. ಆಮೇಲೆ ಅಲ್ಲಿ ಇವರು ವಾಸ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ಆಗ ದಿನನಿತ್ಯದಲ್ಲೂ ಇನ್ನು ಮತ್ತೆ ಅಲ್ಲೇ ಇದ್ದಾರೆ ಅಂದಮೇಲೆ ಮಾತಾಡಿಸ್ಬೇಕಾಗ್ತದೆ, ಮಾಡಬೇಕಾಗ್ತದೆ. ದಿನೇ ಹೀಗೆ ಬೆಳೀತಾ ಹೋಯಿತು ಸಂಬಂಧ. ಆವಾಗಲಿಂದ ನಿಧಾನವಾಗಿ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಪಾಂಡವಿನ ಮಕ್ಕಳು ಅಂತ ಒಪ್ಕೊಂಡ್ರಂತೆ. ಆದರೆ ಈ ದುರ್ಯೋಧನನಿಗೆ ಮಾತ್ರ ಎಲ್ಲಿಲ್ಲದ ಸಿಟ್ಟು. ಇವನನ್ನು ಏನಾದರೂ ಮಾಡಿ ಈ ಪಾಂಡವರನ್ನು, ಅದರಲ್ಲೂ ಏನು ಅಂದರೆ ವಿಚಾರ ಮಾಡಿದ್ನಂತವನು. ಇದರಲ್ಲಿ ಧರ್ಮರಾಜ ಏನಿದ್ದಾನೆ,
ಧರ್ಮರಾಜನನ್ನು ಹೊಡೆದು ನಾನೇ ಕಟ್ಟಿ ಹಾಕಿ ಕೊಡ್ಬೋದು ಬೇಕಾರೆ, ದೊಡ್ಡದಲ್ಲ. ಆದರೆ ಅರ್ಜುನನನ್ನೂ ಕೂಡ ಏನಾದರೂ ಮಾಡಿ ಮಣಿಸಿಬಿಡಬಲ್ಲೆ ನಾನು ಬೇಕಾದರೆ. ಆದರೆ ಒಬ್ಬ ಭೀಮ ಇದ್ದಾನೆ ನೋಡ್ರಿ, ಅವನದೊಂದು ಸ್ವಲ್ಪ ಭಯ ಇದೆ ನನಗೆ ಅಂತ. ಅವನೊಬ್ಬನು ಸ್ವಲ್ಪ ಭಯ ಕೊಡ್ತಾನೆ ನನಗೆ. ಅವನನ್ನು ಹೇಗೆ ಮಾಡೋದು ಬಹಳ ಕಷ್ಟ. ಅವನನ್ನು ಅಷ್ಟು ಸುಲಭವಾಗಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನ ಬಲ ಏನು ಅಂತ ಗೊತ್ತಾಗಿಬಿಟ್ಟಿತ್ತಂತಲ್ಲ ಇರೋರಿಗೆಲ್ರಿಗೂ ಕೂಡ. ಎಷ್ಟು ಅಂತಂದರೆ ಅವಾಗ ಹೇಳ್ತಾರೆ, ಈ ಭೀಮ ಏನು ಮಾಡ್ತಿದ್ದಂತೆ, ಆಟ ಆಡೋಣ ಬನ್ನಿ ಅಂತ ಆಟಕ್ಕೆ ಅಂತ ಬರ್ತಿದ್ರಂತೆ. ಒಂದು ದೊಡ್ಡ ಮಾವಿನ ಮರ ಇತ್ತಂತೆ, ಮಾವಿನ ಮರ. ಆ ಮಾವಿನ ಮರದಲ್ಲಿ ಮೇಲ್ಗಡೆಯಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳಿರ್ತಿದ್ವು ಅಂತೆ, ಭಾರಿ ಆಪೂಸ್ ಹಣ್ಣುಗಳಿದ್ದಾಗಿರ್ತಿದ್ವು ಚೆನ್ನಾಗಿ. ಆ ಹಣ್ಣು ತಿನ್ನಬೇಕು ಅಂತ ಎಲ್ರಿಗೂ ಕೂಡ, ಎಲ್ಲರೂ ತಿನ್ನಬೇಕು ಅಂದಾಗಿ ಭೀಮ ಏನು ಮಾಡ್ತಿದ್ದಂತೆ, ಕೌರವರು ಪಾಂಡವರು ಎಲ್ಲರೂ ಇರ್ತಿದ್ರು. ಈ ಪಾಂಡವ್ರನ್ನ ಅರ್ಜುನ ಧರ್ಮರಾಜ ಇವ್ರನ್ನೆಲ್ಲರೂ ನೀವೇನು ಹೋಗಬೇಡ್ರಿ, ಸುಮ್ಮನೆ ಇಲ್ಲೇ ಇರ್ರಿ ಅಂತ ಹೇಳ್ತಿದ್ದಂತೆ. ನಿಮಗೆ ಹಣ್ಣು ಹಾಕ್ಕೊಡ್ತೀನಿ ಅಂತ ಸುಮ್ಮನೆ ಕೆಳಗಿಡಿಸ್ಬಿಡೋದು. ಈ ಕೌರವ್ರನ್ನೆಲ್ಲ ಪುಸ್ಲಾಯಿಸ್ಬಿಡ್ತಿದ್ದಂತೆ. ಈ 100 ಜನ ಮಕ್ಕಳೇನಿದ್ರು ಇವು ದಡ್ಡವು ಗೊತ್ತಾಗ್ತಿರ್ಲಿಲ್ಲ, ಪುಸ್ಲಾಯಿಸ್ಬಿಡೋದು, ಹೋಗ್ರಿ ಹತ್ರ ಅಂತ ಬಿಡೋದಂತೆ. ಇವೆಲ್ಲ ಏನು ಮಾಡ್ತಿದ್ವು, 100 ಜನರು ಕೂಡ ಒಂದೊಂದು ಟೊಂಗಿ ಮೇಲೆ ಹಚ್ಚಿಬಿಡ್ತಿದ್ವು. ಎಲ್ಲ ಹತ್ಕೊಂಡು ಆ ಹಣ್ಣನ್ನು ಹಿಡ್ಕೊಂಡು ಕಿತ್ತಿ ಬಿಡ್ತಿದ್ವು ಅಲ್ಲಿಂದ. ಅಲ್ಲಿ ಕಿತ್ತಿದ ಕೂಡಲೇ ಇನ್ನು ಮೇಲೆ ಎತ್ತರದಲ್ಲಿರ್ತಿದ್ವು ಅಂತ ವೃಕ್ಷಗಳೆಲ್ಲ. ಅಂದರೆ ಈಗಿನ ಕಾಲದಂತೆ ಔಷಧಿ ಹಾಕಿ ಬೆಳೆಸ್ತಿರ್ಲಿಲ್ಲ, ಹಾಗೆಲ್ಲ ಎಲ್ಲ ಎತ್ತರದ ಮರಗಳೇ ಬೆಳೀತಿದ್ವು. ಆ ಮರದಲ್ಲಿ ಮೇಲೆ ಎತ್ತರದಲ್ಲಿರುವಾಗ ಹಣ್ಣನ್ನು ಕಿತ್ತಿ, ಹಣ್ಣು ಸಿಕ್ತು ಇನ್ನೇನು ತಿಂತೀವಿ ಅಂತ ಕೈಯಲ್ಲಿ ಹಿಡ್ಕೊಂಡು ಕೆಳಗೆ ಬರಬೇಕು ಅಂತ ನೋಡುವಾಗ ಎಲ್ಲರೂ ಕೈಯಲ್ಲಿ ಹಣ್ಣು ಹಿಡ್ಕೊಂಡಿದ್ದಾರೆ ಅಂತ ಗೊತ್ತಾದ ಕೂಡಲೇ ಈ ಭೀಮ ಏನು ಮಾಡ್ತಿದ್ದಂತೆ, ಓಡಿ ಹೋಗಿ ಜಾಡಿಸಿ ಒಂದು ಸರ್ತಿ ಮರಕ್ಕೆ ಒದ್ಬಿಡ್ತಿದ್ದಂತೆ. ಒದ್ರೆ ಇಡೀ ಮರ ಎನ್ನುವಂಥದ್ದು ಅಲಗಾಡಿ ಮೇಲಿದ್ದವರು ಹಣ್ಣು ಸಮೇತವಾಗಿ ಕೆಳಗೆ ಬೀಳ್ತಿದ್ರಂತೆ. ಅವರು ಮೈ ಮೂಳೆ ಎಲ್ಲ ಮುರ್ಕೊಂಡ್ರೆ ಹಣ್ಣು ಒಂದು ಕಡೆ, ಅವರೊಂದು ಕಡೆ. ಆ ಹಣ್ಣನ್ನೆಲ್ಲ ಬಾಚಿಕೊಂಡು ತನ್ನ ತಮ್ಮಂದರಿಗೆ ಅಣ್ಣನಿಗೆ ಕೊಟ್ಟು ತಾನು ತಿನ್ಕೊಂಡು ಹೋಗಿಬಿಡ್ತಿದ್ದಂತೆ. ಇವುಗಳು ಪಾಪ ಮೈ ಮೂಳೆ ಮುರಿತು ಅಂತ ಒದ್ದಾಟ ಬಗ್ಗೆ ಹಿಂಗೆ ಮಾಡಿಬಿಡ್ತಿದ್ದ ಈ ಭೀಮ ಅಂತ. ಪಕ್ವೋರು ಭೋಜ್ಯ ಫಲ ಸನ್ನಯನಾಯ ವೃಕ್ಷೇಶು ಆರೂಢ ರಾಜತನಯಾಭಿವೀಕ್ಷ ಭೀಮ. ಈ ರೀತಿ ಹೊಡಿತಾ ಇದ್ದ. ಇದೆಲ್ಲವೂ ಕೂಡ ಅಂದರೆ ಭೀಮ ಇದರಿಂದ ಏನು ಹಾಗಾದ್ರೆ ಭೀಮನಿಗೆ ಮರ ಹತ್ತಲಿಕ್ಕೆ ಆಗ್ತಿರ್ಲಿಲ್ವಾ ಅಂತಂದ್ರೆ, ಅಂದರೆ ಸ್ವಲ್ಪ ಭೀಮ ಅಂದ ಕೂಡಲೇ ಲಟ್ಟ ಇದ್ದ, ಅವನು ದೇಹ ದೊಡ್ಡದಿತ್ತು, ಅದರಿಂದ ಮರ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಯೋಚನೆ ಮಾಡಬಾರ್ದು ಮತ್ತೆ. ಯಾಕೆ ಅಂದರೆ ಭೀಮ ಅವನಿಗೇನಂತಾರೆ, ಅಣಿಮ ಮಹಿಮ ಚೈವ ಗರಿಮ ಲಘಿಮ ತತ ಅಂತ ಅವನಲ್ಲಿ ಲಾಘವವೂ ಇತ್ತು, ಗರಿಮೆಯೂ ಇತ್ತಂತೆ. ಭೀಮನಲ್ಲಿ ಏನು ಬೇಕಾದರೂ ಆಗ್ತಿತ್ತಂತೆ. ಹಗುರ ಅಂದರೆ ಹಗುರಾಗಿಬಿಡ್ತಿದ್ದ, ಭಾರ ಅಂದರೆ ಭಾರ ಆಗಿಬಿಡ್ತಿದ್ದಂತೆ. ಎಲ್ಲ ವಿದ್ಯೆಗಳು ಕೂಡ ಇತ್ತು ಅವನಿಗೆ. ಒಂದೊಂದು ಸರ್ತಿ ಲಘಿಮ ಅನ್ನುವಂಥ ವಿದ್ಯೆ ಅವನಿಗೆ ಎಷ್ಟಿತ್ತು ಅಂದರೆ ಮುಂದೆ ಬರ್ತದೆ. ಏನು ಅಂದರೆ ದ್ರೋಣಾಚಾರ್ಯರು ಎಲ್ರಿಗೂ ಕೂಡ ಅಸ್ತ್ರವಿದ್ಯೆಯನ್ನು ಹೇಳಿಕೊಡ್ತಾರೆ. ಆ ಅಸ್ತ್ರವಿದ್ಯೆ ಹೇಳಿಕೊಡಬೇಕಾದ್ರೆ ಏನು ಮಾಡ್ತಾರಂತೆ, ಈ ಅರ್ಜುನ ಇದ್ದಾನಲ್ಲ, ಅರ್ಜುನನಿಗೆ ಬಾಣ ಹೊಡಿಲಿಕ್ಕೆ ಅಂತ ಹೇಳಿಕೊಟ್ರಂತೆ. ಬಾಣ ಹೊಡಿಲಿಕ್ಕೆ ಹೇಳಿಕೊಟ್ಟಾಗ ಒಂದು ಬಾಣ ಬಿಡು, ಒಂದು ಸರ್ತಿ ಗುರಿ ಇಟ್ಟು ಬಿಡು ಅಂತ ಹೇಳಿದ್ರಂತೆ. ಗುರಿ ಇಟ್ಟು ಬಿಡು ಅಂತ ಹೇಳಿದ ಕೂಡಲೇ ಈ ಅರ್ಜುನ ಏನು ಮಾಡಿದ ಅಂದರೆ ಗುರಿ ಇಟ್ಟು ಒಂದು ಬಾಣವನ್ನು ಹೊಡೆದಂತೆ. ಆ ಬಾಣವನ್ನು ಹೊಡೆದ ಕೂಡಲೇ ಅವನು ಬಿಟ್ಟದ್ದಷ್ಟೇ, ಬಿಟ್ಟು ಕೂಡಲೇ ಏನಾಯ್ತಂತೆ, ದ್ರೋಣಾಚಾರ್ಯ ಹೇಳೇ ಬಿಟ್ರಂತೆ, ಅರ್ಜುನ ನಿನ್ನ ಬಾಣ ಗುರಿ ತಪ್ಪಿತ್ತು ಅಂದುಬಿಟ್ರಂತೆ. ಇನ್ನೂ ಬಿಟ್ಟಿದ್ದಾನಷ್ಟೇ, ನಿನ್ನ ಗುರಿ ತಪ್ಪಿತ್ತು ಅಂದ್ರೆ ಅಷ್ಟು ಚಾಣಾಕ್ಷರಿದ್ರು ದ್ರೋಣಾಚಾರ್ಯ. ನಿನ್ನ ಗುರಿ ತಪ್ಪಿತ್ತು ಅಂತ ಅಂದುಬಿಟ್ರಂತೆ. ಅಷ್ಟಂದು ಕೂಡಲೇ ಈ ಭೀಮ ಏನು ಮಾಡಬೇಕು, ಪಕ್ಕದಲ್ಲೇ ಇದ್ದಂತೆ ಈ ಭೀಮ, ಪಕ್ಕದಲ್ಲೇ ಇದ್ದಂಥ ಭೀಮ ಈ ಅರ್ಜುನ ಬಿಟ್ಟ ಬಾಣ ಏನಿದೆಯಲ್ಲ ಅದಾಗಲೇ ಮುಂದೆ ಹೋಗಿತ್ತು. ಆಮೇಲೆ ಇವ್ರು ಹೇಳಿದರು ನೀನು ಬಿಟ್ಟ ಬಾಣ ಗುರಿ ತಪ್ಪಿತ್ತು ಅಂತ ಹೇಳಿದರು. ಅವ್ರು ಹೇಳಿದ ಮೇಲೆ ಭೀಮ ಏನು ಮಾಡಿದಂತೆ, ಆ ಬಾಣದ ಹಿಂದೆ ಓಡಿದಂತೆ. ಬಾಣದ ಹಿಂದೆ ಓಡಿ ಆ ಬಾಣ ಇನ್ನೂ ಆಕಾಶದಲ್ಲಿ ಹೋಗ್ತಾ ಇದ್ದಂತೇನೆ ಹಾರಿ ಹೋಗಿ ಆ ಬಾಣ ಹಿಡಿದು ವಾಪಸ್ ತೊಗೊಂಬಂದು ಅರ್ಜುನ ದ್ರೋಣಾಚಾರ್ಯ ಹೇಳ್ತಿದ್ದಾರೆ ಗುರಿ ತಪ್ಪೇದಂತೆ, ಇನ್ನೊಂದು ಸರ್ತಿ ಬಿಡು ಅಂತ ಕೊಟ್ಟಂತೆ. ಅಂದ್ರೆ ಅವನ ಲಘಿಮೆ ಎನ್ನುವಂಥದ್ದು ಹೇಗಿತ್ತು ಅಂತ ಅರ್ಥ ಮಾಡಿಕೊಡ್ರಿ. ಭೀಮನ ಲಘಿಮೆ ಅನ್ನುವಂಥದ್ದು ಅಂದರೆ ಅಷ್ಟು ಅದ್ಭುತ ಅವನು ಭೀಮ. ಅವನಿಗೆ ಹತ್ತಲಿಕ್ಕೂ ಗೊತ್ತು, ಹಾರಲಿಕ್ಕೂ ಗೊತ್ತು, ಏನೂ ಗೊತ್ತು, ಅವನಿಗೆ ಎಲ್ಲವೂ ಕೂಡ ಗೊತ್ತು. ಆದರೆ ಇವರನ್ನು ಮಾತ್ರ ಗೋಳು ಹಿಡ್ಕೋಬೇಕು ಅಂತಲೇ ಹೀಗೆ ಮಾಡ್ತಿದ್ದಂತೆ ಭೀಮ. ಈ ರೀತಿ ಮಾಡಿದ. ಆಮೇಲೆ ಇಷ್ಟೆಲ್ಲ ಆದ ನಂತರ ಇನ್ನೊಂದು ಸರ್ತಿ ಏನಾಯ್ತಂತೆ, ಈ ಭೀಮನ್ನು ಗೆಲ್ಲಿಕ್ಕಾಗಲ್ಲ ಅಂತ ಗೊತ್ತಾಯ್ತು. ಇನ್ನೂ ಕೆಲವು ಸರ್ತಿ ಏನು ಮಾಡ್ತಿದ್ರಂತೆ, ಗಂಗಾ ತೀರದಲ್ಲಿ ಆಟ ಆಡಲಿಕ್ಕೆ ಅಂತ ಹೋಗ್ತಿದ್ರಂತೆ. ಈ ಕೌರವರೆಲ್ಲ ಇರ್ತಿದ್ರಂತೆ. ಏನು ಬಲ ಅಂತೀರಿ ಭೀಮನದ್ದು. 100 ಜನ ಕೌರವರಿದ್ದರೆ ಅವನ 2 ಬಾಹುವಿನಲ್ಲಿ ಹಿಡ್ಕೊಂಡ್ಬಿಡ್ತಿದ್ದಂತೆ. ಎಲ್ಲರನ್ನೂ ಕೂಡ 2 ಬಾಹುವಿನಲ್ಲೇ 100 ಜನರನ್ನು ಹಿಡಿದು ಬಿಡ್ತಿದ್ದಂತೆ. ಹಿಡ್ಕೊಂಡು ಕೆಲವೊಂದು ಸರ್ತಿ ಏನು ಮಾಡ್ತಾ ಇದ್ದಂತೆ, ಕೆಲವು ಸಂದರ್ಭಗಳಲ್ಲಿ ಆ ಗಂಗಾ ತೀರದಲ್ಲಿ ಆಟ ಆಡ್ತಾ ಇದ್ದರೆ ಆ ಎಲ್ಲ ಹುಡುಗರನ್ನು ಕೂಡ ಒಂದು ಸರ್ತಿ ತನ್ನ ಬಾಹುವಿನಲ್ಲಿ ಹಿಡ್ಕೊಂಡು ಗಂಗಾ ನದಿಗೆ ಹಾರಿಬಿಡ್ತಿದ್ದಂತೆ. ಹಾರೋದಷ್ಟೇ ಅಲ್ಲ, ಅಷ್ಟೋ ಜನರನ್ನು ಮುಳುಗಿಸ್ಬಿಡ್ತಿದ್ದಂತೆ. ಮುಳುಗಿಸಿ ಉಸಿರುಗಟ್ಟಿ ಒದ್ದಾಡಿರ್ಬೇಕು. ಒಂದು ಸರ್ತಿ ಉಸಿರೇ ನಿಂತು ಹೋಗ್ತದೆ ಅನ್ನಬೇಕು, ಆದರೆ ಉಸಿರು ನಿಲ್ಲಿಸೋರೇ ಇವರಲ್ವ. ಆದ್ದರಿಂದ ಇವ್ರೇನು ಉಸಿರು ನಿಂತು ಹೋಗ್ತದೆ ಅನ್ನೋ ಅಷ್ಟರ ತನಕ ತೊಗೊಂಡು ಹೋಗಿ ಆಮೇಲೆ ಮೇಲೆ ಎತ್ತಿ ಹಾಕಿಬಿಡೋದಂತ. ಅವರು
ಈ ರೀತಿಯೆಲ್ಲ ಮಾಡಿ ಗೊಳೊಯ್ಕೋತಿದ್ದ. ಇದನ್ನೆಲ್ಲ ನೋಡಿ ಅಷ್ಟು ಸುಲಭ ಅಲ್ಲ ಇವನನ್ನು ಗೆಲ್ಲುವಂಥದ್ದು ಅಂತ. ಅದಕ್ಕೆ ಯಾಕೆ ಹೀಗೆ ಮಾಡ್ತಾ ಇದ್ದ ಭೀಮ ಇವರಿಗೆಲ್ಲ ಅಂತಂದರೆ, ಇವರೆಲ್ಲ ದೈತ್ಯರೇನು ಮಾಡಬೇಕು ಅಂದರೆ ಅವ್ರು ಅಂಧನ್ ತಮಸ್ಸಿಗೆ ಹೋಗಬೇಕು ಅಂತಾದರೆ ಹರಿದ್ವೇಷವನ್ನು ಮಾಡಬೇಕು, ವಾಯುದ್ವೇಷವನ್ನು ಮಾಡಬೇಕು. ಅದಕ್ಕೋಸ್ಕರ ಇವರಿಗೆ ನನ್ನಲ್ಲಿ ದ್ವೇಷ ಹುಟ್ಟಲಿ, ನನ್ನ ಮೂಲಕ ವಿಷ್ಣುವಿನಲ್ಲೂ ದ್ವೇಷ ಹುಟ್ಟಲಿ ಅನ್ನೋದಕ್ಕೋಸ್ಕರವೇ ಹಾಗೆ ಮಾಡಿಸ್ತಾ ಇದ್ರಂತ ಅವ್ರ ಕೈಯಿಂದಾಗಿ. ದ್ವೇಷಂ ಹೃತೆ ನಹಿ ಪರೌ ತಮಸಿ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌಕರಾಂಸಿ ದೇವದ್ವೇಷಾಂ ಸತತ ವಿಸ್ತೃತ ಸಾಧು ಪೌಂಸ್ಯವು. ಈ ರೀತಿ ದ್ವೇಷ ಮಾಡಲಿ ಅಂತ ಮಾಡ್ತಿದ್ರಂತೆ. ಹೀಗೆಲ್ಲ ದ್ವೇಷವನ್ನು ಮಾಡಿಸಿದರು ಭೀಮಸೇನ ದೇವರು. ಅವರ ಅದ್ಭುತವಾದಂಥ ವ್ಯಕ್ತಿತ್ವ ಭೀಮಸೇನ ದೇವರದ್ದು. ಆ ಭೀಮ ಎಂಥ ಅದ್ಭುತ ಅಂತಂದರೆ, ಅನೇಕರಿಗೆ ಇದನ್ನೆಲ್ಲ ನೋಡಿ ಕೆಲವು ರಾಜಕುಮಾರರೆಲ್ಲರೂ ಕೂಡ ಭೀಮನ್ನು ನೋಡಿ ಸಂತೋಷ ಪಡ್ತಿದ್ರಂತೆ. ಇನ್ನು ಕೆಲವರೆಲ್ಲರೂ ಕೂಡ ಭೀಮನ್ ಬೈಕೋತಿದ್ರಂತೆ. ಯಾರ್ಯಾರು ಬೈತಿದ್ರಲ್ಲ ಅವರೆಲ್ಲರೂ ಕೂಡ ಆ ದುರ್ಯೋಧನ ಕಡಿಯೋರು ಅಂತ, ಯಾರು ನೋಡಿ ಸಂತೋಷ ಪಡ್ತಿದ್ರು ಅವರೆಲ್ಲ ಭೀಮನ ಕಡಿಯೋರಂತೆ. ಹೀಗೆ ಕೆಲವರಿಗೆ ಆನಂದ, ಕೆಲವರಿಗೆ ಈ ರೀತಿ ಕೊಡ್ತಿದ್ದಂತೆ. ಅಸ್ಮಿನ್ ಹತೆ ವಿನಿಹತ ಅಖಿಲಾಶ್ಚ ಪಾರ್ಥಾಹ. ಅವನು ಹೇಳ್ತಾನೆ ನೋಡಿ ಕೊನೆಗೆ, ಅಸ್ಮಿನ್ ಹತೆ, ಈ ಭೀಮ ಒಬ್ಬ ಸತ್ರ ಅಂತಾದರೆ ಅಖಿಲಾಶ್ಚ ಪಾರ್ಥಾಹ, ಇನ್ನು ಉಳಿದಂಥ ಪಾಂಡವರನ್ನೆಲ್ಲ ಅನಾಯಾಸವಾಗಿ ಕೊಂದುಬಿಡ್ತೀವಿ ನಾವು, ಪಾರ್ಥನನ್ನು ಕೂಡ ಅಂತ. ಶಕ್ಯೋ ಬಲಾಚನ ನಿಹಂತು ಮಯಂ ಬಲಾಢ್ಯ. ಇವನನ್ನು ಹ್ಯಾಕೆ ಕೊಲ್ಲೋದು ಯೋಚನೆ ಮಾಡಿದ. ಇವನು ಎಲ್ಲರನ್ನು ಸೇರಿಸಿ ಇವನ್ನ ಹ್ಯಾಕೆ ಕೊಲ್ಲೋದು? ಭೀಮನ್ ಕೊಲ್ಲೋದು ಅಂದರೆ ಎದುರಿಗೆ ಹೋಗಿ ಯುದ್ಧ ಮಾಡಿ ಸಾಧ್ಯ ಇಲ್ಲ ಅಂತಾರೆ. ಹಾಗೇನಾರು ಹೋದ್ವಿ ಅಂತ ಆದರೆ ಹಣಗಾಯಿ ನೀರ್ಗಾಯಿ ಮಾಡಿ ಕಳಿಸಿಬಿಡ್ತಾನೆ ನಮ್ಮನ್ನು. ಆದ್ದರಿಂದ ಅಷ್ಟು ಸುಲಭ ಅಲ್ಲ ಅವನನ್ನು ಹೊಡೆಯೋದು, ಭೀಮನ್ ಹೊಡೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಆದ್ದರಿಂದಾಗಿ ಎದುರಿಗೆ ಹೋಗಿ ಶಕ್ಯೋ ಬಲಾಚ್ಚ ನನಿಹಂತು ಮಯಂ ಬಲಾಢ್ಯ, ಇವನು ಬಲಾಢ್ಯ, ಅವನು ಕೊಲ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೆಂಗೆ ಕೊಲ್ಲಬೇಕು? ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್. ಛದ್ಮ ಪ್ರಯೋಗದಿಂದಲೇ ಕೊಲ್ಲಬೇಕು ಇವನು, ಅಂದರೆ ಮೋಸದಿಂದಲೇ, ವಂಚನೆಯಿಂದಲೇ ಕೊಲ್ಲಬೇಕು ಇವನನ್ನು. ಇಲ್ಲ ಡೈರೆಕ್ಟಾಗಿ ಇವನನ್ನು ಕೊಲ್ತೀವಿ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ, ಹೊಡ್ಸ್ಕೊಂಬರ್ಬೇಕಾಗ್ತದೆ ನಾವು. ಆದ್ದರಿಂದ ಆಗಲ್ಲ. ಹೆಂಗೆ ಕೊಲ್ಲೋದು ಅಂತ ವಿಚಾರ ಮಾಡಿದ್ರಂತೆ. ವಿಚಾರ ಮಾಡಿ ಅದಕ್ಕೆ ಯಾರೋ ಹೇಳಿದ್ರಂತೆ, ಅಷ್ಟೂ ಮಂದಿಯಲ್ಲಿ ಹೇಳಿದ್ರಂತೆ, ಇಲ್ಲ ಒಂದು ಕೆಲಸ ಮಾಡಿಬಿಡೋಣಂತೆ, ಅಡಿಗೆ ಅವನಿಗೆ ಹೇಳಿ, ಹಾಗೂ ಭೀಮ ಅಂದರೆ ಸ್ವಲ್ಪ ಊಟ ಗೀಟ ಜಾಸ್ತಿ ಮಾಡ್ತಾನೆ, ಅವನಿಗೆ ಊಟಕ್ಕೆ ಕೂತಾಗ ಅವನಿಗೇನು ಬಡಿಸ್ತಾರಲ್ಲ ಆ ಅಡಿಗೆ ಅವತ್ತಿನ ದಿವಸ ಬೇಕಾದ್ರೆ ಏನು ಮಾಡಿಬಿಡೋಣ, ಎಲ್ಲ ಅಡಿಗೆ ಅವನೇ ತಿನ್ನಲಿಬೇಕಾರೆ, ಬೇಡ ಅಂತನ್ನಲ್ಲ, ನಾವು ಉಪವಾಸ ಇದ್ದರೂ ಪರವಾಗಿಲ್ಲ, ಆದರೆ ಆವತ್ತಿನ ದಿವಸ ವಿಷ ಹಾಕಿಬಿಡೋಣ ಅವನಿಗೆ ಅಂತಂದ್ರಂತೆ. ವಿಷ ಹಾಕಿ ಕೊಂದುಬಿಡೋಣ ಅಂತ. ವಿಷ ಹಾಕಿ ಕೊಂದುಬಿಡೋಣ ಅಂದರೆ ಆ ದುರ್ಯೋಧನನ ಪಕ್ಷದಲ್ಲಿದ್ದವರೆಲ್ಲ ಸೇರಿಕೊಂಡು ಈ ಮಾತು ಹೇಳಿದರು, ವಿಷ ಹಾಕಿ ಕೊಂದುಬಿಡೋಣ ಭೀಮನಿಗೆ. ಅದರಲ್ಲಿ ಇನ್ನೊಬ್ಬ ಯಾರೋ ಎದ್ದು ನಿಂತ್ಕೊಂಡು ಹೇಳಿದ್ನಂತೆ, ಅಲ್ಲೋ ಭೀಮನ್ ಕೊಲ್ಲೋ ವಿಷ ಎಲ್ಲಿದೆ ಅಂತ ಕೇಳಿದ್ನಂತೆ. ಕೊಲ್ಲಬೇಕು, ವಿಷ ಹಾಕಬೇಕು ಹೌದು, ಆದರೆ ಭೀಮನ್ ಕೊಲ್ಲುವಂಥ ವಿಷ ಆಗಬೇಕಲ್ಲ ಅಂದ್ರಂತೆ. ಅಂಥ ವಿಷ ಎಲ್ಲಿದೆಯಪ್ಪ ಭೀಮನ್ ಕೊಲ್ಲುವಂಥದ್ದು ಅಂತ ಕೇಳಿದ. ಅದಕ್ಕೆ ಕೇಳಿದ್ದಕ್ಕೆ ಭೀಮನ್ ಕೊಲ್ಲುವಂಥ ವಿಷ ಅದಕ್ಕೆ ಅಷ್ಟು ಜನ ಸುಮ್ಮನೆ ಇದ್ದಾಗ ಶಕುನಿ ಹೇಳಿದ್ನಂತೆ, ಅದ್ರ ಸಪ್ಲೈ ನಾ ಮಾಡ್ತೀನಿ ಅಂತ, ನಾ ತರ್ತೀನಿ ಅದನ್ನು ಅಂದ. ಅವನಿಗೊಂದು ಗೊತ್ತಿತ್ತು ಏನು ಅಂತಂದರೆ, ಈ ಕಾಲಕೂಟ ವಿಷವನ್ನು ತರ್ತೀನಿ ಅಂತ, ಹಾಲಾಹಲ ವಿಷ ಅಂತ ಹೇಳ್ತಾರಲ್ಲ. ಯಾವಾಗ ಈ ಸಮುದ್ರ ಮಥನದಲ್ಲಿ ಬಂದಿತ್ತಲ್ಲ ಅದು ನೋಡ್ರಿ, ಆಗ ಪಾನ ಮಾಡಿದವರು ಯಾರು ಅಂತಂದರೆ ವಾಯುದೇವರೇ ಪಾನ ಮಾಡಿದ್ದು ಅದನ್ನೆಲ್ಲ. ಅಂಥ ವಾಯುದೇವರು ಪಾನ ಮಾಡಬೇಕಾದ್ರೆ ಅದರಲ್ಲಿ ರುದ್ರದೇವರು ನಾ ಕುಡಿತೀನಿ ಅಂತ ಬಂದ್ರಲ್ಲ, ಅವ್ರಿಗೇನು ಮಾಡಿದ್ರಂತೆ, ಅದನ್ನು ತೇದು ಏನು ಮಾಡಿದ್ರಂತೆ, ಒಂದು ಹನಿ ಕೊಟ್ರಂತೆ, ಡ್ರಾಪ್ ಕೊಟ್ರಂತೆ ರುದ್ರದೇವರಿಗೆ. ಆ ಒಂದು ಡ್ರಾಪ್ ಕೊಟ್ಟಾಗ ರುದ್ರದೇವರು ಏನು ಮಾಡಿದ್ರಂತೆ, ಅದರಲ್ಲಿ ಒಂದು ಡ್ರಾಪ್ ಕೆಳಗೆ ಹಾಕಿದ್ರಂತೆ. ಅದರಿಂದಲೇ ಇವತ್ತು ಜಗತ್ತಿನಲ್ಲೆಲ್ಲ ಏನು ವಿಷಜಂತುಗಳು ಹುಟ್ಟಿದ್ದಾವೆ ಅದೆಲ್ಲ ಅದರಿಂದಲೇ ಹುಟ್ಟಿತ್ತು. ಇನ್ನೊಂದು ಡ್ರಾಪ್ ಏನು ಮಾಡಿದ್ರು ಅದೆಲ್ಲ ತೆಗೆದಿಟ್ಟುಕೊಂಡ್ರಂತೆ. ಆ ಒಂದು ಡ್ರಾಪು ಇವ್ರು ಕೊಟ್ಟದ್ದು, ವಾಯುದೇವರು ಕೊಟ್ಟದ್ದು, ಅದರಲ್ಲಿ ಒಂದು ಡ್ರಾಪ್ ಕೆಳಗೆ ಹಾಕಿದ್ರು, ಇನ್ನೊಂದು ಡ್ರಾಪ್ ಕೈಯಲ್ಲಿ ಹಿಡ್ಕೊಂಡ್ರಂತೆ, ಇನ್ನೊಂದು ಡ್ರಾಪ್ ಇತ್ತು ಅದನ್ನು ಮಾತ್ರ ಕುಡಿದ್ರು. ಅದನ್ನೇ ನೀಲಕಂಠ ವಿಷಕಂಠ ಎಲ್ಲ ಆಗಿಬಿಟ್ಟು ಒದ್ದಾಡಿದ್ರು. ಆಮೇಲೆ ಆ ಒಂದು ಡ್ರಾಪ್ ಹಾಗೆ ಹಿಡ್ಕೊಂಡಿದ್ರಲ್ಲ ಅದು ಹಾಗೇ ಇತ್ತಂತೆ. ಅದು ಶುಕ್ರಾಚಾರ್ಯ ಇದ್ದಾರಲ್ಲ ದೈತ್ಯರ ಗುರುಗಳು, ಆ ಶುಕ್ರಾಚಾರ್ಯಗೆ ಗೊತ್ತಾಯ್ತಂತೆ. ಅವರು ರುದ್ರದೇವ್ರ ಹತ್ರ ಹೋದ್ರಂತೆ. ರುದ್ರದೇವ್ರ ಹತ್ರ ಹೋಗಿ, ಸ್ವಾಮಿ ನೀವು ಒಂದೇ ಒಂದು ಡ್ರಾಪು ಆ ಕಾಲಕೂಟ ವಿಷ ಹಿಡ್ಕೊಂಡಿರಂತೆ, ಅದು ನನಗೆ ಕೊಡ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಕೇಳಿ, ನೀ ಏನು ಮಾಡ್ತೀಯೋ ಅಂತ ಕೇಳಿದ್ರಂತೆ. ಏನಿಲ್ಲ, ನನ್ನ ಶಿಷ್ಯಂದ್ರೆ ಇವ್ರಿಗೆ ಹಾಕಬೇಕು ಅಂತ ಕೇಳ್ತಿರ್ತಾರೆ, ಅವ್ರಿಗೆ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ಆಯಿತು ಅಂತ ಕೊಟ್ಟು ಕಳಿಸಿದ್ರು. ಅದು ಶುಕ್ರಾಚಾರ್ಯ ಹತ್ರ ಇದೆ ಅನ್ನೋ ಸಂಗತಿ ಈ ಶಕುನಿಗೆ ಗೊತ್ತಿತ್ತಂತೆ. ಹಾಗೋ ಏನು ಆ ಶಕುನಿ ಏನು ಮಾಡಿದ್ದಂತೆ, ಶುಕ್ರಾಚಾರ್ಯ ಹತ್ರ ಹೋಗಿ, ಸ್ವಾಮಿ ಆ ವಿಷ ಹಾಕುವಂಥ ಕಾಲ ಬಂದಿದೆ, ನಮಗೆ ಕೊಡ್ರಿ ಅದನ್ನು ಅಂತ ಕೇಳಿ ಇಸ್ಕೊಂಬಂದಂತೆ. ಇಸ್ಕೊಂಬಂದು ಆ ವಿಷವನ್ನು ಊಟದಲ್ಲಿ ಹಾಕಿದ್ರಂತೆ. ಆ ಕಾಲಕೂಟ ವಿಷವನ್ನು ಪಾನ ಮಾಡಿದವರು ಒಂದು ಡ್ರಾಪ್ ಹಾಕಿದ್ರಂತೆ.
ಎಲ್ಲಿ ಏನಾಗಬೇಕು ಹೇಳ್ರಿ, ಅವ್ರಿಗೆ ಏನಾಗ್ತದೆ ಹೇಳ್ರಿ? ಆ ವಿಷವನ್ನೇ ಕುಡಿದು ಪಾನ ಮಾಡಿ ಅನಾಯಾಸವಾಗಿ ಜೀರ್ಣ ಮಾಡಿಕೊಂಡಂಥ ಮಹಾತ್ಮರು. ಭುಕ್ತಂಚ ಜೀರ್ಣಂ ಪರಿಪಂತಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ಏನು ಅದನ್ನೇ ಪಾನ ಮಾಡಿ ಜೀರ್ಣ ಮಾಡಿಕೊಂಡಂಥ ಮಹಾತ್ಮರು ಅವ್ರಿಗೇನಾಗ್ತದೆ? ಏನೂ ಇಲ್ಲ, ಅನಾಯಾಸವಾಗಿ. ಇವ್ರಿಗೆ ಊಟಕ್ಕೆ ಹಾಕಿದ್ರಂತೆ, ಊಟಕ್ಕೆ ಹಾಕಿ ಮಾಡಿದರೆ ಆದರೆ ಅವರಿಗೆ ವಿಷ್ಣುವಿನ ಅನುಗ್ರಹ, ಭಗವಂತನ ಅನುಗ್ರಹ, ಯಾವ ಸಮಸ್ಯೆಯೂ ಕೂಡ ಇಲ್ಲ. ಎಲ್ಲ ಜೀರ್ಣ ಮಾಡಿಕೊಂಡೇ ಕೂತು. ಮರುದಿವಸ ಇವನು ಬದುಕಿರ್ತಾನೋ ಇಲ್ಲೋ ನೋಡೋಣ ಅಂತ ಕೌರವರೆಲ್ಲ ಬಂದರು. ಎದೆ ಒಡೆದೋಯ್ತಂತ ಅವರಿಗೆ ಒಂದು ಸರ್ತಿ. ಭೀಮ ಆಟ ಆಡ್ತಾ ಇದ್ನಂತ ಆರಾಮಾಗಿ. ಇವ್ನು ನೋಡಿ ಎದೆ ಹೊಡಿತಿ ಇವರಿಗೆ, ಏನೋ ಇವನು ಸಾಯ್ತಾ ಇಲ್ಲಲ್ಲ ಇವನು ಅಂತ ಭಾರಿ ನೋವಾಯ್ತು ಅವರಿಗೆ, ಆ ಅಯೋಗ್ಯರಿಗೆಲ್ಲ. ಜೀರ್ಣೇ ವಿಷೇ ಕುಮತಯ ಪರಮಾಭಿತಪ್ತಾ ಪ್ರಾಸಾದ ಮಾಶು ವಿದದುರ್ ಹರಿಪಾದತೋಯೇ. ಅದಕ್ಕೇನು ಮಾಡಿದ್ರಂತೆ, ಈ ಭೀಮನ್ ಹಿಂಗೆ ಕೊಲ್ಲಿಕ್ಕಾಗ್ತಿಲ್ಲಲ್ಲೋ, ಇನ್ನೇನು ಮಾಡಬೇಕು ಇವನನ್ನು? ಅಷ್ಟು ಸುಲಭದಲ್ಲಿ ಸಾಯ್ತಾ ಇಲ್ಲ, ವಿಷದಿಂದ ಸಾಯಲಿಲ್ಲ, ವಿಷಬಾಧೆ ಪರಿಹಾರ ಮಾಡಿಕೊಂಡ. ಸರಿ, ಇವನೇನೋ ವಿಷಬಾಧೆ ಪರಿಹಾರ ಮಾಡಿಕೊಂಡು ಇನ್ನೊಂದು ರೀತಿ ಕೊಲ್ಲೋಣ. ಏನು ಅಂದರೆ, ಈ ಗಂಗೆ ಇದೆಯಲ್ವಾ, ಗಂಗೆ ಒಳಗೆ ಗಂಗೆ ಮಡು ಇರ್ತದಂತೆ. ಗಂಗೆ ಅವಳು ಹರಿಯೋದಂದರೆ ಹೆಂಗೆ ಹರಿತಾಳೆ ಗೊತ್ತಾ? ಅವಳು ಮೇಲಿಂದ ಧುಮುಕ್ತಾಳಂತ. ಒಂದು ಸರ್ತಿ ಮೇಲಿಂದ ಧುಮುಕಿದರೆ ಅವಳ ರಭಸ ಇದೆಯಲ್ಲ, ಆ ರಭಸಕ್ಕೇನಾಗತ್ತಂತೆ, ಭೂಮಿ ಸೀಳಿ ಅತಲ ವಿತಲ ಸುತಲ ಪಾತಾಲ ತಲಾತಲ ತನಕಲು ಎಲ್ಲ ಕಡೆಯಲ್ಲೂ ಹರಿತಾಳಂತೆ. ಅಷ್ಟೇ ಅಲ್ಲ, ಕೆಳಗಿನ ಭೂಮಿಯನ್ನೆಲ್ಲವನ್ನು ಕೂಡ ಸೀಳ್ಕೊಂಡು ಕಡೆಗೆಲ್ಲಿ ಅಂದರೆ ಇಡೀ ಬ್ರಹ್ಮಾಂಡವನ್ನು ಹೊತ್ತದ್ದು ಯಾರು ಅಂದರೆ ಭಗವಂತ ವಿಷ್ಣುಕೂರ್ಮ ಅನ್ನೋ ರೂಪದಲ್ಲಿ ಹೊತ್ತಿರ್ತಾನೆ. ಆ ವಿಷ್ಣುಕೂರ್ಮದ ತನಕಲೂ ಕೂಡ ಹೋಗಿ ಗಂಗೆ ಏನು ಮಾಡ್ತಾಳಂತೆ, ಆ ಭಗವಂತನಿಗೊಂದು ಅಭಿಷೇಕ ಮಾಡಿ ಮೇಲೆ ಬರ್ತಾಳಂತೆ. ಮತ್ತೆ ಅವಳು ಚಿಮ್ಮಿ ಬರ್ತಾಳಂತ ಒಂದು ಸರ್ತಿ, ದೇವರಿಗೆ ಅಭಿಷೇಕ ಮಾಡಿ ಮೇಲೆ ಬರ್ತಾಳೆ. ಅಂದರೆ ಅವಳ ಹರಿವು ಹಾಗಿರ್ತದೆ ಅಂತ ಹೇಳ್ತಾರೆ. ಅಷ್ಟು ವೇಗದಿಂದ ಹರಿತಾಳಂತೆ ಗಂಗೆ. ಹರಿಯೋದು ಅಂತಂದರೆ ಅಷ್ಟು ವೇಗ, ಅಷ್ಟು ರಭಸ. ಅದು ಗಂಗೆಯ ಮಡು ಅಂತ ಹೇಳ್ತಾರೆ. ಆ ಮಡುವಿನ ಹತ್ತಿರದಲ್ಲಿ ಏನು ಮಾಡಿದ್ರಂತೆ, ಈ ಒಂದು ಮನೆ ಕಟ್ಟಿಸಿದ್ರಂತೆ. ಈ ಅಯೋಗ್ಯ ದುರ್ಯೋಧನ ಒಂದು ಮನೆ ಕಟ್ಟಿಸಿದ್ನಂತೆ ಗಂಗೆ ಮಡುವಿನ ಹತ್ತಿರದಲ್ಲಿ. ಯಾಕೆ ಅಂದರೆ ಭೀಮನ್ ಕೊಲ್ಲಿಕ್ಕೆ ಅಂತ ಕಟ್ಟಬೇಕು. ಯಾಕೆ ಗೊತ್ತಾ? ಅಲ್ಲಿ ಮನೆ ಕಟ್ಟೋದಲ್ಲ, ಮಂದಿರ ಕಟ್ಟಬೇಕಂತೆ. ಗಂಗಾ ತೀರದಲ್ಲಿ ಮಂದಿರ ಕಟ್ಟಬೇಕು ಅಂತಾರೆ. ಮಧ್ವವಿಜಯದಲ್ಲಿ ಉಲ್ಲೇಖ ಬರ್ತದೆ. ಗಂಗಾ ತೀರದಲ್ಲಿ ಒಂದು ಮಂದಿರ ಕಟ್ಟಿದರೆ ಮಹಾಪುಣ್ಯ ಇದೆ ಅಂತೆ. ಆ ಪುಣ್ಯ ನಿಮಗೆ ಯಾರಿಗಾದರೂ ಬೇಕು ಅಂದರೆ ನೀವೇನು ಕಟ್ಲಿಕ್ಕೆ ಹೋಗಬೇಡ್ರಿ. ಮತ್ತೇನು ಅಂದರೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಒಂದು ಅಕ್ಷರ ಓದಿಬಿಡ್ರಿ, ಒಂದು ಅಕ್ಷರ ಬರೆದು ಬಿಡ್ರಿ, ಸಾಕು, ಅಷ್ಟಕ್ಕೆ ಬಂದ್ಬಿಡ್ತದೆ ಆ ಪುಣ್ಯ ಅಂತ ಹೇಳ್ತಾರೆ. ಅಂಥ ಪುಣ್ಯ ಇದೆ ಅದಕ್ಕೆ ಅಂತ. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕಃ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್. ಗಾಂಗಮಂಗಲ ತರಂಗಭಂಗದ ಅಂತ ಹೇಳ್ತಾರೆ. ಗಾಂಗಮಂಗಲ ಅಂದರೆ ಆ ಗಂಗಾ ತೀರದಲ್ಲಿ ಒಂದು ಮನೆಯನ್ನು ಕಟ್ಟಿದ್ವಿ ಅಂತ ಆದರೆ ಎಂಥ ಪುಣ್ಯ ಇದೆಯೋ ಅಂಥ ಪುಣ್ಯ ಎನ್ನುವಂಥದ್ದು ಆ ತೀರದಲ್ಲಿ ಕಟ್ಟಿದ್ದಕ್ಕೆ ಅದು ಮಧ್ವಾಚಾರ್ಯರ ಭಾಷ್ಯವನ್ನು ಓದಿದರೆ ಆ ಪುಣ್ಯ ಇದೆ ಅಂತ ಹೇಳ್ತಾರೆ. ಆ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಆ ಪುಣ್ಯ ಇದೆ ಅಂತೆ. ಅಂತಹ ಪುಣ್ಯ ಅದನ್ನು ಪರಿಪೂರ್ಣವಾಗಿ ಪಡೆದವರು ಭಂಡಾರಿಕೇರಿ ಮಠದ ಯತಿಗಳು, ಮೂಲ ಯತಿಗಳು, ಸತ್ಯತೀರ್ಥರು ಅಂತ ಹೇಳ್ತಾರೆ. ಅವರು ಆ ಗ್ರಂಥವನ್ನೇ ಬರೆದಿಟ್ಟಿದ್ದಾರೆ ಅಂತ. ಅಂಥ ಅದ್ಭುತವಾದದ್ದು. ಅಂಥ ಗುಡಿ ಕಟ್ಟಬೇಕು. ಇವನೇನು ಮಾಡಿದ ಅಂದರೆ ಒಂದು ಮನೆ ಥರ ಕಟ್ಟಿ ಅದಕ್ಕೂ ಆ ಗೋಡೆ ಇದೆಯಲ್ವ, ಗೋಡೆ ಅಲ್ಲ, ಗೋಡೆಯಂತೆ ಕಾಣುವಂಥದ್ದು ಅಲ್ಲಿ ಭೀಮನ್ ಮಲಗಿಸಿ ಆ ಗಂಗೆ ಮಲಗಿದಾಗ ಅವನಲ್ಲಿ ತಳ್ಳಿಬಿಡಬೇಕು ಅಂತ ಮಾಡಿದ್ದನಂತೆ ವ್ಯವಸ್ಥೆಯನ್ನು. ಹೀಗೆಲ್ಲ ಮಾಡಿ ಒಂದು ಮನೆ ಕಟ್ಟಿದ್ನಂತೆ. ಈ ಭೀಮ ಮುದ್ದಾಮಾಗಿ ಬೇಕು ಅಂತ ಅಲ್ಲೇ ಬಂದು ಮಲಗಿದ್ನಂತೆ. ಇವ್ರು ಮಲಗಂತ ಏನು ಹೇಳಲಿಲ್ಲ, ಅವನೇ ಹೋಗಿ ಮಲಗಿಬಿಟ್ನಂತೆ. ಚೆನ್ನಾಗಿದೆ ಇಲ್ಲಿ ಅಂತ ಮಲಗಿದ್ನಂತೆ. ಇವನು ಮಲಗಿದಾಗ ಏನು ಮಾಡಿದ್ರಂತೆ, ಇದೆಲ್ಲ ಮೊದಲೇ ಗೊತ್ತಿತ್ತು. ಅದು ಯಾಕೆ ಅಂದರೆ ಈ ದುರ್ಯೋಧನನ ಪಕ್ಷದಲ್ಲೇ ಒಬ್ಬ ಯುಯುತ್ಸು ಅಂತಿದ್ದ. ಅವನು ಕೃಷ್ಣನ ಭಕ್ತ, ಅವನು ಭೀಮನ ಭಕ್ತ. ಅವನು ಬಂದು ಹೇಳಿದ್ನಂತೆ. ಅಂದರೆ ಅವ್ರು ಹೇಳದೇ ಇದ್ದರೂ ಕೂಡ ಭೀಮನಿಗೆ ಗೊತ್ತಿರ್ತದೆ. ಆದರೂ ಅವನು ಹೇಳಿದ ಯಾಕೆ ಅಂದರೆ ಅವನು ಹೇಳೋದ್ರ ಮೂಲಕವಾಗಿ ಅವನಿಗೊಂದು ಪುಣ್ಯ ಬರಲಿ ಅನ್ನೋದಕ್ಕೋಸ್ಕರ ಭಗವಂತನ ಸಂಕಲ್ಪ ಆ ರೀತಿ ಮಾಡಿಸಿದ್ದ ಅವನಿಗೆ, ಆ ಹೇಳೋ ಬುದ್ಧಿಯನ್ನು ಕೊಟ್ಟದ್ದು. ಅಂತೂ ಆಯಿತು. ಇದೆಲ್ಲ ಆದ ಕೂಡಲೇ ಏನಾಯ್ತಂತೆ, ಆ ಭೀಮನನ್ನಲ್ಲಿ ಮಲಗಿಸಿ ಅದೇನಂತಾರೆ ಕೋಟಿ ಪ್ರಮಾಣ ಇತ್ತಂತೆ ಒಳಗಡೆಯಲ್ಲಿ. ಕೋಟಿ ಪ್ರಮಾಣ ಇರುವಂಥ ಅಷ್ಟು ಆಳವಾಗಿರುವಂಥ ಒಂದು ಮಡು ಅದು. ಆ ಮಡುವಿನಲ್ಲಿ ಭೀಮನನ್ನು ಹಾಕಿ ತಳ್ಳಿದ್ರಂತೆ. ಎಲ್ಲರೂ ಕೂಡ ತಳ್ಳಿಕ್ಕೂ ಆಗಲ್ಲ. ಅದಕ್ಕೆ ಹೇಳಿದ್ರಂತೆ ಒಂದು ಏನಿಲ್ಲ ಅಂದರೂ ಒಂದು 100 ಮಂದಿ ಬರಬೇಕಪ್ಪ ಭೀಮನ್ ತಳ್ಳಿಕ್ಕೆ ಅಂತ ಕೇಳಿದ್ರಂತೆ. ಒಬ್ಬರು ಇಬ್ಬರು ಹೋದರೆ ಆಗಲ್ಲ ಅವ್ನು ತಳ್ಳಿಕ್ಕೆ ಅಂತ. ಸರಿ ಅಂತ ಹೋಗಿ ಅಷ್ಟೂ ಜನರು ಕೂಡ ಸೇರಿಕೊಂಡು ಒಂದು 100 ಮಂದಿ ಸೇರಿ ಒದ್ದಾಡ್ಕೊಂಡು ಆಯಾಸ ಪಟ್ಕೊಂಡು ತಳ್ಳಿದ್ರಂತ. ಒಂದು ಸರ್ತಿ ತಳ್ಳಿದರೆ ತತ್ಕೋಟಿ ಯೋಜನ ಗಭೀರ ಮುದಂ ವಿಗಾಹ್ಯ ಭೀಮೋ ವಿಜೃಂಭಣತ ಏವ ವಿವರಶ್ಚ ಪಾಶಾನ್
ಕೈಕಾಲು ಕಟ್ಟಿ ಹಾಕಿದ್ರಂತೆ, ಮತ್ತೆ ಎಲ್ಲಿಯಾದ್ರೂ ಈಜ್ಕೊಂಬಂದ್ರೆ ಅಂತ ಕೈಕಾಲು ಕಟ್ಟಿ ಮಾಡಿ ಏನೇನೋ ಮಾಡಿ ಹಾಕಿದ್ರಂತೆ. ಆಗ ಹಾಕಿದರೆ ಅವನನ್ನು ಒಳಗೆ ಹೋದ್ ನೋಡಿ ಭೀಮ, ಪ್ರಮಾಣ ಕೋಟೆ ಸಹಿ ಹೇಳಯಾಗಾತ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ. ಇದೇನು ಆಶ್ಚರ್ಯ ಅಲ್ಲ ಅಂತಾರೆ. ಅನಾಯಾಸವಾಗಿ ಹೋದ್ರಂತೆ ಭೀಮಸೇನ ದೇವರು. ಆ ಗಂಗಾ ಮಡುವಿನಲ್ಲಿ ಹೋದರು. ಗಂಗೆಗೆ ಎಷ್ಟು ಆನಂದ. ಸ್ವಾಮಿ ಮಹಾತ್ಮರೇ, ಜೀವೋತ್ತಮರೇ, ನೀವು ಬಂದ್ರಿ, ನಿಮಗೊಂದು ಸ್ನಾನ ಮಾಡಿಸೋ ಭಾಗ್ಯ ನನಗೆ ಬಂತು ಅಂತ ಗಂಗೆ ಆನಂದಪಟ್ಲಂತೆ. ಗಂಗೆ ಆನಂದಪಟ್ಟು ಅವರು ಭೀಮಸೇನ ದೇವರು ಒಳಗೆ ಹೋದ್ರಂತೆ, ಮಡುವಿನ ಒಳಗೆ ಹೋದರು. ಆ ಮಡುವಿನ ಒಳಗೆ ಹೋಗಿ ಎಲ್ಲಿ ತನಕ ಗಂಗೆ ಹರಿತಾಳಲ್ಲ, ಪಾತಾಳವನ್ನು ಹಾರಿಕೊಂಡು ಒಳಗೆ ಹೋಗಿ ಆ ವಿಷ್ಣು ಕೂರ್ಮ ಇರ್ತದಲ್ಲ, ಆ ವಿಷ್ಣು ಕೂರ್ಮದಲ್ಲಿ ಇರುವಂಥ, ಅದು ಹೇಗಿರ್ತದೆ ಅಂದರೆ ವಿಷ್ಣು ಕೂರ್ಮ, ಅದರ ಬಾಲದಲ್ಲಿ ಒಂದು ವಿಷ್ಣು ಕೂರ್ಮ, ಅದರ ಬಾಲದಲ್ಲಿ ಒಂದು ವಾಯುಕೂರ್ಮ ಅಂತ ಇರ್ತದೆ, ಅದರ ಮೇಲೆ ಶೇಷದೇವರು ಅಂತ ಕೂರ್ಮ ಏನಿರ್ತದಲ್ಲ, ಆ ವಿಷ್ಣು ಕೂರ್ಮದ ತನಕಲೂ ಕೂಡ ಈ ಭೀಮಸೇನ ದೇವರು ಹೋಗಿ ಆ ಕೂರ್ಮ ರೂಪಿ ವಿಷ್ಣುವಿಗೆ ಒಂದು ನಮಸ್ಕಾರವನ್ನು ಮಾಡಿದ್ರಂತೆ. ನಮಸ್ಕಾರವನ್ನು ಮಾಡಿ ಅನಂತರದಲ್ಲಿ ತಮ್ಮ ವಾಯುಕೂರ್ಮ, ತಮ್ಮ ಮೂಲ ರೂಪ ಏನಿದೆಯಲ್ಲ ಅದನ್ನೊಂದು ಸರ್ತಿ ನೋಡಿಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಅಲ್ಲಿಂದ ಮತ್ತೆ ಮೇಲೆ ಬಂದ್ರಂತವ್ರು. ಮೇಲೆ ಬಂದರು. ಆವತ್ತಿನ ದಿವಸ ಮೇಲೆ ಬಂದು ಆರಾಮಾಗಿ ಓಡಾಡುತ್ತಿದ್ದಾರಂತೆ. ಇವರಿಗೆ ಇನ್ನೊಂದು ಸರ್ತಿ ಹಾರ್ಟ್ ಅಟ್ಯಾಕೇ ಆಯ್ತಂತ. ಇವರಿಗೆಲ್ಲ ಏನು ಇದು, ಮಡುವಿಗೆ ಹಾಕಿದರೂ ಸಾಯ್ತಿಲ್ಲಲ್ಲ ಈ ಭೀಮ, ಎಂಥ ಬಲಾಢ್ಯನೋ ಇವನು, ಏನು ಕತೆ, ಹೇಗಪ್ಪ ಇವನನ್ನು ಕೊಲ್ಲೋದು ಈ ಭೀಮನನ್ನು ಅಂತ ಭಾರಿ ಒದ್ದಾಡಿ ಹೋದ್ರಂತ ಇವರೆಲ್ಲರೂ ಕೂಡ. ಒಂದು ಸರ್ತಿ ಏನು ಮಾಡಬೇಕು, ಹ್ಯಾಗೆ ಕೊಲ್ಲಬೇಕು ಇವನನ್ನು ಗೊತ್ತಾಗ್ತಾ ಇಲ್ಲಲ್ಲ ಅಂತ ಇಷ್ಟು ಒದ್ದಾಡಿದರು. ಕಡೆಗೆ ಇಲ್ಲ, ಇನ್ನೊಂದು ಸರ್ತಿ ಪ್ರಯತ್ನ ಮಾಡೋಣ. ಗಂಗೆಯಲ್ಲೂ ಸಾಯಲಿಲ್ಲ, ಇನ್ನೊಂದು ಪ್ರಯತ್ನ. ಏನು ಪ್ರಯತ್ನ ಅಂದರೆ, ಭೀಮ ಮಲಗಿದಾಗ ಆ ಭೀಮನ ಮೇಲೆ ಅನೇಕ ವಿಷಸರ್ಪಗಳನ್ನು ಹಾಕಿಬಿಡೋಣ ಅಂತ ಸರ್ಪಗಳನ್ನು ಹಾಕಿದ್ರಂತೆ. ಅನೇಕ ವಿಷಸರ್ಪಗಳು, ಅದರಲ್ಲೂ ಕೂಡ ಅಷ್ಟಕುಲ ನಾಗ ಅಂತ ಹೇಳುತ್ತಾರೆ. ಅಷ್ಟಕುಲ ನಾಗ ಅಂತ ಕೆಲವೆಲ್ಲ ನಾಗಗಳಿದ್ದಾವೆ. ಅನಂತಂ ವಾಸು ಕಿಂ ಚೈವ ತಕ್ಷಂ ಕಾರ್ಕೋಟಕಂ ತಥಾ ಪದ್ಮಂ ಚೈವ ಮಹಾಪದ್ಮಂ ಶಂಕಂ ಗುಲಿಕಂ ತಥಾ ಅಂತ 8 ನಾಗಕುಲಗಳು ಅಂತ ಹೇಳುತ್ತಾರೆ. ಈ ನಾಗಗಳು ಅವು ಎಂಥವು ಅಂತಂದರೆ, ಆ ನಾಗಗಳೆಲ್ಲವೂ ಕೂಡ ಭಗವಂತನೇ ಆ ನಾಗಗಳಿಗೆಲ್ಲ ಆಜ್ಞೆ ಮಾಡಿದ್ದಾನಂತೆ. ಪ್ರಳಯ ಕಾಲದಲ್ಲಿ ನೀವು ಬುಸುಗುಟ್ಟಬೇಕು ಅಂತ ಹೇಳ್ತಾನಂತೆ. ಪ್ರಳಯ ಕಾಲದಲ್ಲಿ ಆ 8 ನಾಗಗಳು ಕೂಡ 8 ದಿಕ್ಕಿನಲ್ಲಿ ನಿಂತುಕೊಂಡು ಬುಸುಗುಡ್ತಾವಂತೆ. ಆ ಬುಸುಗುಟ್ಟಿದಾಗ ಆ ವಿಷ ಹೇಗೆ ಅಂದರೆ ಬೆಂಕಿ ಬಂದಂತೆ ಬರ್ತದಂತೆ. ಆ ಬಾಧೆಗೆ ಎಷ್ಟೋ ಜನ ಸಾಯ್ತಾರಂತೆ ಪ್ರಳಯ ಕಾಲದಲ್ಲಿ. ಇದೆಲ್ಲ ಭಗವಂತ ಮಾಡಿದಂಥ ವ್ಯವಸ್ಥೆ ಇದು ಅಂತ ಹೇಳ್ತಾರೆ. ಅಂಥ ನಾಗಗಳನ್ನು ತಂದು ಭೀಮಸೇನ ದೇವರು ಮಲಗಿದಾಗ ಅವರ ಮೈ ಮೇಲೆ ಹಾಕಿದ್ರಂತವ್ರು. ಮೈ ಮೇಲೆ ಹಾಕಿದರೆ ಏನಾಗ್ತದೆ, ಕಾಲಕೂಟವನ್ನೇ ಪಾನ ಮಾಡಿದ ಮಹಾತ್ಮರವರು ಅಷ್ಟು 8 ನಾಗಗಳನ್ನು ಕೂಡ ಸುಮ್ಮನೆ ಹೀಗೆ ಮೈ ಮೇಲೇನೋ ಸೊಳ್ಳೆ ಓಡಾಡ್ತಿದೆ ಅನ್ನೋ ಹಾಗೆ ಹೀಗೆ ಹಿಡ್ಕೊಂಡ್ರಂತೆ. 8 ನಾಗವನ್ನು ಹೀಗೆ ಹಿಡ್ಕೊಂಡು ಹೀಗೆ ಬಿಸಾಕಿದ್ರಂತೆ. ಸುಮ್ಮನೆ ಮೈ ಮೇಲೇನೋ ಓಡಾಡ್ತಿರುವ ಹಿಂಗೆ ಅಂತೀವಲ್ಲ ನಾವು, ಹೀಗೆ ಹಾಕಿದ್ರಂತೆ. ಹಿಂಗೆ ಹಾಕಿದರೆ ಎಷ್ಟು ಅಂದರೆ 1 ಕೋಟಿ ಯೋಜನ ದೂರದಲ್ಲಿ ಹೋಗಿ ಬಿದ್ದುವಂತ ಎಲ್ಲ ನಾಗಗಳು ಕೂಡ, 8 ನಾಗಗಳು ಕೂಡ ಕೋಟಿ ಯೋಜನ ದೂರಕ್ಕೆ ಹೋದುವಂತೆ. ಅದರಲ್ಲೂ ಕೂಡ ಕೆಲವು ಸಂತತಿಗಳಿದ್ದು, ಕೆಲವು ದೈತ್ಯ ಸಂತತಿಗೆ ಸೇರಿದಂಥ ಸರ್ಪಗಳಿದ್ದು. ಅವನ್ನೆಲ್ಲ ಏನು ಅಂತಂದರೆ, ಈ ಭೀಮ ಕೆಲವೊಮ್ಮೆ ನಾವು ಓಡಾಡಬೇಕಾದ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ಕಾಲಿಟ್ಟರೆ ಇರುವೆಗಳೆಲ್ಲ ಸತ್ತು ಹೋಗಿಬಿಡ್ತಾವೆ ನೋಡ್ರಿ. ಹಾಗೆ ಇರುವೆ ಕೊಂದಂತೆ ಕೊಂದು ಹಾಕಿಬಿಟ್ನಂತೆ ಇವನ್ನೆಲ್ಲ. ಇರುವೆಗಳ ಥರ ಇವನ್ನೆಲ್ಲವನ್ನು ಕೂಡ ಸರ್ವೇ ಕ್ಷಿತೀಶತನಯ ಅಧಿಕಾ ವಿಷೇಮ ಅವನ್ನೆಲ್ಲವನ್ನು ಕೂಡ ಕೊಂದು ಹಾಕಿದ್ನಂತೆ. ತದ್ವಂಶ ಜಾನ್ಸ ವಿನಿಹತ್ಯ ಪಿಪೀಲಿಕಾವತ್, ಪಿಪೀಲಿಕಾ ಅಂದರೆ ಇರುವೆ ಅಂತ ಅರ್ಥ. ಆ ಪಿಪೀಲಿಕಾದಂತೆ ಕೊಂದು ಹಾಕಿಬಿಟ್ನಂತೆ ಎಲ್ಲವನ್ನು ಕೂಡ. ಆಮೇಲೆ ಈ ಭೀಮ ಇನ್ನೂ ಮಲಿಗೆ ಇದ್ದ. ಬೆಳಿಗ್ಗೆ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿದ್ದಂತೆ, ಒಂದು ದಿವಸ ಮಾತ್ರ. ಇವ್ರು ಬರಲಿ ನೋಡಲಿ ಅಂತಲೇನೆ. ಅದಕ್ಕೆ ಎಲ್ಲರೂ ಕೂಡ ಕೌರವರೆಲ್ಲರೂ ಕೂಡ ವಿಷಸರ್ಪ ಬಂದಿರ್ತಾವೆ, ಕಚ್ಚಿರ್ತಾವೆ. ಅಂತೂ ಭೀಮ ಹೋದ ಅಂತ ಅಂದ್ಕೊಂಡು ಖುಷಿಯಲ್ಲಿ ಕುಣಿತಾ ಬಂದ್ರಂತೆ. ನೋಡಿದರೆ ಜೋರು ಗೊರಕೆ ಶಬ್ದ ಆಯ್ತಂತೆ. ನೋಡಿದ್ರು ಒಂದು ಸರ್ತಿ ಏನಪ್ಪ ಅಂತ ನೋಡ್ತಾರೆ, ಯಾರ್ದು ಇದು ಅಂತ ನೋಡಿದ್ರೆ ಭೀಮನೇ ಇನ್ನೂ ಮಲಗಿದ್ದಾನೆ, ಅನಾಯಾಸವಾಗಿ ಮಲಗಿದ್ದಾನಂತೆ. ಏನಂದ್ರೆ ಏನಿಲ್ಲ, ಅವನನ್ನು ನೋಡಿ ಒಂದು ಸರ್ತಿ ದಿಗ್ಭ್ರಾಂತರಾದ್ರು ನಮ್ಮೆಲ್ಲರೂ ಕೂಡ. ಏನೋ ಇವನು ಸಾಯಲ್ಲಪ್ಪ, ಇವನು ನಮ್ಮನ್ನು ಸಾಯಿಸ್ಲಿಕ್ಕೆ ಹುಟ್ಟ್ಯಾನ ಇವನು ಅಂತ ಅದಕ್ಕೆ ಅಂದ್ಕೊಂಡ್ರಂತೆ. ಅವನಿಗೆ ಅನ್ನಿಸ್ತಂತೆ, ಅವಾಗ ದುರ್ಯೋಧನನಿಗೆ ಅನ್ನಿಸ್ತಂತೆ ಅವನನ್ನು ನೋಡಿ, ಇವನೇನು ವಾಯುದೇವರೇ ಇರಬೇಕೋ ಏನು ಕತೆ ನೋಡಿ ಇವನು ಅಂತಂದ್ರಂತೆ. ಯಾಕೆ ಇಷ್ಟು ಮಾಡಿದರೂ ಸಾಯ್ತಿಲ್ಲ. ಅವನಿಗೊಂದು ಸರ್ತಿ ಡೌಟ್ ಬಂತಂತೆ, ವಾಯುನೇ ಇರಬೇಕೋ ಏನು ಕತೆಯೋ ಅಂತ ಒಂದು ಸರ್ತಿ ಡೌಟ್ ಬಂತಂತೆ ಅವನಿಗೂ ಕೂಡ. ಈ ರೀತಿಯಲ್ಲಿ ಆ ಭೀಮನ ಬಲ ಎನ್ನುವಂಥದ್ದೇ ಬಲ ಅಂತ ಹೇಳುತ್ತಾರೆ. ಹೀಗೆ ಭೀಮಸೇನ ದೇವರು ತೋರಿಸಿದಂಥ ಪರಾಕ್ರಮಗಳಿವೆಲ್ಲವೂ ಕೂಡ ಬಾಲಲೀಲೆಗಳು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಮಧ್ವಾಚಾರ್ಯ ಇದರ ಮೇಲೊಂದು ಪ್ರಶ್ನೆ ಮಾಡುತ್ತಾರೆ. ಅಲ್ಲ, ಇದೇನು ದೊಡ್ಡ ವಿಚಾರ ಅಲ್ಲ ಅಂತ. ಯಾಕೆಂದರೆ ಭೀಮಸೇನ ದೇವರು ಎಲ್ಲ ವಿಷವನ್ನು ಪರಿಹಾರ ಮಾಡಿಕೊಂಡ್ರು, ಗಂಗಾ ಮಡುವಿಗೆ ಹಾಕಿದರು, ಅದರಿಂದ ಎದ್ದು ಬಂದರು, ಸರ್ಪಗಳಿಂದ ಕಚ್ಚಿಸಿದ್ರು, ಏನಾಗಲಿಲ್ಲ. ಇದು ಪ್ರಹ್ಲಾದ ರಾಜರಿಗೂ ಸೇಮು ಅಂತ ಹೇಳ್ತಾರೆ.
ಪ್ರಹ್ಲಾದರಾಜರಿಗೂ ಕೂಡ ಅವರಪ್ಪ ಏನು ಮಾಡಿದ್ದ? ಅವರಪ್ಪ ವಿಷ ಹಾಕಿದ, ಸಾಯಲಿಲ್ಲ. ಯಾಕೆ ಅಂತ ಕೇಳಿ ಜನಾರ್ದನಾನುಸ್ಮರಣಾನುಭಾವಾತ್, ದೇವರ ನಾಮಸ್ಮರಣೆ ನನ್ನ ರಕ್ಷಣೆ ಮಾಡಿತ್ತು ಅಂದರು. ಆಮೇಲೆ ಅವನನ್ನು ಸಮುದ್ರಕ್ಕೆ ಹಾಕಿದ್ರು ಒಂದು ಸರ್ತಿ. ಸಮುದ್ರಕ್ಕೆ ಇವ್ರಿಗೆ ಗಂಗಾ ಮಡುವಿಗೆ ಹಾಕಿ ಅವ್ರು ಸಮುದ್ರಕ್ಕೆ ಅಷ್ಟೇ. ಅಲ್ಲಿಂದಲೇ ಎದ್ದು ಬಂದರು, ಅನಾಯಾಸವಾಗಿ ಬಂದರು. ಏನಾಯಿತು ಅಲ್ಲಿ? ಅಧೋಕ್ಷಜಾನುಸ್ಮರಣಾನುಭಾವಾತ್, ಏನೂ ಆಗಲಿಲ್ಲ ಅಂದರು. ಆಮೇಲೆ ಸರ್ಪಗಳನ್ನು ಹಾಕಿದ್ರು, ಹೂವಿನ ಹಾರ ಆಗೋಯ್ತು ಅವರಿಗೂ ಕೂಡ, ಪ್ರಹ್ಲಾದರಾಜರಿಗೆ. ಹಾಗಾಗಿ ಇವರಿಗೂ ಕೂಡ ಸರ್ಪ ಹಾಕಿದ್ರು, ಏನಾಗಲಿಲ್ಲ ಇವರಿಗೂ ಕೂಡ. ಯಾಕೆ ಅಂದರೆ ಪ್ರಹ್ಲಾದರಾಜರು ಹೇಳಿದರು, ಶ್ರೀವಾಸುದೇವ ಸ್ಮರಣಾನುಭಾವಾತ್, ವಾಸುದೇವನ ಸ್ಮರಣೆಯಿಂದ ನನಗೇನಾಗಲಿಲ್ಲ ಅಂದರು. ಹಾಗೆ ಭೀಮ ಮತ್ತು ಪ್ರಹ್ಲಾದ ಇಬ್ಬರು ಒಂದೇ ಆಯ್ತಲ್ಲ, ಇಬ್ಬರು ಸಮಾನ ಹಾಗಾದರೆ ಅಂತ ಹೇಳಿದರೆ ಅದಕ್ಕೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಭೀಮಸೇನ ದೇವರಲ್ಲಿ, ಪ್ರಹ್ಲಾದರಾಜರಲ್ಲಿ ಭಾಳ ಕೆಳಗಿನ ಕಕ್ಷೆಯವರವರು. ಆದ್ದರಿಂದ ಭೀಮನಂತೆ ಭೀಮನ ವ್ಯಕ್ತಿತ್ವ ಅವರಿಗೆ ಬರಲಿಕ್ಕೆ ಸಾಧ್ಯ. ಮತ್ತು ಸಮಾನತೆ ಕಾಣ್ತಾ ಇದೆಯಲ್ವಾ ಅಂದರೆ ಇದಕ್ಕೆ ಬೇರೆಯೇ ಅರ್ಥ ಅಂತ ಹೇಳ್ತಾರೆ. ಏನು ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ. ಕೃಷ್ಣ ಅರ್ಪಣೆ.